ಬಸವ ಟಿವಿಯ ಸಮಸ್ತ ವೀಕ್ಷಕರಿಗೆ ಅನುಭವಗೋಷ್ಠಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಈ ಅನುಭವಗೋಷ್ಠಿ ಅನ್ನೋ ಪರಿಕಲ್ಪನೆ ನಮ್ಮ 12ನೇ ಶತಮಾನದ ಬಸವಾದಿ ಶರಣರು ಕಟ್ಟಿಕೊಟ್ಟ ಅನುಭವ ಮಂಟಪದ ಪರಿಕಲ್ಪನೆಯಲ್ಲಿ ಇವತ್ತು ನಾವು ಹಲವಾರು ವಿಷಯಗಳನ್ನು ಚರ್ಚೆ ಮಾಡ್ತಾ ಬಂದಿದ್ದೀವಿ. ಯಾವ ರೀತಿ ಅನುಭವ ಮಂಟಪದಲ್ಲಿ ಸಮಾಜದಲ್ಲಿ ಮನೆ ಮಾಡಿರ್ತಕ್ಕಂಥ ಮೌಢ್ಯಗಳನ್ನು, ಸಮಾಜವನ್ನು ಶುದ್ಧೀಕರಿಸುವ ಕಾರ್ಯದಲ್ಲಿ ನಿರತರಾಗಿ ಹಲವಾರು ಚರ್ಚೆ, ಚಿಂತನ, ಮಂಥನಗಳು ನಡೀತಾ ಇದ್ವು. ಅದೇ ಒಂದು ಪರಿಕಲ್ಪನೆಯ ಆಧಾರದ ಮೇಲೆ ಇವತ್ತು ಅನುಭವಗೋಷ್ಠಿ ಕಾರ್ಯಕ್ರಮದಲ್ಲಿ ಇಂತಹ ಇವತ್ತಿನ ಸಮಾಜದಲ್ಲಿ ಮನೆ ಮಾಡಿರ್ತಕ್ಕಂಥ ಹಲವಾರು ವಿಷಯಗಳನ್ನು ಆಯ್ದುಕೊಂಡು ಚರ್ಚೆ ಮಾಡ್ತಾ ಬಂದಿದ್ದೀವಿ. ಇಲ್ಲಿ ಚರ್ಚೆ ಇರುತ್ತೆ, ವಿಷಯ ಮಂಥನ ಇರುತ್ತೆ, ಸ್ವಲ್ಪ ಜಗಳನೂ ಇರುತ್ತೆ, ವಾದನೂ ಇರುತ್ತೆ, ವಿವಾದನೂ ಇರುತ್ತೆ. ಈ ಎಲ್ಲ ಅಂಶಗಳ ಸಮೀಕೃತವಾಗಿರ್ತಕ್ಕಂಥ ಒಂದು ಅನುಭವಗೋಷ್ಠಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮಗೆ ಸ್ವಾಗತವನ್ನು ಕೋರ್ತಾ, ಇವತ್ತಿನ ಅನುಭವಗೋಷ್ಠಿ ಕಾರ್ಯಕ್ರಮದಲ್ಲಿ ನಾವು ಆಯ್ದುಕೊಂಡ ವಿಷಯ ಏನು ಅಂತಂದ್ರೆ, ಸಾಹಿತಿಗಳಿಗೆ ಪ್ರೋತ್ಸಾಹ ಸರ್ಕಾರದಿಂದ ಸಿಗುತ್ತದೆಯೋ ಅಥವಾ ಸಂಘಟನೆಗಳಿಂದ ಸಿಗುತ್ತದೆಯೋ ಅನ್ನೋ ವಿಷಯವನ್ನು ಇವತ್ತು ನಾವು ಆಯ್ದುಕೊಂಡಿದ್ದೀವಿ. ಇವತ್ತು ಸಾಹಿತ್ಯ ಹೇಗಿದೆ ಅಂತಂದ್ರೆ, ಹಿಂದಿನ ಪ್ರಾಚೀನ ಕಾಲದ ಸಾಹಿತ್ಯವನ್ನು ನೋಡ್ಕೊಂಡು ಬಂದಾಗಲೂ ಕೂಡ ನಾವು ಹಲವಾರು ಕವಿ ಮಹಾಶಯಗಳು ರಾಜಾಶ್ರಯವನ್ನು ಪಡ್ಕೊಂಡು ರಾಜನ ಆಶ್ರಯದಲ್ಲಿ ಕವಿ ಮತ್ತೆ ಸಾಹಿತ್ಯ ಎರಡೂ ಕೂಡ ಬೆಳವಣಿಗೆಯನ್ನು ಕಂಡಿರ್ತಕ್ಕಂಥ ಉದಾಹರಣೆಗಳು ನಮ್ಮ ಕಣ್ಣು ಮುಂದೆ ಇದೆ. ಆದರೆ ಈಗ ರಾಜನ ಪದ್ಧತಿ ಇಲ್ಲ. ಚಕ್ರವರ್ತಿಗಳು ಈ ಕವಿಗಳನ್ನ ಆಸ್ಥಾನಕ್ಕೆ ಕರೆದು ಆಶ್ರಯ ನೀಡಿ ರಾಜ ಕವಿಗಳನ್ನಾಗಿ ಅಥವಾ ಆಸ್ಥಾನದ ಕವಿಗಳನ್ನಾಗಿ ಮಾಡ್ತಕ್ಕಂಥ ಪರಿಪಾಠ ಇಲ್ಲ. ಹಾಗಿದ್ರೆ ಇವತ್ತಿನ ಸರ್ಕಾರ ಇಂತಹ ಕವಿಗಳಿಗೆ ಪ್ರೋತ್ಸಾಹ ನೀಡ್ತಕ್ಕಂಥ ಕೆಲಸ ಮಾಡ್ತಾ ಇದೆಯೋ, ಅಥವಾ ಕವಿಗಳಿಗೆ ಇಂತಹ ಪ್ರೋತ್ಸಾಹ ಸಿಗದಿದ್ದ ಕಾರಣ ಸಂಘಟನೆಗಳು ಈ ಕೆಲಸವನ್ನು ಮಾಡ್ತಾ ಇದೆಯೋ ಅನ್ನೋ ಒಂದು ಮಹತ್ತರವಾಗಿರ್ತಕ್ಕಂಥ ಒಂದು ಚರ್ಚೆಗೆ ಇವತ್ತು ನಾವು ಅಣಿಯಾಗ್ತಾ ಇದೀವಿ. ಬನ್ನಿ, ಇಂತಹ ಒಂದು ಮುಖ್ಯವಾಗಿರ್ತಕ್ಕಂಥ ಚರ್ಚೆಗೆ ಪಾಲ್ಗೊಳ್ಳಲು ನಾವು ನಮ್ಮ ಬಸವ ಸ್ಟುಡಿಯೋಗೆ 4 ಜನ ಮುಖ್ಯ ಅತಿಥಿಗಳನ್ನಾಗಿ ಕರೆದಿದ್ದೀವಿ. ಅವರನ್ನ ಪರಿಚಯ ಮಾಡಿಕೊಂಡು ಕಾರ್ಯಕ್ರಮವನ್ನ ಪ್ರಾರಂಭಿಸೋಣ. ಮುಖ್ಯವಾಗಿ ಸಾಹಿತಿಗಳಿಗೆ ಸರ್ಕಾರಕ್ಕಿಂತಲೂ ಸಂಘಟನೆಗಳಿಂದಲೇ ಸಾಕಷ್ಟು ಪ್ರೋತ್ಸಾಹ ಸಿಗ್ತಾ ಇದೆ ಅನ್ನೋ ವಿಷಯದ ಬಗ್ಗೆ ಮಾತಾಡ್ಲಿಕ್ಕೆ ಪ್ರತ್ಯೇಕವಾಗಿರ್ತಕ್ಕಂಥ ಖಾಸಗಿ ಸಂಘಟನೆಯ ಸಂಸ್ಥಾಪಕರು ಆಗಿರ್ತಕ್ಕಂಥ ಈ ವಿಷಯಕ್ಕೆ ತುಂಬಾ ವ್ಯಕ್ತಿಯೇ ಆಗಿರ್ತಕ್ಕಂಥ ಕೊಟ್ರೆ ಶಿವಪಾರರು, ಇವರು ಸಂಸ್ಥಾಪಕರು, ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಹಾಸನದಿಂದ ಬಂದಿದ್ದಾರೆ. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಜೊತೆಗೆ ಶರಣಾರ್ಥಿಗಳು. ಮತ್ತೆ ಇದೇ ಒಂದು ಖಾಸಗಿ ಸಂಘಟನೆಯಲ್ಲಿ ತಾಲೂಕು ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ, ಶಿಕ್ಷಕಿ ಮತ್ತೆ ಸಾಹಿತಿಗಳು ಆಗಿ ಕೆಲಸ ಮಾಡ್ತಾ ಇರುವ ಇನ್ನೊಬ್ಬ ಅತಿಥಿ ಅಂದ್ರೆ ಲತಾಮಣಿ ತುರುವೇಕೆರೆ. ಇವರು ತುಮಕೂರಿನಿಂದ ಬಂದಿದ್ದಾರೆ. ಮೇಡಮ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಜೊತೆಗೆ ಶರಣಾರ್ಥಿ ಸರ್. ಸಾಹಿತಿಗಳಿಗೆ ಪ್ರೋತ್ಸಾಹ ಸರ್ಕಾರದಿಂದಲೂ ಕೂಡ ಸಿಗ್ತಾ ಇದೆ ಅನ್ನೋ ಒಂದು ವಿಷಯಕ್ಕೆ ವಾದ ಮಾಡಲಿಕ್ಕೆ ನಮ್ಮ ಮುಂದೆ ಇಬ್ರು ಅತಿಥಿಗಳನ್ನ ಕಾಣಬಹುದು. ಮೊದಲನೇದಾಗಿ ಪಾಲಾಕ್ಷ ಆರ್ ಹಾಗಲವಾಡಿ, ಇವರು ಸಾಹಿತಿ ಮತ್ತು ಚಿಂತಕರು, ತುಮಕೂರು ಜಿಲ್ಲೆಯಿಂದ ಬಂದಿದ್ದಾರೆ. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಜೊತೆಗೆ ಶರಣಾರ್ಥಿ ಸರ್. ಸರ್ಕಾರದಿಂದಲೇ ಪ್ರೋತ್ಸಾಹ ಸಾಧ್ಯ ಅನ್ನೋ ವಿಷಯದ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಮುಂದೆ ಪ್ರಸನ್ನ ಕುಮಾರ್ ಸುರೇ, ಇವರು ಸಾಹಿತಿಗಳು, ಶಿಕ್ಷಕರು, ಬಾಣಾವರದಿಂದ ಆಗಮಿಸಿದ್ದಾರೆ. ಸರ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಜೊತೆಗೆ ಶರಣಾರ್ಥಿ. ಇವತ್ತು ನಮ್ಮ ಸಾಹಿತ್ಯ, ಕರ್ನಾಟಕದ ಅಥವಾ ಕನ್ನಡದ ಸಾಹಿತ್ಯ ಅಂತಂದ್ರೆ ಶತಶತಮಾನಗಳಿಂದ ಬಂದಿರತಕ್ಕಂಥ ಒಂದು ಸಾಮಾನ್ಯ ನುಡಿ ಅಂತಂದ್ರೆ ಶ್ರೀಮಂತ ಸಾಹಿತ್ಯ ಅಂತಾನೆ. ಇವತ್ತು ಯಾವ ಒಂದು ಭಾಷೆಗೂ ಸಿಗದಿರ್ತಕ್ಕಂಥ ಜ್ಞಾನಪೀಠ ಪ್ರಶಸ್ತಿಗಳು, ಹಲವಾರು ಕವಿ ಮಹಾಶಯರುಗಳು, 3000 ವರ್ಷಗಳ ಹಿಂದಿನ ಇತಿಹಾಸ ಇರತಕ್ಕಂಥ ಈ ಕನ್ನಡಕ್ಕೆ, ಈ ಕನ್ನಡ ಸಾಹಿತ್ಯಕ್ಕೆ ಪ್ರೋತ್ಸಾಹ ಹಿಂದಿನಿಂದಲೂ ಬೆಳೆದುಕೊಂಡು ಬಂದಿದೆ ಅಂತಕ್ಕಂಥದ್ದು ಇತಿಹಾಸ ನಮಗೆ ಮಾಹಿತಿಯನ್ನು ಕೊಡ್ತಾ ಇದೆ. ಹಾಗಿದ್ರೆ ಈಗ ಈ ಒಂದು ಪ್ರೋತ್ಸಾಹ ಸಿಗ್ತಾ ಇದೆಯೋ, ಅಥವಾ ಸರ್ಕಾರ ಏನೇನು ಯೋಜನೆಗಳನ್ನ ಹಾಕೊಂಡಿದೆ, ಇವೆಲ್ಲ ವಿಸ್ತೃತ ಚರ್ಚೆ ನಮ್ಮ ಅತಿಥಿಗಳು ಮಾಡ್ತಾ ಇದ್ದಾರೆ. ಇಲ್ಲ, ಸರ್ಕಾರದಿಂದ ಇಂತಹ ಸಮಸ್ಯೆಗಳು ಇರೋದ್ರಿಂದಲೇ ಸಾಹಿತ್ಯಕ್ಕೆ ಖಾಸಗಿ ಸಂಘಟನೆಗಳು ಉಟ್ಕೊಂಡಿದ್ದಾವೆ. ಇವತ್ತು ಖಾಸಗಿ ಸಂಘಟನೆಗಳು ಮಾಡ್ತಕ್ಕಂಥ ಕೆಲಸ ಸರ್ಕಾರದಿಂದ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸರ್ಕಾರ ಏನಿದ್ರು ಕೂಡ, ಇಲ್ಲಿನ ಸರ್ಕಾರದ ಸಂಘಟನೆಗಳು ಏನಿದ್ರು ಕೂಡ ಒಂದು ಆಮಿಷಕ್ಕೆ ಬಲಿಯಾಗಿರ್ತಕ್ಕಂಥ ಒಂದು ಸಂಘಟನೆ ಆಗಿರ್ಬೋದು, ಆ ಕಾರ್ಯರೂಪ ಅಂತಹದ್ದು ಸ್ವರೂಪ ಆಗಿರ್ಬೋದು ಅನ್ನೋ ವಿಷಯದ ಬಗ್ಗೆನೂ ಕೂಡ ಕೆಲವೊಂದು ಮಾತಿದೆ. ನೋಡೋಣ, ಈ ಎರಡೂ ಒಂದು ಚರ್ಚೆಯನ್ನು ನಾವು ನೋಡ್ತಾ ಹೋದ್ರೆ ಇದರಲ್ಲಿ ಯಾವುದು ಹೆಚ್ಚು ಪ್ರೋತ್ಸಾಹವನ್ನು ನೀಡ್ತಾ ಇದೆ ಅಂತ. ಇಲ್ಲಿ ನಾನು ಮೊದಲನೇದಾಗಿ ಖಾಸಗಿ ಸಂಘಟನೆಗಳು ಹೆಚ್ಚಿನ ಪ್ರೋತ್ಸಾಹ ಸಾಹಿತಿಗಳಿಗೆ ಕೊಡ್ತಾ ಇದೆ, ಸಾಹಿತ್ಯಕ್ಕೆ ಬೆಂಬಲ ಕೊಡ್ತಾ ಇದೆ ಅನ್ನೋ ವಿಷಯದ ಬಗ್ಗೆ ಮಾತಾಡಲಿಕ್ಕೆ ಬಂದಿರೋ ಕೊಟ್ರೆ ಉಪ್ಪಾರ ಹತ್ರ ಹೋಗ್ತೀನಿ. ಸರ್, ನೀವು ಕೂಡ ಒಬ್ಬರು ಸಂಸ್ಥಾಪಕರು, ಜೊತೆಗೆ ಖಾಸಗಿ ಸಂಘಟನೆಯ ಹಲವಾರು ಕಾರ್ಯಕ್ರಮಗಳನ್ನ ನಡೆಸಿ ಬೆಳೆಸಿ ಬಂದಿರತಕ್ಕಂಥವ್ರು.
ಹೇಗೆ ಅನಿಸ್ತಾ ಇದೆ ಸರ್, ಸರ್ಕಾರದಿಂದ ಪ್ರೋತ್ಸಾಹ ಸಿಗಲಿಲ್ಲ ಅನ್ನೋ ಕಾರಣಕ್ಕೆ ಇಂಥ ಸಂಘಟನೆಗಳು ಬೆಳೆದು ಬಂದಿದೆಯೋ ಅಥವಾ ಸಾಹಿತ್ಯಕ್ಕೆ ಇದು ಅವಶ್ಯಕತೆ ಇದೆಯೋ, ಏನು ಹೇಳ್ತೀರಾ? ಶ್ರೀ ಬಸವ ಟಿವಿಯ ಸಮಸ್ತ ವೀಕ್ಷಕ ಬಂಧುಗಳಿಗೆ ಶರಣಾರ್ಥಿಗಳು. ಒಂದು ಉತ್ತಮವಾದಂಥ ಚರ್ಚೆಯನ್ನು ಇವತ್ತು ಮಾಡ್ತಾ ಇದ್ದೀವಿ. ಸಾಹಿತಿಗಳಿಗೆ ಪ್ರೋತ್ಸಾಹ ಸರ್ಕಾರದಿಂದ ದೊರೀತಾ ಇದೆಯೋ ಅಥವಾ ಸಂಘಟನೆಗಳಿಂದ ದೊರೀತಾ ಇದೆಯೋ? ಇತ್ತೀಚಿನ ಒಂದು ದಿನಮಾನಗಳಲ್ಲಿ ನಾವೇನಾದರೂ ಗಮನಿಸಿದರೆ ಬಹುಶಃ ಸಂಘಟನೆಗಳಿಂದ ಸಾಕಷ್ಟು ಕನ್ನಡದ ಕೆಲಸವನ್ನು ಆಗ್ತಕ್ಕಂಥದ್ದು ನಾವು ನೋಡ್ತೀವಿ. ಈ ಕನ್ನಡ ಅಂತ ಬಂದ ತಕ್ಷಣಕ್ಕೆ, ಕವಿಗಳು ಅಂತ ಬಂದ ತಕ್ಷಣಕ್ಕೆ ನಮಗೆ ತಟ್ಟಂತ ನೆನಪಾಗ್ತಕ್ಕಂಥದ್ದು ಜ್ಞಾನಪೀಠ ಪ್ರಶಸ್ತಿ. ಈ ಕನ್ನಡ ಶ್ರೇಷ್ಠತೆಯನ್ನು ಎಲ್ಲರೂ ಕೊಂಡಾಡ್ತಾರೆ, ಇಡೀ ನಮ್ಮ ರಾಜಕಾರಣಿಗಳು ಕೊಂಡಾಡ್ತಾರೆ, ಎಲ್ಲರೂ ಕೊಂಡಾಡ್ತಾರೆ. ಏನದ ಕೊಂಡಾಡ್ತಾರೆ? ನಮ್ಮ ಕನ್ನಡಕ್ಕೆ 8 ಜ್ಞಾನಪೀಠ ಪ್ರಶಸ್ತಿಗಳು ಬಂದಿವೆ. ಯಾರು ಕೊಡ್ತಾರದು ಜ್ಞಾನಪೀಠ ಪ್ರಶಸ್ತಿಯನ್ನು? ಭಾರತೀಯ ಜ್ಞಾನಪೀಠ ಟ್ರಸ್ಟ್ ಒಂದು ಸ್ವಯಂ ಸಂಸ್ಥೆ. ಆ ಟ್ರಸ್ಟ್ 1961ರಲ್ಲಿ ಸ್ಥಾಪನೆಯನ್ನು ಮಾಡ್ತಾರೆ. ಈ ಒಂದು ಯಾವುದೋ ಜ್ಞಾನಪೀಠ ಪ್ರಶಸ್ತಿಯನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಮೊಟ್ಟ ಮೊದಲ ಇವರು ಏನು ಮಾಡ್ತಾರೆ ಅಂತಾರೆ, ಅದುವರೆಗೂ ಸರ್ಕಾರದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಯಾವುದು ಅತ್ಯುನ್ನತ ಪ್ರಶಸ್ತಿ ಸಾಹಿತ್ಯ ಕ್ಷೇತ್ರಕ್ಕೆ ಇರಲಿಲ್ಲ. ನೋಡಿ ಬೇಕಾದ್ರೆ ಯಾವುದು ಇದೆ ಸಾಹಿತ್ಯ ಕ್ಷೇತ್ರಕ್ಕೆ, ರಾಷ್ಟ್ರ ಮಟ್ಟದಲ್ಲಿ ಯಾವುದಿದೆ ಪ್ರಶಸ್ತಿ? ಯಾವುದೂ ಇಲ್ಲ. ಈ ಹಿನ್ನೆಲೆಯಲ್ಲಿ ಭಾರತೀಯ ಜ್ಞಾನಪೀಠ ಟ್ರಸ್ಟ್ ಯೋಚನೆ ಮಾಡಿ, ನಾವು ಯಾಕೆ ರಾಷ್ಟ್ರ ಮಟ್ಟದಲ್ಲಿ ಒಂದು ಅತ್ಯುನ್ನತ ಪ್ರಶಸ್ತಿಯನ್ನು ಹುಟ್ಟಾಕಬಾರದು ಅಂತ ಮಾಡಿ ಆ ಪ್ರಶಸ್ತಿಯನ್ನು ಹುಟ್ಟಾಕಿ 11 ಲಕ್ಷದ ಬಹುಮಾನವನ್ನು 1965ರಲ್ಲಿ ಕೊಡ್ತಾರೆ. 1965ರಲ್ಲಿ 11 ಲಕ್ಷ ಬಹುಮಾನ ಕಡಿಮೆದಲ್ಲ. ಒಬ್ಬ ಸಮಗ್ರವಾಗಿ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಸಾಹಿತ್ಯವನ್ನು ಇವತ್ತಿಗೂ ಸಹ ನೋಡಿ, ಸ್ವಯಂ ಸಂಸ್ಥೆಗಳು ಪ್ರಶಸ್ತಿಯನ್ನು ಕೊಡುವ ನಿಟ್ಟಿನಲ್ಲಿ ತಮ್ಮ ಪ್ರಾಮಾಣಿಕತೆಯನ್ನು ಉಳಿಸ್ಕೊಂತ ಇರ್ತವೆ. ಯಾಕೆಂತಂದ್ರೆ ತಮ್ಮ ಸಂಘಟನೆಯ ಘನತೆ ಬಹಳ ಮುಖ್ಯ ಆಗಿರುತ್ತೆ. ಈ ನಿಟ್ಟಿನಲ್ಲಿ ಇವತ್ತಿಗೂ ಸಹ ಜ್ಞಾನಪೀಠ ಪ್ರಶಸ್ತಿ ಅಂತಂದ್ರೆ ಬಹಳ ಒಂದು ಅತ್ಯುನ್ನತವಾದಂಥ ಒಂದು ವಿಚಾರ. ನಮ್ಮ ಇಡೀ ಸಾಹಿತ್ಯ ಲೋಕದಲ್ಲಿ ಎಲ್ಲ ಭಾಷೆಗಳಲ್ಲೂ ಪ್ರಥಮ ಪ್ರಶಸ್ತಿಯನ್ನು ಮಲಯಾಳಿ ಕವಿಯಾದಂಥ ಜಿ ಶಂಕರ್ ಕುರುಪ್ ಅನ್ನವರಿಗೆ ಕೊಡ್ತಾರೆ 1965ರಲ್ಲಿ. ಈ ಸಂಸ್ಥೆ ಹುಟ್ಟಿದ್ದು 1961 ಮೇ 22ರಂದು ಟ್ರಸ್ಟ್ ಅನ್ನು ಸ್ಥಾಪನೆ ಮಾಡ್ತಾರೆ. ಧ್ಯೇಯೋದ್ದೇಶಗಳನ್ನು, ಯಾವ ರೀತಿ ನಮ್ಮ ಪ್ರಶಸ್ತಿಯ ಆಯ್ಕೆ ಇರಬೇಕು, ಎಂಥವರಿಗೆ ನಾವು ಪ್ರಶಸ್ತಿಯನ್ನು ಕೊಡಬೇಕು ಅಂತ ಅತ್ಯುತ್ತಮವಾದಂಥ ಕೃತಿಗೆ ಆ ವರ್ಷ ಇಡೀ ಭಾರತದಲ್ಲಿ ನಮ್ಮ ಅಧಿಕೃತ ಭಾಷೆಗಳು ಏನಿದೆ ಸಂವಿಧಾನದ 24 ಭಾಷೆಗಳು, 24 ಭಾಷೆಗಳಲ್ಲಿ ಬಂದಂಥ ಒಂದು ಅತ್ಯುತ್ತಮ ಕೃತಿಗೆ ನಾವು ರಾಷ್ಟ್ರ ಮಟ್ಟದಲ್ಲಿ ಪ್ರಶಸ್ತಿಯನ್ನು ಕೊಡಬೇಕನ್ನೋ ನಿಟ್ಟಿನಲ್ಲಿ ಭಾರತೀಯ ಜ್ಞಾನಪೀಠ ಟ್ರಸ್ಟ್ ಒಂದು ತೀರ್ಮಾನ ಮಾಡುತ್ತೆ. ಆ ನಿಟ್ಟಿನಲ್ಲಿ ಒಂದು ಸಮಿತಿಯನ್ನು ಮಾಡುತ್ತೆ. ಎಲ್ಲ ಭಾಷೆಗಳಿಂದನೂ ಒಬ್ಬ ಪರಿಣಿತರನ್ನು ಆಯ್ಕೆ ಮಾಡಿಕೊಳ್ಳುತ್ತೆ. ಇದು ಪ್ರತಿಯೊಂದು ಭಾಷೆಯಿಂದ ಆ ಭಾಷೆಯ ಬಗ್ಗೆ ಪರಿಣಿತಿ ಹೊಂದಿರತಕ್ಕಂಥ ಒಬ್ಬರು ಆ ಸಮಿತಿಯಲ್ಲಿ ಇರ್ತಾರೆ. ಆ ಭಾಷೆಯಿಂದ ಆ ವರ್ಷ ಎಷ್ಟು ಪುಸ್ತಕಗಳು ಬಂದಿದೆ ಅವನ್ನ ಪರಿಶೀಲನೆ ಮಾಡುತ್ತೆ. ಬಹಳ ಹೆಮ್ಮೆ ಅಂತಂದ್ರೆ ಇಡೀ ಈ ಟ್ರಸ್ಟ್ ಪ್ರಾರಂಭ ಮಾಡಿದ 4ನೇ ಪ್ರಶಸ್ತಿ ನಮ್ಮ ಕನ್ನಡಕ್ಕೆ ಬರುತ್ತೆ. 1965ರಲ್ಲಿ ಪ್ರಾರಂಭ ಮಾಡಿದಂಥ ಒಂದು ಭಾರತೀಯ ಜ್ಞಾನಪೀಠ ಈ ಟ್ರಸ್ಟ್ ಜ್ಞಾನಪೀಠ ಪ್ರಶಸ್ತಿಯನ್ನ 4ನೇ ಪ್ರಶಸ್ತಿ 1967ರಲ್ಲಿ ಕುವೆಂಪು ಅವರ ರಾಮಾಯಣ ದರ್ಶನಂ, ಶ್ರೀ ರಾಮಾಯಣ ದರ್ಶನಂ ಕೃತಿಗೆ ಬರುತ್ತೆ. ಯಾಕೆ ಹೇಳ್ತಾ ಇದ್ದೀನಿ, ಇವತ್ತಿಗೂ ನಾವು ಭಾಷೆ ಬಗ್ಗೆ ಹೆಮ್ಮೆ ಪಡ್ತಾ ಇದ್ದೀವಿ ಅಂತಂದ್ರೆ ಜ್ಞಾನಪೀಠ ಪ್ರಶಸ್ತಿಯನ್ನು ಹೇಳ್ತೀವಿ. 9ನೇ ಪ್ರಶಸ್ತಿ ನಮ್ಮ ಕನ್ನಡಕ್ಕೆ ಬರುತ್ತೆ 1973 ದ ರಾ ಬೇಂದ್ರೆಯವರ 4 ತಂತಿ ಕೃತಿಗೆ. 13ನೇ ಪ್ರಶಸ್ತಿ ಕನ್ನಡಕ್ಕೆ ಬರುತ್ತೆ 1977 ಕೆ ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕೃತಿಗೆ. ಅನಂತರ 19ನೇ ಪ್ರಶಸ್ತಿ ಸಹ ಕನ್ನಡಕ್ಕೆ ಬರುತ್ತೆ 1983 ನಮ್ಮ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕೃತಿಗೆ ಬರುತ್ತೆ. ಆಮೇಲೆ ಒಂದು ಬದಲಾವಣೆಯನ್ನ ಮಾಡುತ್ತೆ ಈ ಟ್ರಸ್ಟ್. ಒಂದು ಕೃತಿಯನ್ನ ನಾವು ಗುರುತಿಸಿದ್ರೆ ಸಮಗ್ರವಾಗಿ ಆಗಲ್ಲ ಅಂತ 1982ರವರೆಗೆ ಏನು ವ್ಯಕ್ತಿಗತ ಕೃತಿಗಳಿಗೆ ಕೊಡ್ತಾ ಇತ್ತು, ಸಮಗ್ರ ಸಾಹಿತ್ಯಿಕ ಬದಲಾವಣೆಯನ್ನ ಮಾಡುತ್ತೆ. ಬದಲಾವಣೆ ಮಾಡಿದ ನಂತರ 26ನೇ ಕೃತಿ 1990ರಲ್ಲಿ ವಿಕ್ರು ಗೋಕಾಕ್ ಅವರ ಸಮಗ್ರ ಸಾಹಿತ್ಯಕ್ಕೆ ಬರುತ್ತೆ. 30ನೇ ಇದು ಒಂದು ಪ್ರಶಸ್ತಿ 1994ರಲ್ಲಿ ಯು ಆರ್ ಅನಂತಮೂರ್ತಿ ಅವರ ಒಂದು ಸಮಗ್ರ ಸಾಹಿತ್ಯಕ್ಕೆ ಬರುತ್ತೆ. 34ನೇ ಪ್ರಶಸ್ತಿ 1998ರಲ್ಲಿ ಗಿರೀಶ್ ಕಾರ್ನಾಡ್ ಅವರ ಒಂದು ಸಮಗ್ರ ಸಾಹಿತ್ಯಕ್ಕೆ ಬರುತ್ತೆ. 46ನೇ ಪ್ರಶಸ್ತಿ 2010ರಲ್ಲಿ ಚಂದ್ರಶೇಖರ್ ಕಂಬಾರ್ ಅವರ ಒಂದು ಸಮಗ್ರ ಸಾಹಿತ್ಯಕ್ಕೆ ಬರುತ್ತೆ. 8 ಜ್ಞಾನಪೀಠ ಪ್ರಶಸ್ತಿಗಳು ಬಂದಿದೆ. ಇವತ್ತಿಗೂ ನಾವು ಹೆಮ್ಮೆಯಿಂದ ಬೀಗ್ತೀವಿ, ಕನ್ನಡ ಅಂದ್ರೆ ಜ್ಞಾನಪೀಠ ಪ್ರಶಸ್ತಿ ಅಂತೀವಿ. ಇದಕ್ಕೆ ಪ್ರಮುಖವಾದ ಕಾರಣ ಯಾವುದು ಅಂತಂದ್ರೆ ಒಂದು ಸಂಸ್ಥೆ ಕೊಡ್ತಕ್ಕಂಥ ಒಂದು ಪ್ರಶಸ್ತಿ. ಈ ಒಂದು ಮೊತ್ತವನ್ನ ಕೇಂದ್ರ ಸರ್ಕಾರವನ್ನು ಸಹ ಸಾಹಿತ್ಯ ಕ್ಷೇತ್ರಕ್ಕೆ ಮೀಸಲಿಟ್ಟು ಇದುವರೆಗೆ ಪ್ರಶಸ್ತಿಯನ್ನು ಕೊಟ್ಟಿಲ್ಲ. ಇದು ಬಹಳ ಗಮನಾರ್ಹವಾದಂಥ ವಿಷಯ. ಇದರಂಥದ್ದೇ ಇನ್ನೊಂದು, ನಾನು ಮತ್ತೆ ಸಂಘಟನೆ ವಿಷಯಕ್ಕೆ ಬರ್ತೀನಿ, ಪ್ರಶಸ್ತಿ ವಿಷಯದಲ್ಲಿ ನಾನು ಮಾತ್ರ ಹೇಳ್ತೀನಿ. ಇನ್ನೊಂದು ಗಂಭೀರವಾದಂಥ ಪ್ರಶಸ್ತಿ ನಮ್ಮ ಭಾರತದೊಳಗೆ
ಜ್ಞಾನಪೀಠ ಪ್ರಶಸ್ತಿಗಿಂತ ಮೌಲ್ಯಯುತವಾದಂಥ ಇನ್ನೊಂದು ಪ್ರಶಸ್ತಿ ಇದೆ, ಅದನ್ನು ಸರಸ್ವತಿ ಸಮ್ಮಾನ ಅಂತ ಕರಿತೀವಿ. ಬಹುಶಃ ಸರಸ್ವತಿ ಸಮ್ಮಾನ ಪ್ರಶಸ್ತಿಯನ್ನು ತೆಗೆದುಕೊಳ್ಬೇಕಂತಂದ್ರೆ ಬಹಳ ಆಳವಾದ ಒಂದು ಪಾಂಡಿತ್ಯ ಇರಬೇಕು ನಮ್ಮ ಕೃತಿಯಲ್ಲಿ. ಅದನ್ನ ಕೆ ಬಿರ್ಲಾ ಪ್ರತಿಷ್ಠಾನದವರು ನೋಡಿ. ಇದು ಇನ್ನೊಂದು ಹೇಳಿದೆ ನಾನು, ಭಾರತೀಯ ಜ್ಞಾನಪೀಠ ಪೀಠ ಟ್ರಸ್ಟ್ ಇದೆ ಯಾರ್ದು ಅಂತಂತಂದ್ರೆ ಟೈಮ್ಸ್ ಆಫ್ ಇಂಡಿಯಾ ಏನು ಸಂಸ್ಥೆ ಗ್ರೂಪ್ ಇದೆ, ಆ ಗ್ರೂಪಿಂದ ಅವರು ಕೊಡ್ತಾ ಇರ್ತಕ್ಕಂಥ ಒಂದು ಪ್ರಶಸ್ತಿ. ಎರಡನೇದು ನಾನು ಸರಸ್ವತಿ ಸಮ್ಮಾನ ಹೇಳಿದೆ, ಇದು ಶ್ರೇಷ್ಠವಾದ ಗದ್ಯ ಅಥವಾ ಪದ್ಯ ಕೃತಿಗೆ ಕೊಡ್ತಕ್ಕಂಥ ಒಂದು ಸರಸ್ವತಿ ಸಮ್ಮಾನ ಪ್ರಶಸ್ತಿ. ಇದು ಕೆ ಬಿರ್ಲಾ ಪ್ರತಿಷ್ಠಾನದವರು ಕೊಡ್ತಕ್ಕಂಥ ಒಂದು ಪ್ರಶಸ್ತಿ. ಕನ್ನಡಕ್ಕೆ ಇದುವರೆಗೂ ಸರಸ್ವತಿ ಸಮ್ಮಾನ 2 ಪ್ರಶಸ್ತಿಗಳು ಬಂದಿದೆ. ಬಹಳ ಒಂದು ಹೆಮ್ಮೆ ಪಡ್ತಕ್ಕಂಥ ವಿಷಯ. ಕೆಲವು ಪ್ರಶಸ್ತಿಗಳಲ್ಲಿ ಈ ಸರಸ್ವತಿ 20ನೇ ಪ್ರಶಸ್ತಿ 2010ರಲ್ಲಿ SL ಭೈರಪ್ಪ ಅವರ ಮಂದ್ರ ಕೃತಿಗೆ ಬಂತು. ಅನಂತರ 24ನೇ ಪ್ರಶಸ್ತಿ 2014ರಲ್ಲಿ ವೀರಪ್ಪ ಮೊಯ್ಲಿ ಅವರ ಶ್ರೀ ರಾಮಾಯಣ ಅನ್ವೇಷಣಂ ಎಂಬ ಕೃತಿ ಬಂದಿದೆ. ಯಾಕೆ ಹೇಳ್ತಾ ಇದ್ದೀವಿ, ಯಾಕೆ ಇವು 2 ಪ್ರಶಸ್ತಿನ ಇದ್ರ ಹೊರತಾಗಿನೂ ಸಹ ನಾವು ನೋಡ್ತಾ ಇದ್ದೀವಿ. ನಮ್ಮ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಅಂದನು ಪ್ರತಿ ವರ್ಷ ನಾವು 8 ಜನರಿಗೆ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ. ಪ್ರಮುಖ ಕವಿಗಳ ಒಂದು ಹೆಸರಿನಲ್ಲಿ ನಿರ್ದಿಷ್ಟವಾದ ಸಾಧಕರನ್ನ ಗುರುತಿಸ್ತಾ ಇದ್ದೀವಿ. ಬರೀ ನಮ್ಮ ಒಂದು ಸಂಸ್ಥೆ ಅಲ್ಲ, ಸಾಕಷ್ಟು ಸಂಸ್ಥೆಗಳು ಕೊಡ್ತಾ ಇದ್ದೇವೆ. ಇವತ್ತು ಕೊಡ್ತಾ ಇರೋದು ಅಷ್ಟೇ ಅಲ್ಲ, ಉಚಿತವಾಗಿ ಪುಸ್ತಕಗಳನ್ನು ಪ್ರಕಟಣೆಯನ್ನ ಮಾಡ್ತಾ ಇದ್ದೇವೆ. ಎಷ್ಟೋ ಪ್ರಕಾಶಕರುಗಳು, ಎಂತ ದೊಡ್ಡ ದೊಡ್ಡ ಪ್ರಕಾಶನಗಳು ಇದಾವೆ ಕರ್ನಾಟಕದಲ್ಲಿ. ಅವರೆಲ್ಲರೂ ಸಹ ನಮ್ಮ ಹೊಸ ತಲೆಮಾರಿನ ಕವಿಗಳಿಗೆ ಒಂದು ಉತ್ತೇಜನವಾಗಿ ಫ್ರೀಯಾಗಿ ಯಾವುದೋ ಪ್ರಕಾಶನವನ್ನ ಮಾಡಿ ಪ್ರಕಟಣೆಯನ್ನ ಮಾಡಿ ಗೌರವ ಪ್ರೀತಿಗಳನ್ನ ಕೊಡ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದೀವಿ. ಪ್ರಮುಖವಾಗಿ ನೋಡಿ, 2 ನಾನು ಹೇಳಿದೆ. ಮುಂದಿನ ಹಂತದಲ್ಲಿ ಬೇರೆ ಬೇರೆ ಮತ್ತೆ ಬರ್ತೀನಿ ಸರ್. ಉತ್ತಮವಾಗಿರ್ತಕ್ಕಂಥ ಅಂಶಗಳನ್ನ ಇವತ್ತು ಕೊಟ್ರೆ ಸರ್ ಉಪಾರ್ ಅವರು ಅದನ್ನ ಹೇಳಿದ್ರು ವೀಕ್ಷಕರಿಗೆ. ಇವತ್ತು ನೋಡಿ, ಜ್ಞಾನಪೀಠ ಇವತ್ತು ಭಾಷಾ ಶ್ರೀಮಂತಿಕೆ ಅಥವಾ ಸಾಹಿತ್ಯದ ಶ್ರೀಮಂತಿಕೆ ಏನಾದ್ರೂ ಅಳಿತೀವಿ ಅಂತಂದ್ರೆ ಅದು ಜ್ಞಾನಪೀಠ ಪ್ರಶಸ್ತಿ, ಇಂಥ ಪ್ರಶಸ್ತಿಗಳು. ಈ ಜ್ಞಾನಪೀಠ ಪ್ರಶಸ್ತಿ ಅಂತಕ್ಕಂಥದ್ದೇ ಒಂದು ಖಾಸಗಿ ಕ್ಷೇತ್ರದ ಒಂದು ಟ್ರಸ್ಟಿನ ಮೂಲಕ ಕೊಡ್ತಕ್ಕಂಥ ಪ್ರಶಸ್ತಿ. ಟ್ರಸ್ಟಿನ ಮೂಲಕ ಕೊಡ್ತಕ್ಕಂಥ ಈ ಪ್ರಶಸ್ತಿ ಯಾಕೆ ತುಂಬಾ ಉತ್ಕೃಷ್ಟವಾಗಿದೆ ಅನ್ನೋದಕ್ಕೂ ಕೂಡ ಅವರು ಉದಾಹರಣೆಯನ್ನು ಕೊಟ್ಟರು. ಯಾಕಂದ್ರೆ ಕೆಲವೊಂದು ಮಾನದಂಡಗಳನ್ನ ಅನುಸರಿಸ್ತಾರೆ. ಆದ್ರೆ ಸರ್ಕಾರದಲ್ಲಿ ಏನಾಗುತ್ತೆ ಅಂದ್ರೆ ಲಾಬಿ ಇರುತ್ತೆ. ಸರ್ಕಾರದಲ್ಲಿ ಕೂಡ ಪ್ರಶಸ್ತಿ ಇದೆ, ಇಲ್ಲ ಅಂತಂದ್ರೆ ಕೇಂದ್ರ ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಇದೆ, ಆಮೇಲೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಇದೆ. ಇವೆಲ್ಲವೂ ನೋಡಿ, ಆಮೇಲೆ ಪದ್ಮಶ್ರೀ, ಪದ್ಮಭೂಷಣ, ಈ ತರದ ಪ್ರಶಸ್ತಿಗಳು ಸರ್ಕಾರ ಕವಿಗಳಿಗೆ ಪ್ರೋತ್ಸಾಹ ನೀಡ್ತಕ್ಕಂಥ ಪ್ರಶಸ್ತಿ ಇದ್ರೂ ಕೂಡ ಎಲ್ಲ ಒಂದ್ ಕಡೆ ಲಾಬಿಗೋ ಆಮಿಷಕ್ಕೋ ಅಥವಾ ಬಕೆಟ್ ಸಾಹಿತಿಗಳಿಗೆ ಕೊಡ್ತಾ ಇದ್ದಾರೆ ಅಂತಕ್ಕಂಥ ಕೂಗು ಆಗಾಗ ಅಲ್ಲಲ್ಲಿ ಕೇಳಿ ಬರ್ತಕ್ಕಂಥದ್ದು. ಹಾಗಂತ ನಾವು ಸರ್ಕಾರದ ಒಂದು ಪ್ರೋತ್ಸಾಹನ ಸಂಪೂರ್ಣವಾಗಿ ಕಡೆಗಣಿಸಾಗಿಲ್ಲ. ಯಾಕಂದ್ರೆ ಸರ್ಕಾರ ಇವತ್ತು ಏನಪ್ಪಾ ಅಂದ್ರೆ ಅಕಾಡೆಮಿಕ್ ಚಾರ್ಟರ್ ಅಂತಂದು ಪ್ರತಿ ವರ್ಷ ಹೊರಗ್ಬಿಡುತ್ತೆ. ಅಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೊಡುತ್ತೆ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೊಡುತ್ತೆ. ಈ ಎಲ್ಲಾ ನಿಟ್ಟಿನಲ್ಲಿ ಗಮನ ಇಳಿಸಿದ್ರೆ ಸರ್ಕಾರದ ಕಾರ್ಯಕೆಲಸಗಳೇನು, ಆ ಖಾಸಗಿ ಸಂಘಟನೆಗೆ ಸ್ಪರ್ಧಿಯಾಗಿ ಸರ್ಕಾರ ಮಾಡ್ತಕ್ಕಂಥ ಕೆಲಸಗಳೇನು ಅಂತಕ್ಕಂಥದ್ದನ್ನ ಈಗ ಪಾಲಾಕ್ಷ ಆರ್ ಹಾಗಲವಾಡಿಯವರೇ ಹೇಳಬೇಕು ಅಂತ. ಮೊದಲಿಗೆ ಶ್ರೀ ಬಸವ ಟಿವಿಯ ಸಮಸ್ತ ವೀಕ್ಷಕರಿಗೆ ಶರಣಾರ್ಥಿಗಳನ್ನು ಸಲ್ಲಿಸ್ತಾ, ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಈ ಚರ್ಚೆಯ ವಿಷಯ ತುಂಬ ಮಹತ್ವಪೂರ್ಣವಾದಂಥ ವಿಷಯ. ಈ ವಿಷಯವನ್ನು ಚೆನ್ನಾಗಿ ನಮ್ಮ ಕೊಟ್ರೇಶ್ ಸರ್ ಮಾತಾಡಿದ್ದಾರೆ. ಅದಕ್ಕಿಂತ ಮುಖ್ಯವಾಗಿ ಸಂಘಟನೆಗಳು ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳೋದಿಲ್ಲ, ಆದರೆ ಸಂಘಟನೆಗಳಿಗಿಂತ ಪ್ರಬಲವಾಗಿ ಸಾಹಿತಿಗಳಿಗೆ ಪ್ರೋತ್ಸಾಹ ಕೊಡ್ತಕ್ಕಂಥ ಕೆಲಸವನ್ನು ಸರ್ಕಾರ ಬಹಳಷ್ಟು ದೀರ್ಘಾವಧಿಯಿಂದ ಮಾಡ್ಕೊಂಡು ಬಂದಿದೆ. ಹಾಗಾಗಿ ಸರ್ಕಾರ ಅನ್ನುವಂಥದ್ದು ಹಲವು ಕಾರ್ಯಕ್ರಮಗಳನ್ನು ಸಾಹಿತಿಗಳ ಬೆಳವಣಿಗೆಗೆ, ಸಾಹಿತ್ಯದ ಬೆಳವಣಿಗೆಗೆ, ಸಾಹಿತಿಗಳನ್ನು ಗುರುತಿಸುವ ಕಾರಣಕ್ಕಾಗಿ ಮಾಡಿದೆ. ಇಲ್ಲಿ ಒಂದು ವಚನ ನೆನಪಾಗ್ತದೆ, ಕರಿಯ ನಿತ್ತೊಡೆ ಒಲ್ಲೆ, ಸಿರಿಯ ನಿತ್ತೊಡೆ ಒಲ್ಲೆ, ಹಿರಿದಪ್ಪ ರಾಜ್ಯವ ನಿತ್ತೊಡೆ ಒಲ್ಲೆ, ನಿಮ್ಮ ಶರಣರ ಸುಳ್ನುಡಿಯ ಅರೆಗಳಿಗೆ ಇತ್ತಡೆ ನಿಮ್ಮ ನಿತ್ಯ ಕಾಣ ರಾಮನಾಥ ಅನ್ನುವಂತಹ ದೇವರ ದಾಸಿಮಯ್ಯನವರ ವಚನವನ್ನು ನೆನೆಸ್ತಾ, ಇವತ್ತು ನೀವು ಹೇಳಿದ್ರಿ ಸಾಹಿತ್ಯ ಅಕಾಡೆಮಿ ಬಹಳಷ್ಟು ಕೆಲಸಗಳನ್ನು ಮಾಡ್ತಾ ಇದೆ. ಇವತ್ತು ಜ್ಞಾನಪೀಠ ಪ್ರಶಸ್ತಿ, ಸರಸ್ವತಿ ಸಮ್ಮಾನ ಪ್ರಶಸ್ತಿ ದೇಶದ ರಾಷ್ಟ್ರದ ಅತ್ಯುನ್ನತ ಪ್ರಶಸ್ತಿಗಳಾದರೂ ಕೂಡ ಸರ್ಕಾರ ಕೂಡ ಸಾಹಿತಿಗಳಿಗೆ ಹಲವಾರು ಪ್ರಶಸ್ತಿಗಳನ್ನು ಕೂಡ ಕೊಟ್ಟಿದೆ. ಸಾಹಿತ್ಯ ಅಕಾಡೆಮಿಯನ್ನು ಸ್ಥಾಪನೆ ಮಾಡಿ ಹಲವಾರು ದೇವೋದ್ದೇಶಗಳನ್ನು ಅದು ಈಡೇರಿಸ್ಕೊಂಡು ಬರ್ತಾ ಇದೆ. ಉದಾಹರಣೆಗೆ ಸಾಹಿತ್ಯ ಕ್ಷೇತ್ರದ ಅಧ್ಯಯನವನ್ನು ಮಾಡಲಿಕ್ಕೆ ಮತ್ತು ಇವತ್ತು ಹೊಸದಾದಂತಹ ಸಂಶೋಧನೆಗಳನ್ನು ಮಾಡಬೇಕು ಅಂತಂದರೆ ಆ ಉದ್ದೇಶಗಳಿಗೆ ಇವತ್ತು ರಾಷ್ಟ್ರಮಟ್ಟದಲ್ಲಿ ಎಲ್ಲ ಕಡೆ ಗ್ರಂಥಾಲಯಗಳನ್ನು ಸ್ಥಾಪನೆ ಮಾಡ್ತಕ್ಕಂಥ ಕೆಲಸವನ್ನು ಸಾಹಿತ್ಯ ಅಕಾಡೆಮಿ ಮಾಡಿದೆ. ಇವತ್ತು ಬಹುತೇಕ ಜಿಲ್ಲಾ ಮಟ್ಟದಲ್ಲಿರ್ಬೋದು, ತಾಲೂಕು ಮಟ್ಟದಲ್ಲಿರ್ಬೋದು, ಹೋಬಳಿ ಮಟ್ಟದಲ್ಲಿರ್ಬೋದು, ಇವತ್ತು ಗ್ರಂಥಾಲಯಗಳು ಸ್ಥಾಪನೆ ಆಗಿರೋದು ಅಂದರೆ ಅದು ಸರ್ಕಾರದ ಕೆಲಸದಿಂದ. ಇವತ್ತು ಸಣ್ಣ ಸಣ್ಣ ಹಳ್ಳಿಗಳಲ್ಲಿ ಕೂಡ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಕೂಡ ಗ್ರಂಥಾಲಯಗಳನ್ನು ಸ್ಥಾಪನೆ ಮಾಡಲಾಗಿದೆ. ಅಂದರೆ ಇಂತಹ ಗ್ರಂಥಾಲಯಗಳನ್ನು ಸ್ಥಾಪನೆ ಮಾಡಿ ಪ್ರತಿಯೊಬ್ಬ ಸಾಹಿತಿಯ ಪುಸ್ತಕಗಳು ಕೂಡ ಅಲ್ಲಿ ದೊರೆಯುವಂತಹ, ಅಥವಾ ಗ್ರಾಮೀಣ ಪ್ರದೇಶದ ಕಟ್ಟಕಡೆಯ ವ್ಯಕ್ತಿ ಕೂಡ ಎಲ್ಲ ಸಾಹಿತಿಗಳ ಕೃತಿಗಳನ್ನು ಓದುವಂತಹ ಅವಕಾಶವನ್ನು ಒದಗಿಸಿಕೊಡುವಂಥ ಕೆಲಸವನ್ನು ಈ ಸಾಹಿತ್ಯ ಅಕಾಡೆಮಿ ಮಾಡ್ಕೊಂಡು ಬರ್ತಾ ಇದೆ ಅಂತ ಹೇಳ್ಬೋದು. ಹಾಗೆಯೇ ಸಾಹಿತ್ಯ ಅಭಿವೃದ್ಧಿಗೆ ನಮ್ಮ ಇವತ್ತು ಏನು ಖಾಸಗಿ ಸಂಘಟನೆಗಳಿದೆ
ಅದಕ್ಕೆ ಉತ್ತೇಜನ ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಸಾಹಿತ್ಯ ಅಕಾಡೆಮಿ ಮಾಡ್ತಾ ಇದೆ. ಅಂದರೆ ಬಹುತೇಕ ಇವತ್ತೇನು ಖಾಸಗಿ ಸಂಘಟನೆಗಳಿವೆ ಅವೆಲ್ಲವನ್ನ ಗುರುತಿಸಿ ಅವುಗಳಿಗೆ ಉತ್ತೇಜನವನ್ನು ಕೊಡ್ತಕ್ಕಂತಹ ಕೆಲಸವನ್ನು ಕೂಡ ಈ ಒಂದು ಸಾಹಿತ್ಯ ಅಕಾಡೆಮಿ ಮಾಡ್ತಾ ಇದೆ. ಮತ್ತು ಗ್ರಂಥಾಲಯಗಳನ್ನು ಸ್ಥಾಪನೆ ಮಾಡ್ತಕ್ಕಂಥದ್ದು, ಗ್ರಂಥಾಲಯದ ಪುಸ್ತಕಗಳನ್ನು ಪ್ರಕಟಣೆ ಮಾಡ್ತಕ್ಕಂಥದ್ದು, ಅಥವಾ ಏನು ಬಹಳಷ್ಟು ಪ್ರತಿಭಾನ್ವಿತ ಸಾಹಿತಿಗಳಿದ್ದಾರೆ, ಯುವ ಸಾಹಿತಿಗಳಿದ್ದಾರೆ, ಅವರ ಪುಸ್ತಕಗಳನ್ನು ಕೂಡ ಪ್ರಕಟಣೆ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಈ ಒಂದು ಸಾಹಿತ್ಯ ಅಕಾಡೆಮಿ ಮಾಡ್ತಾ ಇದೆ. ಹಾಗೆಯೇ ಪ್ರತಿಭಾವಂತ ಲೇಖಕರಿಗೆ, ಶ್ರೇಷ್ಠ ಸಾಹಿತ್ಯಗಳಿಗೆ, ಸಾಹಿತ್ಯ ಕೃತಿಗಳಿಗೆ ಬಹುಮಾನವನ್ನು ಕೊಡ್ತಕ್ಕಂಥ ಒಂದು ದೇವೋದ್ದೇಶವನ್ನು ಕೂಡ ಸಾಹಿತ್ಯ ಅಕಾಡೆಮಿ ಹೊಂದಿದೆ. ಅಂದರೆ ಸರ್ಕಾರದಿಂದ ಸ್ಥಾಪಿತವಾಗಿರ್ತಕ್ಕಂಥ ಒಂದು ಸಾಹಿತ್ಯ ಅಕಾಡೆಮಿ ಅನ್ನುವಂಥದ್ದು ಇಂತಹ ಎಲ್ಲ ಕೆಲಸಗಳನ್ನು ಕೂಡ ಮಾಡ್ತಾ ಇದೆ. ಸಾಮಾನ್ಯವಾಗಿ ಸರ್ಕಾರ ಅನ್ನುವಂಥದ್ದು ಬಹಳಷ್ಟು ಪ್ರಬಲವಾದಂಥ ಒಂದು ಸಂಸ್ಥೆ ಅದು. ಅಂದರೆ ಈಗ ಸಂಘಟನೆಗಳ ವ್ಯಾಪ್ತಿ ಏನಾಗ್ತದೆ, ಸೀಮಿತ ಆಗುತ್ತೆ. ಅಂದರೆ ಅದರ ವ್ಯಾಪ್ತಿ ಸೀಮಿತ ಆಗ್ತದೆ. ಏನು ಕೆಲವು ವ್ಯಕ್ತಿಗಳನ್ನು ಮಾತ್ರ ಗುರುತಿಸಲಿಕ್ಕೆ, ಯಾಕಂದರೆ ಅದಕ್ಕೆ ಆರ್ಥಿಕ ಶಕ್ತಿ ಭಾಳ ಕಡಿಮೆ ಇರುತ್ತೆ ಸಂಘಟನೆಗಳಿಗೆ, ಆಮೇಲೆ ಆರ್ಥಿಕ ಮೂಲ ಭಾಳ ಕಡಿಮೆ ಇರ್ತದೆ. ಆದರೆ ಸರ್ಕಾರಕ್ಕೆ ಆಯವ್ಯಯದಲ್ಲಿ ಕೂಡ ಅದನ್ನು ಆರ್ಥಿಕ ಒಂದು ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳಿಕ್ಕೆ ಅವಕಾಶ ಇರೋದ್ರಿಂದ ಸರ್ಕಾರ ಬಹಳಷ್ಟು ಮಟ್ಟಿಗೆ ಖಾಸಗಿ ಸಂಘಟನೆಗಳಿಗಿಂತ ಹೆಚ್ಚಿನ ಮಟ್ಟದಲ್ಲಿ ಸಾಹಿತಿಗಳನ್ನು ಗುರುತಿಸಲಿಕ್ಕೆ, ಸಾಹಿತ್ಯವನ್ನು ಬೆಳವಣಿಗೆ ಮಾಡಲಿಕ್ಕೆ ಮತ್ತು ಸಾಹಿತಿಗಳಿಗೆ ಪ್ರೋತ್ಸಾಹ ಕೊಡಲಿಕ್ಕೆ ಬಹಳಷ್ಟು ಶಕ್ತಿಯುತವಾಗಿರುತ್ತೆ ಅನ್ನುವಂಥದ್ದು ನನ್ನ ಅನಿಸಿಕೆ. ಮತ್ತು ಇವತ್ತು ಸರ್ಕಾರ ಅನ್ನುವಂಥದ್ದು ಖಾಸಗಿ ಸಂಘಟನೆಗಳಿಗಿಂತ ಹೆಚ್ಚಿನ ಮಟ್ಟಿಗೆ ಸಾಹಿತಿಗಳನ್ನು ಎನ್ಕರೇಜ್ ಮಾಡ್ತಾ ಇದೆ, ಸಾಹಿತ್ಯವನ್ನು ಬೆಳೆಸ್ತಾ ಇದೆ, ಮತ್ತು ಎಲ್ಲ ಭಾಷೆಗಳ ಸಾಹಿತಿಗಳನ್ನು ಗುರುತಿಸುವಂಥ ಕೆಲಸ ಮಾಡ್ತಾ ಇದೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಸರ್. ಒಳ್ಳೆ ಉತ್ತಮವಾಗಿರ್ತಕ್ಕಂಥ ವಿಚಾರ. ಯಾಕಂದರೆ ಇವತ್ತು ಸರ್ಕಾರ ಪೂರ್ತಿ ಹಿಂದೆ ಬಿದ್ದಿಲ್ಲ ಅಂತಂದಲ್ಲ, ಕೆಲವೊಂದು ಕಾರ್ಯಗಳನ್ನು ಅದು ಕೂಡ ಮಾಡ್ತಾ ಇದೆ. ಪುಸ್ತಕ ಪ್ರಕಟಣೆ ಆಗಿರ್ಬೋದು, ಮತ್ತು ಖಾಸಗಿ ಸಂಘಟನೆಗಳು ಏನಾದರೂ ರಿಜಿಸ್ಟರ್ ಮಾಡಿ ಕಾರ್ಯವನ್ನು ನಿರ್ವಹಿಸಿ ಆಗಿದ್ದರೆ ಅದನ್ನು ಸಬ್ಮಿಟ್ ಮಾಡಿದೆ ಸರ್ಕಾರ, ಮತ್ತು ತಾವು ಮಾಡಿರ್ತಕ್ಕಂಥ ಖರ್ಚಿಗೆ ಅದು ಮತ್ತೆ ಹಣ ಬಿಡುಗಡೆ ಮಾಡ್ತಕ್ಕಂಥ ಕೆಲಸನೂ ಕೂಡ ಮಾಡ್ತಾ ಇದೆ ಅಂತಂದು ಇವೆಲ್ಲ ಸರ್ಕಾರದಿಂದ ಆಗ್ತಾ ಇದೆ. ಮತ್ತು ಸರ್ಕಾರ ಒಂದು ನೆಪದಲ್ಲಿ ಏನು ಮಾಡುತ್ತೆ, ಖಾಸಗಿ ಸಂಘಟನೆಗೆ ಬೆಂಬಲ ನೀಡುತ್ತೆ, ಮತ್ತು ಅದೇ ಖಾಸಗಿ ಸಂಘಟನೆಗಳು ಏನಾದರೂ ಸರ್ಕಾರದ ಒಂದು ಸಭಾಂಗಗಳನ್ನು ಬುಕ್ ಮಾಡಬೇಕು ಅಂದರೆ ಮತ್ತೆ ಚಾರ್ಜ್ ಮಾಡುತ್ತೆ. ಇಲ್ಲಿ ಏನಾಗಿದೆ, ಕನ್ನಡ ಸಾಹಿತ್ಯ ಪರಿಷತ್ತು ನೀವು ನೋಡಿರ್ಬೋದು, ನಾಲ್ವಡಿ ಕೃಷ್ಣರಾಜ ಒಡೆಯರು ಈ ನಾಡಿನಲ್ಲಿರ್ತಕ್ಕಂಥ ಎಲ್ಲ ಸಾಹಿತಿಗಳಿಗೆ ಪ್ರೋತ್ಸಾಹ ನೀಡಲು ಸಲುವಾಗಿ ಏನು ಮಾಡಿದ್ರು, ಕವಿಗೋಷ್ಠಿ ಮಾಡಲಿಕ್ಕೆ ಅಥವಾ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಮಾಡಲಿಕ್ಕೆ ಸಭಾಂಗಣವನ್ನು ನಿರ್ಮಾಣ ಮಾಡಿದ್ರು. ಇವತ್ತೇನಾಗಿದೆ ಅಂದರೆ ರಾಜಕೀಯ ಪ್ರವೇಶ ಆಗಿಬಿಟ್ಟು ಮೊದಲು ಅತ್ಯಂತ ಕಡಿಮೆ ದರದ ಸಭಾಂಗಣವನ್ನು ಕೊಡ್ತಕ್ಕಂಥ ಪದ್ಧತಿಯನ್ನು ಬದಲಾಯಿಸಿಬಿಟ್ಟು ಈಗ ಸುಮಾರು ಒಂದು 6-7 ಸಾವಿರ ರೂಪಾಯಿ ದುಡ್ಡನ್ನು ಕಟ್ಟಬೇಕಾಗುತ್ತೆ ಒಂದು ದಿನಕ್ಕೆ. ಯಾಕೆ ಇದೆಲ್ಲ ಅಂತಂದು, ಒಂದು ಕಡೆ ಸಾಹಿತಿಗಳಿಗೆ ಪ್ರೋತ್ಸಾಹ ನೀಡ್ತೀವಿ ಅಂತ ಹೇಳಿದ್ರೆ, ಮತ್ತೆ ಇದೇ ಸಂಘಟನೆಗಳು, ಇದೇ ಒಂದು ಸರ್ಕಾರ ಏನು ಮಾಡುತ್ತೆ, ಇವತ್ತು ಸಭಾಂಗಣಗಳಿಗೆ ಚಾರ್ಜ್ ಮಾಡ್ತಾ ಇದೆ. ಇವತ್ತು ಇಂಥ ಸಾಹಿತ್ಯವನ್ನು ಹೊರತರದೇ ಕಷ್ಟವಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಇಂಥ ಪದ್ಧತಿಗಳು ಎಷ್ಟು ಮಟ್ಟಿಗೆ ನ್ಯಾಯ ಕೊಡುತ್ತೆ ಅಂತಂದು. ಮತ್ತೆ ಖಾಸಗಿ ಸಂಘಟನೆಗೆ ಬಂದಾಗ ಮನೆ ಮನೆ ಕವಿಗೋಷ್ಠಿ ನಡೀತಾ ಇದೆ, ಕವಿ ಕಾವ್ಯಗೋಷ್ಠಿ ನಡೀತಾ ಇದೆ, ಅಂತರ್ಜಾಲದ ಒಂದು ಮೂಲಕನೂ ಕೂಡ ಕವಿಗೋಷ್ಠಿ, ಸಾಹಿತಿಗಳಿಗೆ ಪ್ರೋತ್ಸಾಹ ಮಾಡ್ತಕ್ಕಂಥ ಕೆಲಸಗಳು ನಡೀತಾ ಇದೆ. ಇವೆಲ್ಲ ನೋಡಿದಾಗ ಮತ್ತೆ ಖಾಸಗಿ ಸಂಘಟನೆಗಳು ಏನೇನು ಕೆಲಸ ಮಾಡ್ತಾ ಇದ್ದೇವೆ ಅಂತ ನಾನು ಲತಾಮಣಿಯವ್ರ ಹತ್ರ ಹೋಗ್ತೀನಿ. ಏನು ಹೇಳ್ತೀರಾ ಮೇಡಮ್? ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀ ಬಸವ ಟಿವಿಯ ಸಮಸ್ತ ಸಹೃದಯ ವೀಕ್ಷಕ ಬಂಧುಗಳಿಗೆ ಶರಣಾರ್ಥಿ. ಇವತ್ತಿನ ಒಂದು ವಿಚಾರ ತುಂಬ ಅತ್ಯಗತ್ಯವಾದಂತಹ ವಿಚಾರ. ಯಾಕೆ ಅಂದರೆ ಗುರುಗಳು ಯಾವಾಗಲೂ ಒಂದು ಮಾತು ಹೇಳ್ತಿರ್ತಾರೆ, ಸುಬಟರ್ಕಳ್ ಅಂತ ಹೇಳುವಾಗ ಕನ್ನಡಿಗರು ಹುಟ್ಟುತ್ತಾನೆ ಕವಿಗಳಾಗಿರ್ತಾರೆ ಅಂತ. ಯಾಕೆಂದರೆ ಪ್ರತಿಯೊಬ್ಬರಲ್ಲೂ ಆ ಕಾವ್ಯ ರಚನೆ ಮಾಡುವಂತಹ, ಕವಿತೆಯನ್ನು ರಚನೆ ಮಾಡುವಂತಹ ಶಕ್ತಿ ಇರುತ್ತೆ, ಮಾತಿನಲ್ಲೇ ಕವಿತ್ವವನ್ನು ತೋರ್ಪಡುವಂತಹ ಶಕ್ತಿ ಕನ್ನಡಿಗರಿಗೆ ಇರುತ್ತೆ ಅಂತ. ಹಾಗಿರುವಾಗ ಪ್ರತಿಯೊಬ್ಬರೂ ಕೂಡ ಈ ಸಾಹಿತ್ಯದಲ್ಲಿ ಒಂದಲ್ಲ ಒಂದು ರೀತಿ ತಮ್ಮ ಒಂದು ಅಭಿರುಚಿಯನ್ನು ಹೊಂದಿರ್ತಾರೆ. ಅದು ಓದೋದಿರ್ಬೋದು, ಬರೆಯೋದಿರ್ಬೋದು, ಅಥವಾ ಸಾಹಿತ್ಯ ಪ್ರೇಮಿಗಳಾಗಿ ಅದನ್ನು ಪ್ರಚಾರ ಮಾಡೋ ರೀತಿನಲ್ಲಾದರೂ ಕೂಡ ಅವರು ತಮ್ಮ ಒಂದು ಸಾಹಿತ್ಯ ಆಸಕ್ತಿ ಅಥವಾ ಸಾಹಿತ್ಯ ಪ್ರೇಮವನ್ನು ವ್ಯಕ್ತಪಡಿಸ್ತಾ ಇರ್ತಾರೆ. ಹೀಗಿರುವಾಗ ಸರ್ಕಾರ ಇಂಥ ಒಂದು ಸಾಹಿತಿಗಳಿಗೆ, ಬರೆಯೋ ಅಂಥವ್ರಿಗಾಗಿರಲಿ ಅಥವಾ ಓದೋವಂಥವ್ರಿಗಾಗಿರಲಿ ಯಾವ ರೀತಿ ಪ್ರೋತ್ಸಾಹ ಅಥವಾ ಸಹಕಾರ ಕೊಡ್ತಾ ಇದೆ ಅನ್ನೋದನ್ನ ನಾವು ಇಲ್ಲಿ ಯೋಚನೆ ಮಾಡಬೇಕಾಗತ್ತೆ. ಈಗ ಎಲ್ಲ ಕನ್ನಡಿಗರಲ್ಲೂ ಆ ಒಂದು ಶಕ್ತಿ ಇದೆ ಅಂತ ಅಂದಾಗ ಎಲ್ಲರೂ ಬರೆಯೋದು ಬೇಡ, ಅವರವರ ಒಂದು ಟೈಮ್ ಪಾಸಿಗೆ ಬರೆಯೋರು ಕೂಡ ಇರ್ತಾರೆ, ಅಥವಾ ಅದನ್ನೇ ಪ್ರೊಫೆಷನಲ್ ಆಗಿ ತಗೊಂಡು, ಪ್ರವೃತ್ತಿಯಾಗಿ ತಗೊಂಡು ಸಾಹಿತಿಗಳು, ಕವಿಗಳು ಅಂತ ಗುರುತಿಸ್ಕೊಂಡಿರೋರು ಇರ್ತಾರೆ ಸಮಾಜದಲ್ಲಿ. ಅಂಥವ್ರನ್ನ ಸರ್ಕಾರ ಗುರುತಿಸಿ ಅವರ ಒಂದು ಪ್ರತಿಭೆಗೆ ಪ್ರೋತ್ಸಾಹ ನೀಡುವಂಥ ಅಂಕಿ ಅಂಶಗಳು ತುಂಬ ಕಡಿಮೆ ಅಂತಲೇ ನಾನು ಹೇಳ್ತೀನಿ. ಯಾಕೆ ಅಂದರೆ ಆಗಲೇ ಮಾತಾಡ್ತಾ ಸರ್ ಹೇಳಿದ್ರು, ಗ್ರಂಥಾಲಯ ವ್ಯವಸ್ಥೆ ಮಾಡಿದ್ದಾರೆ, ಬರೆದಿರೋ ಅಂಥ ಪುಸ್ತಕಗಳನ್ನು ತಗೋತಾರೆ ಅಂತ. ಅದು ಎಷ್ಟು ಜನಕ್ಕೆ ಅದು ಮುಟ್ತಾ ಇದೆ, ಎಷ್ಟು ಜನ ಸಾಹಿತಿಗಳನ್ನು ಅದು ಮುಟ್ತಾ ಇದೆ. ಎಷ್ಟೋ ಜನರು ಬರೆದು ತಮ್ಮ ಮನೆಯ ಕಪಾಟ್ನಲ್ಲಿ ಇಟ್ಕೋತಿದ್ದಾರೆ ಹೊರತು ಅದನ್ನು ಹೀಗೊಂದು ಮುದ್ರಣ ಮಾಡ್ಬೋದು, ಪುಸ್ತಕ ರೂಪಕ್ಕೆ ತರಬಹುದು, ಸರ್ಕಾರದಿಂದ ಈ ಯೋಜನೆಗಳಿದೆ, ಸರ್ಕಾರ ಈ ರೀತಿ ಸಹಕಾರ ಕೊಡುತ್ತೆ ಅನ್ನೋ ಒಂದು ಅರಿವು ಕೂಡ
ಅವರಿಗೆ ಇರೋದಿಲ್ಲ. ಅಂತ ಒಂದು ಯಾರ ಒಂದು ಅರಿವಿಗೂ ಬರದ ಒಂದು ಅಲ್ಪ ಪ್ರಮಾಣದಲ್ಲಿ ಅದು ನಡೀತಾ ಇದೆ ಅಂತ ಅಂದಾಗ ಯಾವ ಒಂದು ರೀತಿಯ ಪ್ರೋತ್ಸಾಹ ಸರ್ಕಾರದಿಂದ ಸಿಗ್ತಾ ಇದೆ? ಸರ್ಕಾರದಿಂದ ಸಿಗೋದಕ್ಕಿಂತ ಹೆಚ್ಚಿನದಾಗಿ ಈಗ ಏನು ಸಂಘಟನೆಗಳು ಹುಟ್ಕೋತಾ ಇದೆ, ಆ ಸಂಘಟನೆಗಳಿಂದ ಸಿಗ್ತಾ ಇದೆ ಅನ್ನೋದನ್ನ ನಾನು ಹೇಳ್ತೀನಿ. ಈಗ ಸರ್ಕಾರ ಯಾವುದೋ ಒಂದು ಪುಸ್ತಕವನ್ನ ಪ್ರಾಧಿಕಾರಕ್ಕೆ ಆಹ್ವಾನ ಮಾಡಿದಾಗ ಅಲ್ಲಿ ಒಂದು ವಯೋಮಿತಿ ಇಟ್ಕೊಂಡಿರುತ್ತೆ, ಅಥವಾ ಏನು ಯಾವುದೋ ಒಂದಷ್ಟು ನಿಯಮಗಳನ್ನ ಹಾಕಿರುತ್ತೆ. ಆದ್ರೆ ಸಂಘಟನೆಯಲ್ಲಿ ಹಾಗಿರೋದಿಲ್ಲ. ಪ್ರತಿಯೊಬ್ಬರನ್ನು ಪ್ರೋತ್ಸಾಹಿಸುವಂತಹ ಮೊದಲ ಮೆಟ್ಟಿಲನ್ನ ಹತ್ತಿಸುವಂತಹ ಕೆಲಸವನ್ನ ಸಂಘಟನೆಗಳು ಮಾಡ್ತಾ ಇರುತ್ತೆ. ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ, ನನ್ನಲ್ಲಿ ಆ ಒಂದು ಕವಿಯ ಗುಣ, ಕವಿತ್ವ ಇದೆ ಅನ್ನೋದನ್ನ ಗುರುತಿಸಿದ್ದೇ ಒಂದು ಸಂಘಟನೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಅದರಲ್ಲೂ ಕೂಡ ಗುರುಗಳು ಸ್ಥಾಪನೆ ಮಾಡಿರುವಂತಹ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆನೆ ನನ್ನಲ್ಲಿರುವಂತಹ ಒಂದು ಸಾಹಿತ್ಯವನ್ನ ಗುರುತಿಸಿದ್ದು, ಹಾಗೆ ನನಗೆ ಒಂದು ಅವಕಾಶವನ್ನ ಕೊಟ್ಟಿದ್ದು ಕೂಡ ಸಂಘಟನೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಆ ಸಂಘಟನೆಯ ಮುಖಾಂತರ, ಹಾಗೆ ಆ ಸಂಘಟನೆ ಆಯೋಜಿಸಿದಂತಹ ಆನ್ಲೈನ್ ಕಾರ್ಯಕ್ರಮಗಳಿರಬಹುದು ಅಥವಾ ಆಫ್ಲೈನ್ ಕಾರ್ಯಕ್ರಮಗಳಿರಬಹುದು, ವೇದಿಕೆ ಕಾರ್ಯಕ್ರಮಗಳಿರಬಹುದು, ಮತ್ತೆ ಆ ಸಾಹಿತಿಗಳನ್ನ ಪ್ರೋತ್ಸಾಹಿಸ್ಲಿಕ್ಕೆ ತರಗತಿಗಳನ್ನ ನಡೆಸಿದಂಥದ್ದಿರ್ಬೋದು, ಕಮ್ಮಟಗಳನ್ನ ಆಯೋಜಿಸಿದಂಥದ್ದಿರ್ಬೋದು, ಈ ಎಲ್ಲಾ ಒಂದು ಯೋಜನೆ ರೂಪುರೇಷೆಗಳ ಮುಖೇನ ಹಲವಾರು ಸಾಹಿತಿಗಳನ್ನ, ಎಲೆಮರೆ ಕಾಯಿಗಳಂತ ಇದ್ದಂತಹ ಹಲವಾರು ಸಾಹಿತ್ಯಗಳನ್ನ ವೇದಿಕೆಗೆ ತಂದಂಥದ್ದು ಸಂಘಟನೆ ಅಂತ ನಾನು ಹೆಮ್ಮೆಯಿಂದ ಧೈರ್ಯವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಈ ಸರ್ಕಾರದ ಸಹಕಾರ ಅಥವಾ ಪ್ರೋತ್ಸಾಹ ಅನ್ನೋದು ಏನಿದೆ ಅದು ನಿಲುಕದ ನಕ್ಷತ್ರ ಆಗಿದೆ. ಎಲ್ಲ ಸಾಹಿತಿಗಳಿಗೂ ಅದು ಸಿಗೋದಿಲ್ಲ. ಹಾಗೆ ಎಲ್ಲ ಸಾಹಿತಿಗಳ ಕೈ ಹಿಡಿಯೋದಾಗಿದ್ರೆ ಆಗಿನ ಒಂದು ಕಾಲದಲ್ಲೇನೆ ವರಕವಿ ಅಂತ ಬಿರುದು ಪಡೆದಂತಹ ನಮ್ಮ ಬೇಂದ್ರೆ ಅಜ್ಜ ಅಷ್ಟೆಲ್ಲ ಕಷ್ಟ ಕಾರ್ಪಣ್ಯಗಳನ್ನ ಅನುಭವಿಸ್ಬೇಕಾಗೇ ಇರಲಿಲ್ಲ. ಅಂತ ಒಂದು ಸಾಹಿತಿಗಳಿಗೆ ಒಂದು ಸ್ಥಾನಮಾನವನ್ನ ಕೊಟ್ಟು, ಆ ಸಾಹಿತಿಗಳಿಗೆ ಒಂದು ಗೌರವ, ಸನ್ಮಾನ ಅಥವಾ ಅವರ ಬಗ್ಗೆ ಒಂದು ಅಭಿಮಾನ ಇದೆ ಅನ್ನೋದನ್ನ ಸರ್ಕಾರ ನಿಜಕ್ಕೂ ವ್ಯಕ್ತಪಡಿಸಿದ್ದೇ ಆಗಿದ್ರೆ, ಆ ಬೇಂದ್ರೆ ಅಜ್ಜನ ಕಷ್ಟ ಕಾರ್ಪಣ್ಯಗಳು ನಮ್ಮ ಕಣ್ಮುಂದೆ ಬಂದೋದ್ರೆ ಸಾಕು, ಸರ್ಕಾರ ಯಾವ ನಿಟ್ಟಿನಲ್ಲಿ ಸಾಹಿತಿಗಳಿಗೆ ಪ್ರೋತ್ಸಾಹ ಮಾಡ್ತಾ ಇದೆ ಅನ್ನೋದನ್ನ ನಾವು ಪ್ರತ್ಯಕ್ಷವಾಗಿ ನಮ್ಮ ಅರಿವಿಗೆನೆ ಅದು ಬರುತ್ತೆ. ಹಾಗಾಗಿ ಸರ್ಕಾರಗಳಿಗಿಂತಲೂ ಹೆಚ್ಚಿನದಾಗಿ ಸಂಘಟನೆಗಳು ಸಾಹಿತಿಗಳಿಗೆ ಪ್ರೋತ್ಸಾಹವನ್ನ ಕೊಡ್ತಾ ಇದೆ. ಎಲೆಮರೆ ಕಾಯಿ ಅಂತ ಇರುವ ಪ್ರತಿಭೆಗಳನ್ನ ಗುರುತಿಸ್ತಾ ಇದೆ. ಅವರ ಒಂದೊಂದೇ ಮೆಟ್ಟಿಲು ಹತ್ತೋದಿಕ್ಕೆ ಸಹಾಯಕವಾಗಿರೋದು ಈ ಸಂಘಟನೆಗಳೇ ಹೊರತು ಸರ್ಕಾರ ಇದುವರೆಗೂ ಯಾರನ್ನೂ ಗುರುತಿಸಿಲ್ಲ. ಸಂಘಟನೆ ಮೂಲಕ ನಾನು ಈಗಾಗಲೇ ಒಂದು 5-6 ಪುಸ್ತಕಗಳನ್ನ ತಂದಿದ್ರು ಕೂಡ ಇದುವರೆಗೂ ಸರ್ಕಾರ ನನ್ನನ್ನ ಗುರುತಿಸಿಲ್ಲ ಅಂತ ಅಂದಾಗ, ನನ್ನಂತವ್ರು ಇನ್ನು ಎಷ್ಟೋ ಜನ ಇದ್ದಾರೆ. ನಾನು ಬರೀ ಕೇವಲ 5-6 ಪುಸ್ತಕಕ್ಕೆ ಹೇಳ್ತಾ ಇದ್ದೀನಿ. 50, 60, 100, 150, 200 ಪುಸ್ತಕಗಳನ್ನ ತಂದಿರೋರ್ನು ಕೂಡ ಇನ್ನೂ ಗುರುತಿಸೋಕೆ ಸರ್ಕಾರದಿಂದ ಆಗಿಲ್ಲ ಅಂದಾಗ, ಸರ್ಕಾರ ಯಾವ ರೀತಿಯ ದೃಷ್ಟಿಯನ್ನ ಸಾಹಿತಿಗಳ ಮೇಲೆ ಬೀರಿದೆ ಅನ್ನೋದನ್ನ ನಾವಿಲ್ಲಿ ಯೋಚನೆ ಮಾಡಬೇಕಾಗಿ ಬಂದಿದೆ. ಹಾಗಾಗಿ ಸರ್ಕಾರಕ್ಕಿಂತ ಸಂಘಟನೆಗಳು ಸಾಹಿತಿಗಳ ಕೈ ಹಿಡಿದು ಬೆಳೆಸುವತ್ತ ಹೆಚ್ಚಿನ ಮಹತ್ವದ ಪಾತ್ರವನ್ನ ವಹಿಸಿದೆ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊತಾ ಇದ್ದೀನಿ. ಸಂಘಟನೆಗಳ ಪಾತ್ರವನ್ನ ನಾವು ಲತಾಮಣಿ ಅವರ ಮಾತಿನಲ್ಲಿ ನೋಡಿದ್ವಿ. ಯಾಕಂದ್ರೆ ಸರ್ಕಾರ ಇವತ್ತು ಸಾಹಿತಿಗಳನ್ನ ಗುರುತಿಸಲ್ಲ, ಸಾಹಿತಿಗಳೇ ಸರ್ಕಾರದ ಮನೆ ಬಾಗಿಲನ್ನ ತಟ್ಟಿ ಬಡಿದೆಚ್ಚರಿಸಿ ಅವರನ್ನ ನಾನು ಹಿಂಗೆ ಆಗಿದ್ದೀನಿ ನೋಡು ಅಂತ ತೋರಿಸ್ಕೊಡ್ಬೇಕಾದಂಥ ಸಂದರ್ಭ ಇವತ್ತು ನಮ್ಮ ಎಲ್ಲ ಸಾಹಿತಿಗಳಿಗೆ ಬಂದೊದಗಿದೆ. ಯಾಕಂದರೆ ಇವತ್ತು ದಸರಾ ಕವಿಗೋಷ್ಠಿ ಆಗಿರ್ಬೋದು, ಅಥವಾ ಇನ್ನೇನು ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಕೊಡ ಮಾಡ್ತಕ್ಕಂಥ ಪ್ರಶಸ್ತಿಗಳಾಗಿರ್ಬೋದು, ಈ ಪ್ರಶಸ್ತಿಗಳು ಬಿಡಿ, ಪ್ರಶಸ್ತಿಗಳಿಗೆ ಯಾರೂ ಕೂಡ ಆಸೆ ಪಟ್ಟು ಯಾವೊಬ್ಬ ಕವಿನೂ ಕೂಡ ಬರಲ್ಲ, ಯಾವೊಬ್ಬ ಸಾಹಿತಿನೂ ಕೂಡ ಬರೆಯೋದಿಲ್ಲ. ಆದರೂ ಕೂಡ ಅವರ ಒಂದು ಸಾಹಿತ್ಯ ಸೇವೆಗೆ ಒಂದು ಪ್ರೋತ್ಸಾಹಕವಾಗಿ ಆದರೂ ಗುರುತಿಸಲ್ಪಡ ಇವತ್ತು ನೋಡಿ, ಯಾರು ತಮ್ಮನ್ನು ತಾವು ವೈಭವೀಕರಿಸಿ ಆ ಸರ್ಕಾರದ ಮೆಟ್ಟಲು ಅಥವಾ ಅಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ ಬಕೆಟ್ ಅನ್ನು ಹಿಡಿತಕ್ಕಂಥ ಕೆಲಸ ಮಾಡ್ತಾರೆ, ಅಂಥ ಸಾಹಿತಿಗಳು ಮಾತ್ರ ಮುಂದೆ ಬರ್ತಾರೆ ಹೊರತು ನನಗೇನು ಬೇಡ, ನನ್ನ ಕಾಯಕದಲ್ಲಿ ನಾನು ನಿರತನ ಹಾಕಿರ್ತೀನಿ, ನಾನು ಇಷ್ಟಲ್ಲೇ ಮಾಡ್ತಾ ಹೋಗ್ತೀನಿ ಅಂತಂದು 100 ಪುಸ್ತಕಗಳನ್ನು ಬರೆದಿರ್ತಕ್ಕಂಥವ್ರು ಅವರು ಒಂದು ಮೇಲ್ಪಂಕ್ತಿಗೆ ಬರೋದೇ ಇಲ್ಲ. ಇವು ಸಾಹಿತ್ಯ ಖಾಸಗಿ ಸಂಘಟನೆ ಗುರುತು ಇರ್ತವೆ ಅಂತ. ಈಗ ಮತ್ತೆ ನಾನು ಪ್ರಸನ್ನ ಕುಮಾರ್ ಸರ್ ಹತ್ರ ಬಂದಾಗ, ಸರ್ ಇವತ್ತು ಎಷ್ಟೇ ಖಾಸಗಿ ಸಂಘಟನೆ ಕೆಲಸ ಮಾಡಿದ್ರು ಕೂಡ ಯಾವಾಗ ನಮ್ಮ ಕನ್ನಡಕ್ಕೆ ಶಾಸ್ತ್ರೀಯ ಸ್ಥಾನಮಾನಗಳು ಸಿಕ್ಕಿದೆಯೋ ಅಲ್ಲೇ ಹೇಳುತ್ತೆ 2 ಅಂತಾರಾಷ್ಟ್ರೀಯ ಪ್ರಶಸ್ತಿಗಳನ್ನು ಪ್ರತಿ ವರ್ಷ ಕೊಡಲೇಬೇಕು, ಅಧ್ಯಯನ ಕೇಂದ್ರದ ಸ್ಥಾಪನೆ ಮಾಡಬೇಕು, UGCಯ ವಿಶ್ವ ಧನ ಸಹಾಯಕ ಒಂದು ಬಿಡುಗಡೆ ಮಾಡಿರ್ತಕ್ಕಂಥ ಹಣವನ್ನು ಸಾಹಿತ್ಯಕ್ಕೆ ಬಳಸ್ಕೋಬೇಕು, ಇವೆಲ್ಲ ಕೇಂದ್ರ ಸರ್ಕಾರನೂ ಕೂಡ ಬಿಡುಗಡೆ ಮಾಡುತ್ತೆ. ಇವೆಲ್ಲ ಸಾಹಿತ್ಯದ ಪ್ರೋತ್ಸಾಹಕ್ಕಾಗಿ ಸಾಕಷ್ಟು ಕರ್ನಾಟಕ ರಾಜ್ಯಕ್ಕೆ
ಒಂದು ರಾಜ್ಯದ ಒಂದು ಬಿಡುಗಡೆಯ ಹಣದಲ್ಲಿ ಕೂಡ ಸಾಕಷ್ಟು ಕೆಲಸಗಳು ನಡೆಯುತ್ತೆ. ಪ್ರತಿ ವರ್ಷ ಕನ್ನಡ ಸಾಹಿತ್ಯ ಸಮ್ಮೇಳನಗಳು ನಡೆಯುತ್ತೆ. ಇಂತಹ ಒಂದು ವ್ಯವಸ್ಥೆಯಲ್ಲಿ ಮತ್ತೆ ನೀವು ಹೇಗೆ ಖಾಸಗಿ ಸಂಘಟನೆಗಳಿಗಿಂತ ಸರ್ಕಾರ ಸಂಘಟನೆಗಳು ತುಂಬ ಸೂಕ್ತವಾಗಿ ಕೆಲಸ ಮಾಡುತ್ತೆ ಅಂತ ಹೇಳ್ತೀರಾ? ಮೊದಲಿಗೆ ಸಮಸ್ತ ಬಸವ ಟಿವಿ ವೀಕ್ಷಕರಿಗೆ ಶರಣಾರ್ಥಿ. ಸಾಹಿತಿಗಳಿಗೆ ಪ್ರೋತ್ಸಾಹ ಸರ್ಕಾರದಿಂದ ಸಿಗುತ್ತಿದೆ, ಖಂಡಿತ ಸಿಗ್ತಾ ಇದೆ. ಬರಹವೇ ಬದುಕಾಗಿರುವ, ಸಾಹಿತ್ಯವೇ ಜೀವಾಳವಾಗಿರುವ ಅಕ್ಷರ ಜ್ಞಾನಿಗಳಿಗೆ ಬೇಕು ಪ್ರೋತ್ಸಾಹ. ಆ ಪ್ರೋತ್ಸಾಹ ಸರ್ಕಾರದಿಂದ ನಿತ್ಯ ನೂತನವಾಗಿ ದೊರೀತಾ ಇದೆ. ಯಾಕಂದರೆ ಪ್ರೋತ್ಸಾಹ ಅಂದ್ರೇನು? ಪ್ರೇರೇಪಿಸೋದು. ಪ್ರೋತ್ಸಾಹದ ಅಂದ್ರೇನು? ಬೆಂತಟ್ಟೋದು. ಆ ಕೆಲಸ ನಿರಂತರವಾಗಿ ಸರ್ಕಾರದಿಂದ ಆಗ್ತಾಯಿದೆ. ಉದಾಹರಣೆ, ಪ್ರತಿ ವರ್ಷ ಪ್ರತಿ ಜಿಲ್ಲಾ ಕೇಂದ್ರದಲ್ಲಿ ಸಾಹಿತ್ಯ ಸಮ್ಮೇಳನಗಳು ನಡೀತವೆ, ತಾಲೂಕು ಹಂತದಲ್ಲಿ ನಡೀತವೆ, ಇತ್ತೀಚಿನ ದಿನಗಳಲ್ಲಿ ಹೋಬಳಿ ಹಂತದಲ್ಲೂ ನಡೀತವೆ. ಅಲ್ಲಿ ತಾಲೂಕು ಮತ್ತು ಜಿಲ್ಲಾ ಹಂತದಲ್ಲಿ ನಡೆದಾಗ ಅಥವಾ ಹೋಬಳಿ ಹಂತದಲ್ಲಿ ನಡೆದಾಗ ಗ್ರಾಮೀಣ ಪ್ರತಿಭೆಗಳಿಗೆ ಒಂದು ಅವಕಾಶ ದೊರೆಯುತ್ತೆ. ಗ್ರಾಮೀಣ ಪ್ರತಿಭೆ ನೋಡಿ, ಬರಹ ಅನ್ನೋದು ಕೇವಲ ಬರೆದಾದ್ಮೇಲೆ ಪ್ರೋತ್ಸಾಹ ಸಿಗೋದ್ಕಿಂತ ಬರಹದ ರುಚಿ ಹತ್ತಿಸ್ಬೇಕಲ್ಲ. ಇದು ಜಿಲ್ಲಾ ಮತ್ತು ಸಾಹಿತ್ಯ ರಾಜ್ಯ ಸಮ್ಮೇಳನದಲ್ಲಿ ಅತ್ಯಂತ ಯಶಸ್ವಿಯಾದ ಸಾಹಿತಿಗಳೊಂದಿಗೆ ಸಂವಾದ ಮಾಡೋದಕ್ಕೆ ಅವಕಾಶ ಸಿಗುತ್ತಲ್ಲ, ಅದು ಭಾಳಷ್ಟು ಪ್ರೇರೇಪಣೆ ದೊರಕುತ್ತೆ. ಮತ್ತು ಕಮ್ಮಟಗಳು, ಕವಿಗೋಷ್ಠಿಗಳು. ಈಗ ಪ್ರತಿಯೊಬ್ಬರು ಈಗ ಎಲ್ಲರೂ ರಾಜ್ಯ ಹಂತದ ಕವಿಗೋಷ್ಠಿಗಳಲ್ಲೇ ಭಾಗವಹಿಸೋಕ್ಕಾಗುತ್ತಾ? ಜಿಲ್ಲಾ ತಾಲೂಕು ಹಂತದಲ್ಲಿ ಭಾಗವಹಿಸಿ ಪಡೆಯುವ ಅನುಭವ ನನ್ನನ್ನು ಸಾಹಿತ್ಯದಲ್ಲಿ ತೊಡಗಿಸುವುದಕ್ಕೆ ಅಥವಾ ಸಾಹಿತ್ಯ ಕೃಷಿ ಮಾಡೋದಕ್ಕೆ ಪ್ರೇರೇಪಿಸುತ್ತೆ. ಆ ನಿಟ್ಟಿನಲ್ಲಿ ಗ್ರಾಮೀಣ ಪ್ರತಿಭೆಗಳಿಗೆ ಸಾಹಿತ್ಯದ ರುಚಿ ಹಚ್ಚೋದಕ್ಕೆ ಸರ್ಕಾರ ಭಾಳಷ್ಟು ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾಯಿದೆ. ಮತ್ತು ಪ್ರಶಸ್ತಿಗಳ ವಿಚಾರದಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಕೊಡೋದು, ಮತ್ತು ಇದು ರಾಜ್ಯ ಮಟ್ಟದಲ್ಲಾದರೆ ಪ್ರತಿ ರಾಷ್ಟ್ರೀಯ ಕಾರ್ಯಕ್ರಮದಲ್ಲಿ, ಅದು ಸ್ವತಂತ್ರ ದಿನ ಇರ್ಬೋದು, ಗಣರಾಜ್ಯೋತ್ಸವ ಇರ್ಬೋದು, ಕನ್ನಡ ರಾಜ್ಯೋತ್ಸವ ಇರ್ಬೋದು, ಅಲ್ಲಿನ ಅಂದರೆ ತಾಲೂಕಿನ ಪ್ರತಿಭೆಗಳಿಗೆ ಆ ತಾಲೂಕು ಆಡಳಿತ ಅತ್ಯುತ್ತಮ ಬರಹಗಾರನ ಗುರುತಿಸಿ ಗೌರವಿಸುತ್ತೆ. ಜಿಲ್ಲಾ ಹಂತದಲ್ಲಿ ಜಿಲ್ಲಾ ಸರ್ಕಾರ ಕವಿಗಳಿಗೆ ಅಥವಾ ಸಾಹಿತಿಗಳನ್ನ ಗುರುತಿಸುವಂಥ ಕೆಲಸ ಮಾಡುತ್ತೆ. ಮತ್ತು ಈ ನಿಟ್ಟಿನಲ್ಲಿ ನಾವು ಭಾಳ ವಿಶೇಷವಾಗಿ ನೋಡಬೇಕಾಗಿರೋದು, ಎಲ್ಲ ಯುವ ಬರಹಗಾರರ ಪುಸ್ತಕಗಳನ್ನ ಕೊಳ್ಳರೇ ಇರಲ್ಲ. ಎಲ್ಲದನ್ನು ಸಂಘಟನೆಗಳ ಕೆಲಸ ಗೌರವಯುತವಾದ್ದೇ. ಆದರೆ ಎಲ್ಲ ಯುವ ಬರಹಗಾರರಿಗೆ ಅವರು ಪ್ರೋತ್ಸಾಹಧನ ನೀಡೋಕ್ಕಾಗುತ್ತಾ? ಆದರೆ ಸರ್ಕಾರ ಅವರ ಪುಸ್ತಕಗಳನ್ನ ಕೊಂಡು ಗ್ರಂಥಾಲಯದಲ್ಲಿ ಅವನ್ನ ಇಡೋದ್ರಿಂದ ಓದುಗರಿಗೂ ಅನುಕೂಲ, ಬರಹಗಾರರಿಗೂ ಅನುಕೂಲ ಆಗ್ತದೆ. ಈ ಪ್ರೋತ್ಸಾಹಧನದಿಂದ ಭಾಳಷ್ಟು ಯುವ ಪ್ರತಿಭೆಗಳು ತಮ್ಮ ಪುಸ್ತಕವನ್ನು ಪ್ರಕಟಿಸೋದಕ್ಕೆ ಸಹಾಯ ಆಗ್ತಾ ಇದೆ. ಆಮೇಲೆ ಕಾರ್ಯಾಗಾರಗಳಿಂದ ಆ ಚಿಂತನೆಗಳಿಗೆ ಹೊರೆ ಹಚ್ಚುವ ಕೆಲಸವನ್ನು ಸರ್ಕಾರ ಭಾಳ ಮುತುವರ್ಜಿಯಿಂದ ಮಾಡ್ತಾ ಇದೆ. ಸಂವಾದಗಳು, ಸಾಂಗತ್ಯ, ಆಮೇಲೆ ಉಪನ್ಯಾಸ ಕಾರ್ಯಕ್ರಮಗಳು ಈ ನಿಟ್ಟಿನಲ್ಲಿ ಭಾಳಷ್ಟು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ಸಾಹಿತ್ಯ ಸಮ್ಮೇಳನದಲ್ಲಿ ನಡೆಯುವಂಥ ಉಪನ್ಯಾಸ ಕಾರ್ಯಕ್ರಮಗಳು, ಆಮೇಲೆ ಅಧ್ಯಯನ ಕೇಂದ್ರಗಳು ಈ ನಿಟ್ಟಿನಲ್ಲಿ ವಿಶೇಷವಾಗಿ ನಾವು ಹೆಸರಿಸಬೇಕಾದಂಥವು. ಅಧ್ಯಯನ ಕೇಂದ್ರಗಳಲ್ಲಿ ದೊರೆಯುವಂಥ ಪುಸ್ತಕಗಳು ಅಥವಾ ಸಿಗುವಂಥ ಅನುಭವಗಳು ಸಾಹಿತ್ಯ ಕೃಷಿಯಲ್ಲಿ ತೊಡಗೋದಿಕ್ಕೆ ಯುವಕರಿಗೆ, ಒಂದು ಯುವ ಸಮುದಾಯಕ್ಕೆ ಪ್ರೇರಣೆ ನೀಡ್ತಾ ಇದೆ ಅನ್ನೋದು ನನ್ನ ಅಭಿಪ್ರಾಯ. ಒಳ್ಳೆ ವಿಚಾರಗಳನ್ನು ತಿಳಿಸಿದ್ರಿ. ಯಾಕಂದರೆ ಇವತ್ತು ಕರ್ನಾಟಕ ಸರ್ಕಾರ ಆಗಲಿ ಅಥವಾ ಕೇಂದ್ರ ಸರ್ಕಾರ ಯಾವುದೂ ಕೂಡ ಸರ್ಕಾರ ಮಾಡ್ತಾ ಇಲ್ಲ ಅಂತಕ್ಕಂಥ ದೂಷಣೆ ತಪ್ಪಾಗ್ಬೋದು. ಯಾಕಂದರೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಇದೆ, ಕನ್ನಡ ಅಧ್ಯಯನ ಕೇಂದ್ರಗಳಿವೆ, ಸಾಹಿತ್ಯ ಪರಿಷತ್ತು ಅಂತಕ್ಕಂಥದ್ದಿದೆ, ಜಿಲ್ಲಾ ಕೇಂದ್ರದಲ್ಲಿ ಸಾಹಿತ್ಯ ಪರಿಷತ್ತು ಕೆಲಸ ಮಾಡ್ತಾಯಿದೆ, ತಾಲೂಕು ಕೇಂದ್ರಗಳಲ್ಲಿ ಸಾಹಿತ್ಯ ಪರಿಷತ್ತು ನಡೆಸ್ತಿದೆ, ಆಯಾ ಜಿಲ್ಲೆಗಳಿಗೆ ಬಿಡುಗಡೆಯಾಗಿರ್ತಕ್ಕಂಥ ಧನ ಸಹಾಯವನ್ನು ಕೊಡುತ್ತಿದೆ, ಆಯಾ ಜಿಲ್ಲಾಧ್ಯಕ್ಷರು ಅವೆಲ್ಲ ಮಾಡ್ತಾ ಬಂದಿದ್ದಾರೆ. ಜೊತೆಗೆ ಖಾಸಗಿ ಸಂಘಟನೆಗಳನ್ನು ಕೂಡ ತಿರಸ್ಕಾರ ಮಾಡಿಲ್ಲ, ಅವರಿಗೂ ಕೂಡ ಪ್ರೋತ್ಸಾಹವನ್ನು ಕೊಡುತ್ತೆ. ಮತ್ತು ಕವಿಗಳಿಗೂ ಕೂಡ ಸಾಕಷ್ಟು ಪ್ರಶಸ್ತಿಗಳಿವೆ. ಸರ್ಕಾರ ತಾನು ಮಾಡ್ತಕ್ಕಂಥ ಸಾಕಷ್ಟು ಕೆಲಸಗಳು ಸಾಹಿತಿಗಳಿಗೋಸ್ಕರ ಮೀಸಲಾಗಿದೆ, ಅದು ಮಾಡ್ತಾನೆ ಬಂದಿದೆ ಅಂತಕ್ಕಂಥದ್ದು ನಮ್ಮ ಪ್ರಸನ್ನ ಕುಮಾರ್ ಸೂರ್ಯ ಅವರ ವಾದ ಆಗಿತ್ತು. ಈಗ ಮತ್ತೆ ನಾನು ಕೊಟ್ರೆ ಶಿವಪಾರ್ ಅವರ ಹೋಗ್ತೀನಿ. ಸರ್, ಈ ಎಲ್ಲ ಕೆಲಸಗಳ ನಡುವೆನೂ ಕೂಡ ಇತ್ತೀಚೆಗೆ ಓದೋರ ಸಂಖ್ಯೆ ಕಡಿಮೆ ಆಗಿದೆ, ಬರೆಯೋರ ಸಂಖ್ಯೆ ಜಾಸ್ತಿ ಆಗಿದೆ. ಹಾಗಾಗಿ ಇಲ್ಲಿ ಸಾಹಿತಿಗಳಿಗೆ ಮತ್ತೆ ಪ್ರೋತ್ಸಾಹ ಕೊಡಲೇಬೇಕು ಅಂತ ಬಂದಾಗ ತಿರಸ್ಕೃತ ಸಾಹಿತಿಗಳಿಗೆ ತಿರಸ್ಕೃತ ಅನ್ನೋದಕ್ಕಿಂತ ನಿರ್ಲಕ್ಷ್ಯಕ್ಕೆ ಒಳಗಾಗಿರ್ತಕ್ಕಂಥ ಸಾಹಿತಿಗಳಿಗೆ ಮತ್ತೆ ಈ ಖಾಸಗಿ ಸಂಘಟನೆಗಳಿಗೆ ಪ್ರೋತ್ಸಾಹ, ಮತ್ತೆ ಅಲ್ಲಿಂದನೇ ಪ್ರಥಮ ಹೆಜ್ಜೆ. ಹೆಂಗೆ ಮಗುವಿಗೆ ಮನೆಯೇ ಮೊದಲ ಪಾಠಶಾಲೆಯೋ, ಆ ಸಾಹಿತಿಗಳಿಗೆ ಸಂಘಟನೆ ಮೊದಲ ಪಾಠಶಾಲೆ ಆಗುತ್ತೆ ಅನ್ನೋ ಒಂದು ಮಾತು ಕೂಡ ಕೇಳಿಬರ್ತದೆ. ಇದಕ್ಕೆ ಕೊಟ್ರೇಶ್ ಅವ್ರು ಏನ್ ಹೇಳ್ತಾರೆ ಅಂತ. ಇದು ಎಷ್ಟೋ ಜನರಲ್ಲಿ ತಪ್ಪು ಭಾವನೆ ಏನಿದೆ ಅಂದ್ರೆ ಕಾಸಪ್ಪ ಸರ್ಕಾರ ಅಂತ ಇದೆ. ಸರ್ಕಾರ ಅಲ್ಲ, ಕಾಸಪ್ಪ ಸರ್ಕಾರ ಅನ್ನಲಿಲ್ಲ. ನಾನು ಹೇಳ್ತಕ್ಕಂಥದ್ದು ಸಾಹಿತ್ಯ ಪರಿಷತ್ತು ಸರ್ಕಾರ ಅಲ್ಲ. ಇದು ಜನರು ಮತ್ತೆ ಅದನ್ನ ತಪ್ಪಾಗಿ ಅರ್ಥೈಸ್ಕೋಬಾರ್ದು. ಅದು ಒಂದು ಟ್ರಸ್ಟ್.
1915ರಲ್ಲಿ ಸ್ಥಾಪನೆಯಾದಂತ ಒಡೆಯರ್ ಒಂದು ನೇತೃತ್ವದಲ್ಲಿ ಅದು ಒಂದು ಟ್ರಸ್ಟ್ ಅಷ್ಟೇ. ನಡೆಸೋದಕ್ಕೆ ಬೇಕಾದಂತ ಅನುದಾನ ಕೊಡುತ್ತೆ ಅಷ್ಟೇನೆ, ಆದ್ರೆ ಸರ್ಕಾರದ್ದಲ್ಲ. ನಾನ್ ಹೇಳ್ತಾ ಇರೋದು ಸರ್ಕಾರದ್ದಲ್ಲ. ಅನುದಾನ ಕೊಡದಿರ್ಲಿ, ಅನುದಾನ ಕೊಟ್ಬಿಟ್ಟು ಮೂಗ್ದಾರ ಆಗ್ತಾ ಇದೆ ಸರ್ಕಾರ. ಪರಿಷತ್ತಿಗೆ ಅನುದಾನ ಇಲ್ದಾಗ ಪರಿಷತ್ತು ಸ್ವತಂತ್ರವಾಗಿತ್ತು. ನಿಜವಾದ ಸಾಹಿತ್ಯದ ನಡೆ ಪರಿಷತ್ತಲ್ಲಿತ್ತು. ಯಾವಾಗ ಅನುದಾನವನ್ನು ಕೊಡ್ಲಿಕ್ಕೆ ಪ್ರಾರಂಭ ಆಯಿತು ಸರ್ಕಾರ ಪರಿಷತ್ತಿಗೆ, ಇಡೀ ಪರಿಷತ್ತಿನ ಮೂಗ್ದಾರವನ್ನ ಸರ್ಕಾರ ಹಿಡಿಯಕ ಸ್ಟಾರ್ಟ್ ಆಯ್ತು. ಇವತ್ತು ಅಖಿಲ ಭಾರತ ಸಮ್ಮೇಳನದಂತಹ ಒಂದು ಸಮ್ಮೇಳನದಲ್ಲಿ ನೋಡಿ, ಉದ್ಘಾಟನಾ ಸಮಾರಂಭದಲ್ಲಿ ನೋಡಿ ಯಾವ ಸಾಹಿತ್ಯಗಳು ಕಾಣ್ತಾರೆ ಸರ್. ಒಬ್ಬ ಸಮ್ಮೇಳನ ಅಧ್ಯಕ್ಷರನ್ನ ಮಾಡಿರ್ತೀವಿ, ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಸರ್ವಾಧ್ಯಕ್ಷನ ಮಾಡಿರ್ತೀವಿ, ಎಲ್ಲೋ ಮೂಲೆಯಲ್ಲಿ ಒಂದು ಗುಂಪಲ್ಲಿ ಇರ್ತಾರೆ, ಉದ್ಘಾಟನೆಯಲ್ಲಿ ಅವ್ರು ಕಾಣ್ತಾ ಇರಲ್ಲ. ಸುತ್ತ ಅಲ್ಲಿರ್ತಾರೆ ಯಾರು ಉಸ್ತುವಾರಿ ಸಚಿವರು ಇರ್ತಾರೆ, ಅಲ್ಲಿಯ MLA ಗಳು ಇರ್ತಾರೆ, ಅಲ್ಲಿಯ MP ಗಳು ಇರ್ತಾರೆ, ಮುಖ್ಯಮಂತ್ರಿ ಇರ್ತಾರೆ, ಎಲ್ಲ ಬರೀ ರಾಜಕಾರಣಿಗಳು ತುಂಬಿಕೊಂಡಿರ್ತಾರೆ. ಬಹುಶಃ ನಮ್ಮ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಪ್ರಕಾಶ್ ಸರ್ ಹೇಳ್ದಂಗೆ ಪ್ರಾರಂಭದಲ್ಲಿ ಬರೀತಕ್ಕಂಥವ್ರಿಗೆ ಇವತ್ತು ಸಂಘಟನೆಗಳೇ ಮೊದಲಿಗೆ ಅವರಿಗೆ ಒಂದು ದಾರಿದೀಪ ಆಗ್ತವೆ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಾವು 120 ಕಾರ್ಯಕ್ರಮಗಳನ್ನ, ಆನ್ಲೈನ್ ಕಾರ್ಯಕ್ರಮಗಳನ್ನ ಸತತವಾಗಿ ಮಾಡಿದ್ವಿ. ಪ್ರತಿ ವಾರ ಕಾರ್ಯಕ್ರಮಗಳನ್ನ ಮಾಡಿದ್ವಿ. ಎಲ್ಲಾ ನಾಡಿನ ದೊಡ್ಡ ದೊಡ್ಡ ಸಾಹಿತಿಗಳು ಸಹ ನಮ್ಮ ಕಾರ್ಯಕ್ರಮಗಳಲ್ಲಿ ಬಂದು ಭಾಗವಹಿಸಿದ್ದಾರೆ. ವಿಭಿನ್ನವಾದಂತಹ ಒಂದು ಆಯೋಜನೆ ಮಾಡ್ತಿದ್ವಿ. ಪ್ರತಿ ವಾರನೂ ಸಹ ನಾವು ನಗದು ಬಹುಮಾನವನ್ನ ಕೊಡ್ತಾ ಇದ್ದೀವಿ. ನಾವು ಪ್ರಥಮ, ದ್ವಿತೀಯ, ತೃತೀಯ ಮತ್ತೆ ಸಮಾಧಾನಕರ ಇವೆ ಎಲ್ಲ ಬರೀ ನಮ್ದು ಒಂದು ಸಂಘಟನೆ ಹೇಳ್ತಾ ಇಲ್ಲ, ನಮ್ಮಂತ 100 ಸಂಘಟನೆಗಳ ಕೆಲಸವನ್ನ ಮಾಡಿದ್ದೇವೆ. ಈ ಕರ್ನಾಟಕದಲ್ಲಿ ಶರಣ ಸಾಹಿತ್ಯ ಪರಿಷತ್ತು ಇಡೀ ವಚನ ಸಾಹಿತ್ಯವನ್ನ ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಕೆಲಸವನ್ನ ಮಾಡುತ್ತೆ. ಅದು ಒಂದು ಸಂಸ್ಥೆ. ಅಖಿಲ ಭಾರತ ವಚನ ಸಾಹಿತ್ಯ ಪರಿಷತ್ತು ಅದು ಶರಣ ಸಾಹಿತ್ಯವನ್ನ ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತೆ. ಅದು ಒಂದು ಸಂಘಟನೆ. ಚುಟುಕು ಸಾಹಿತ್ಯ ಪರಿಷತ್ ಇದೆ, ಕರ್ನಾಟಕ ಚುಟುಕು ಸಾಹಿತ್ಯ ಪರಿಷತ್ ಇದೆ. ಚುಟುಕು ಪ್ರಕಾರವನ್ನ ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಅದು ತನ್ನ ಕೆಲಸವನ್ನ ಮಾಡ್ತಾ ಇದೆ. ಕರ್ನಾಟಕ ಲೇಖಕಿಯರ ಬಳಗ ಅಂತ ಹುಟ್ಟಿದ್ ಏನಕ್ಕೆ ಅಂತಂದ್ರೆ, ಇಲ್ಲಿ ಎಲ್ಲಿ ಹೆಣ್ಣಿಗೆ ಪ್ರಾಶಸ್ತ್ಯ ಸಿಗ್ತಾ ಇಲ್ಲೋ, ಸ್ತ್ರೀ ಸಮಾನತೆ ಸಿಗ್ತಾ ಇಲ್ಲೋ, ನಾವೇ ಯಾಕೆ ಮಾಡ್ಕೆ ಬರ್ತದೆ. ಇವತ್ತು ಸರ್ಕಾರದ ಸರಿ ಸಮಾನವಾಗಿ ಕಾರ್ಯಕ್ರಮಗಳ ಮಾಡ್ತಾ ಇದೆ. ಈ ಒಂದು ಲೇಖಕಿಯರ ಬಳಗದ ಮುಖೇನ ಎಷ್ಟು ಇವತ್ತು ಸ್ತ್ರೀ ಲೇಖಕಿಯರು ಪ್ರಬುದ್ಧಮಾನಕ್ಕೆ ಬಂದಿದ್ದಾರೆ. ಆಮೇಲೆ ಕರ್ನಾಟಕ ಸಾಹಿತ್ಯ ಪರಿಷತ್ತು ಹುಟ್ಟಿಗಂತ ಇದೇ ಸರ್ಕಾರದ ವಿರುದ್ಧ ಧೋರಣೆಗಳು ಏನಿದಾವೆ ನೋಡಿ. ಸರ್ಕಾರದ ಅವ್ರು ಹೇಳಿದ್ರು ಯಾವುದೋ ವರ್ಷಕ್ಕೆ ಪ್ರಾಧಿಕಾರದಿಂದ ಪ್ರೋತ್ಸಾಹ ಕೊಡ್ತಾರೆ, ಒಪ್ಪಿಗೆ 50 ಜನರಿಗೆ ಕೊಡ್ತಾರೆ. 50 ಜನರಿಗೆ 50 ಪುಸ್ತಕಗಳಿಗೆ ಪ್ರೋತ್ಸಾಹ ಧನ ಕೊಡ್ತಾರೆ. ಇಲ್ಲ ಅನ್ನಲ್ಲ, 15,000 ಸಾವಿರ ಪ್ರೋತ್ಸಾಹ ಧನ ಕೊಡ್ತಾರೆ. 50 ಆಯ್ಕೆ ಆಗೋದು ಯಾರು ಗೊತ್ತಾ? ಅದಕ್ಕೆ ಸಂಬಂಧಪಟ್ಟಂತ ಯಾರು ಮಿನಿಸ್ಟರ್ಗಳು ಇರ್ತಾರೆ ಅವ್ರ ಜಿಲ್ಲೆಯಲ್ಲಿ 15 ಜನ ಆಗಿರ್ತಾರೆ. ಇದು ವಾಸ್ತವ. ನಂದೇನಾರ ತಪ್ಪಾಗಿತ್ತು ಅಂದ್ರೆ ಈ ಸಲ ಲೀಸ್ಟ್ ಬಂದ ಚೆಕ್ ಮಾಡಿ ನೋಡಿ. ನಾನು ನಿರಂತರವಾಗಿ ನೋಡ್ಕೊಂಡು ಬಂದಿದ್ದೀನಿ ಇದನ್ನ. ನಿಜವಾದ ಬರಹಗಾರ ಕವಿ 50 ಜನ ಇರೋದು ಕರ್ನಾಟಕದಲ್ಲಿ. ಜಿಲ್ಲಾವಾರು ಸರಿಯಾದ ಸಮಾನತೆ ಕೊಡ್ತಾ ಇಲ್ಲ ಅಂತ ಕೊಡ್ತಾನೆ ಇಲ್ಲ. ಒಂದೊಂದು ಜಿಲ್ಲೆ ಸಿಗದೇ ಇಲ್ಲ. ನೀವು ಅದ್ಭುತ ಕಾವ್ಯ ಅಲ್ಲ, ನೀವು ಎಂತ ಕಾವ್ಯನಾರ ಬರ್ದಾಕಿರಿ, ಅಲ್ಲಿ ಏನು ಒಂದು ಸತ್ವನೇ ಇರಕ್ಕಿಲ್ಲ ಅಂತ ಕಾವ್ಯಗಳು ಸೆಲೆಕ್ಟ್ ಆಗಿರ್ತವೆ. ಯಾಕೆ ಕಾರಣ? ರಾಜಕಾರಣ ಮೂಗು ತೋರಿಸ್ತಾ ಇದೆ. ಅಲ್ಲಿ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ಹೆಂಗ್ ಬರ್ತಾ ಇದಾವೆ? ಎಷ್ಟೊಂದು ಮೌಲ್ಯಯುತ ಕೃತಿಗಳು ಇವತ್ತು ಎಲೆಮೆರೆ ಕಾಯಾಗಿ ಉಳ್ಕೊಂಡಿಲ್ಲ. ಎಷ್ಟೊಂದು ಮೌಲ್ಯಯುತ ಸಾಹಿತಿಗಳು ಇವತ್ತು ಅಖಿಲ ಭಾರತ ಸಮ್ಮೇಳನ ಅಧ್ಯಕ್ಷರಾಗಕ್ಕೆ ಆಗ್ತಾ ಇಲ್ಲ. ಅಂತ ದೊಡ್ಡ ಚನ್ನಣ್ಣ ವಾಲಿಕಾರು ಆ ಕೊರಗಲ್ಲಿ ನೋಡಿ ಅಂತರನ್ನ ನಮಗೆ ಗುರುತಿಸಕ್ಕಾಗ್ಲಿಲ್ಲ. ಎಂತೆಂತರನ್ನ ಗುರುತಿಸ್ತಾ ಇದೀವಿ ಇವತ್ತು. ದೊಡ್ಡ ದೊಡ್ಡ ಸಾಹಿತ್ಯಗಳನ್ನ ನಮಗೆ ಗುರುತಿಸಕ್ಕಾಗ್ತಾ ಇಲ್ಲ. ಸರ್ಕಾರದ ಅಧೀನದಲ್ಲಿ ಇದೆ ಅಂತ ಒಂದೇ ಒಂದು ಕಾರಣಕ್ಕೆ, ಅವರು ಅನುದಾನ ಕೊಡ್ತಾರೆ ಅಂತ ಒಂದೇ ಒಂದು ಕಾರಣಕ್ಕೆ ಸರ್ಕಾರ ಹೇಳ್ದಂಗೆ ಕೇಳಬೇಕಾಗಿದೆ. ಸರ್ಕಾರ ಯಾರನ್ನ ಸೂಚಿಸ್ತಾರೆ ಅವ್ರನ್ನ ಸಮ್ಮೇಳನ ಅಧ್ಯಕ್ಷರನ್ನ ಮಾಡಬೇಕಾಗಿದೆ. ಅಂತ ಒಂದು ಪರಿಸ್ಥಿತಿ ಬಂದಿದ್ದೀವಿ. ನಾನು ಬರೀ ರಾಜ್ಯದ ಹೇಳ್ತಾ ಇಲ್ಲ, ಜಿಲ್ಲೆದ ಯೋಚನೆ ಮಾಡಿ, ನೀವು ತಾಲೂಕಲ್ಲಿ ಯೋಚನೆ ಮಾಡಿ. ತಾಲೂಕಲ್ಲಿ ಇವತ್ತು ಜಾತಿ ಕೂಡ ಆಗ್ತಾ ಇದಾವೆ ಇವೆಲ್ಲ ಸಾಹಿತ್ಯ ಪರಿಷತ್ತು ಸಂಘಟನೆ. ಯಾಕೆ ಅಂತಂದ್ರೆ ಅನುದಾನ ಬರ್ತಾ ಇದೆ ಅನ್ನೋದಕ್ಕೆ. ಜಿಲ್ಲೆಗಳಲ್ಲಿ ಜಾತಿ ಕೂಡ ಆಗ್ತಾ ಇದಾವೆ ಇವತ್ತು. ಯಾರು ಪ್ರಬುದ್ಧಮಾನವಾದಂತ ಆ ಯಾವ ಜಾತಿಯರಲ್ಲಿ ಪ್ರಭಾವ ಇರ್ತಾರೆ ಅವರೇ ಅಧ್ಯಕ್ಷರಾಗ್ತಾ ಇರೋದು. ಬೇರೆಯವರಾಗಕ್ಕೆ ಸಾಧ್ಯನೇ ಇಲ್ಲ ಅಲ್ಲಿ. ಯಾಕೆ ಬೇರೆಯವರಲ್ಲೇ ಬರೇ ತಕ್ಕಂತಾರೆ ಇಲ್ವಾ? ಸರ್ಕಾರ ಏನ್ ಮಾಡ್ತಾ ಇದೆ? ಸಾಹಿತಿಗಳು ಅಲ್ಲದೆ ಇರೋತಕ್ಕರು ಕೂಡ ಪ್ರವೇಶ ಪಡಿತಾ ಇದ್ದಾರೆ. ಅಲ್ಲ, ಈಗ ಈ ಸಾಹಿತ್ಯ ಪರಿಷತ್ತಲ್ಲಿ ಯಾರು ಸಾಹಿತಿಗಳಿಲ್ಲ. ಇಲ್ಲ ಒಬ್ರು ಹುಡುಕಾಡ್ರೆ ಟಾರ್ಚ್ ಆಗಿ ಹುಡುಕಾಡ್ರೆ ಸಾಹಿತಿಗಳು ಸಿಗ್ತಾ ಇಲ್ಲ. ಸಾಹಿತ್ಯ ಪರಿಷತ್ ಹೆಸರು ಚೇಂಜ್ ಮಾಡ್ಬೇಕು. ಬಂದು ಕೂತ್ಕೊಂಡವ್ರು ಏನ್ ಮಾಡ್ತಾರೆ? ಸಾಹಿತ್ಯ ಪರಿಷತ್ ಕನ್ನಡ ರಾಜಕೀಯ ಪರಿಷತ್ ಅಂತ ಮಾಡ್ಬೇಡಿ. ಇವತ್ತು ಯಾಕೆ ಇಷ್ಟೊಂದು ಸಂಘಟನೆಗಳು ತಲೆ ಎತ್ತಿದಾವೆ? ಯಾಕೆ ಇಷ್ಟೊಂದು ಸಂಘಟನೆಗಳು ಕನ್ನಡದ ಕೆಲಸವನ್ನ ಮಾಡ್ತಾ ಇದಾವೆ? ಮಕ್ಕಳ ಸಾಹಿತ್ಯವನ್ನು ಗುರುತಿಸೋರ್ ದಿಕ್ಕಿರ್ಲಿಲ್ಲ. ಸರ್ಕಾರ ಏನ್ ಮಾಡಿತ್ತು? ಕಣ್ಣು ಮುಚ್ಚಿಕೊಂಡು ಕೂತಿತ್ತು. ಕಾರಣ ಮಕ್ಕಳ ಸಾಹಿತ್ಯ ಪರಿಷತ್ ಬಂದಿಂದ ಅವರಿಗಾಗಿ ಒಂದು ವೇದಿಕೆ ಸೃಷ್ಟಿಯಾಯಿತು. ಚಾನ ಅಶೋಕ್ ಅವರ ಒಂದು ಸಾರಥ್ಯದಲ್ಲಿ ಬಂದಿತ್ತು. ಅದು ನಮ್ಮ ಹಾಸನದಿಂದನೇ ಪ್ರಾರಂಭ ಆದಂತ ಒಂದು ಸಂಸ್ಥೆ ಇವತ್ತು ರಾಜ್ಯದಾದ್ಯಂತ ಕೆಲಸವನ್ನ ಮಾಡ್ತಾ ಇದೆ. ಮಕ್ಕಳ ಪ್ರತಿಭೆಗಳನ್ನು ಗುರುತಿಸ್ತಾ ಇದೆ. ಇನ್ನೊಂದು ಜಾನಪದ ಸಾಹಿತ್ಯ ಪರಿಷತ್ ಯಾಕೆ ಬಂತು?
ಸರ್ಕಾರ ಜನಪದ ಒಂದು ಕ್ಷೇತ್ರವನ್ನ ಕಡೆಗಣಿಸ್ತಾ ಇದೆ. ಅದಕ್ಕಾಗಿ ಜನಪದ ಸಾಹಿತ್ಯ ಪರಿಷತ್ ಬಂದು ಅದು ಅಭಿವೃದ್ಧಿ ಪಡಿಸ್ತಾ ಇದೆ. ಸಿರಿಗನ್ನಡ ವೇದಿಕೆ ಇಂಥವು ನೂರಾರು ವೇದಿಕೆಗಳು ಇದಾವೆ ಇವತ್ತು ಕನ್ನಡದ ಕೆಲಸವನ್ನ ಮಾಡ್ತಾ ಇದ್ದಾವೆ. ನೂರಾರು ಟ್ರಸ್ಟ್ಗಳು ಕನ್ನಡದ ಕೆಲಸವನ್ನ ಮಾಡ್ತಾ ಇದ್ದಾವೆ. ಅವರವರು ವೈಯಕ್ತಿಕ ಹೆಸರಲ್ಲಿಯೂ ಸಹ ಕೆಲಸವನ್ನ ಯಾವುದು ದೇಜಗೌ ಟ್ರಸ್ಟ್ ಇರ್ಬೋದು, ಕುವೆಂಪು ಟ್ರಸ್ಟ್ ಇರ್ಬೋದು, ಬೇಂದ್ರೆ ಟ್ರಸ್ಟ್ ಇರ್ಬೋದು, ಇವೆಲ್ಲ ಸ್ವಯಂ ಸಂಸ್ಥೆಗಳು ಸರ್. ನೂರಾರು ಟ್ರಸ್ಟ್, ನಾನು ಬರೀ 1-2 ಉದಾಹರಣೆ ಕೊಟ್ಟೆ. ಇಂಥ ನೂರಾರು ಟ್ರಸ್ಟ್ಗಳು ಕನ್ನಡದ ಕೆಲಸವನ್ನ ಮಾಡ್ತಾ ಇದ್ದಾವೆ. ಯಾವ ಸರ್ಕಾರ ಕೆಲಸವನ್ನ ಮಾಡ್ತಾ ಇಲ್ವಾ ಅಂತ ಕೆಲಸವನ್ನ ಟ್ರಸ್ಟ್ಗಳು, ಸಂಘ ಸಂಸ್ಥೆಗಳ ಕೆಲಸವನ್ನ ಮಾಡ್ತಾ ಇದ್ದಾವೆ. ನೋಡಿ, ಎಲೆಮರೆಕಾಯಿ ಅಂತ ಸಾಧಕರನ್ನ ಗುರುತಿಸಿ ಹಿನ್ನೆಲೆಯಲ್ಲಿ ನಾವು ಸಾಕಷ್ಟು ಪುಸ್ತಕಗಳನ್ನು ತಂದಿದ್ದೀವಿ. ನಮ್ಮ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ನಮ್ಮ ಸಂಘಟನೆಯಿಂದ ಪುಸ್ತಕಗಳು ತಂದಿದ್ದೀವಿ, ಸಂಘಟನೆಗಳಿಂದ ವೇದಿಕೆಗಳನ್ನು ಕೊಟ್ಟಿದ್ದೀವಿ. ಹಾಗಾಗಿ ನಾವು ಯಾವ ರೀತಿ ಮಾಡಿದ್ದೀವಿ ಅಂದ್ರೆ, ಯಾರಿಗೆ ಅಧಿಕಾರ ಸಿಕ್ಕಿರಲಿಲ್ವೋ ಈ ಒಂದು ಸರ್ಕಾರದ ಅಧೀನದಲ್ಲಿ, ಬಹುಶಃ ನಿಮ್ಗೆಲ್ಲ ಗೊತ್ತಿದೆ, ಒಂದು ಸರ್ಕಾರ ಪರಿಷತ್ತಲ್ಲಿ ಅಧ್ಯಕ್ಷ ಆಗ್ಬೇಕಂತಂದ್ರೆ ಹಣ ಬಲ ಬೇಕು, ಜಾತಿ ಬಲ ಬೇಕು. ಇವು ಎರಡು ಇಲ್ದಂತ ಸತ್ವಯುತವಾಗಿ ಸಂಘಟನೆ ಮಾಡ್ತಕ್ಕಂಥನಿಗೆ ಅವಕಾಶ ಇದೆಯಾ? ಇವತ್ತಿನ ಸಂದರ್ಭದಲ್ಲಿ ಅವಕಾಶ ಇದೆಯಾ? ಖಂಡಿತ ಅವಕಾಶ ಇಲ್ಲ. ಇಂಥ ಅವಕಾಶವನ್ನು ಕೊಟ್ಟಿರ್ತಕ್ಕಂಥದ್ದು ಸಂಘಟನೆಗಳು. ಇವತ್ತು ನೀವು ಪರಿಷತ್ತನ್ನು ಹುಡ್ಕೊಂಡು ಬನ್ನಿ, ಅಲ್ಲಿ ಗೆದ್ದಿರರೆ ಎಂತಾರು ಜಿಲ್ಲಾಧ್ಯಕ್ಷರು ಎಷ್ಟು ಎಲ್ಲ ಕೆಲವು ಜಿಲ್ಲೆಗಳಲ್ಲಿ ಮಾತ್ರ ಸಾಹಿತಿಗಳು ಇರ್ಬೋದು, ನಾನು ಎಲ್ಲರನ್ನ ಕಡೆಗಣಿಸ್ತಾ ಇಲ್ಲ. ಬಹುತೇಕ ಜಿಲ್ಲೆಗಳಲ್ಲಿ ಜಿಲ್ಲಾಧ್ಯಕ್ಷರಾದಂಥವರು ಎಷ್ಟು ಪುಸ್ತಕಗಳನ್ನು ಹೊರಗಡೆ ತಂದಿದ್ದಾರೆ, ಎಷ್ಟು ನಮ್ಮ ಕನ್ನಡ ಸಾಹಿತ್ಯ ಇತಿಹಾಸದ ಪರಿಕಲ್ಪನೆ ಗೊತ್ತಿದೆ ಅವರಿಗೆ, ಎಷ್ಟು ತಾಲೂಕು ಅಧ್ಯಕ್ಷರಿಗೆ ಗೊತ್ತೇಳಿ ಇದನ್ನ ಹೇಳಿ, ಕವಿರಾಜ ಮಾರ್ಗದ್ದು ಹೇಳಿ. ಕವಿರಾಜ ಮಾರ್ಗನ ಯಾರು? ಅದು ಕೃತಿ ಎಂಬುದು ಗೊತ್ತಿಲ್ಲ, ಕವಿ ಅಂತಾನು ಗೊತ್ತಿಲ್ಲ. ಸಾಹಿತ್ಯದ ಒಂದು ಸಂದರ್ಭದಲ್ಲಿ ನಾವಿದ್ದೀವಿ. ಸರ್ಕಾರದಿಂದ ಯಾವ ರೀತಿ ಉತ್ತೇಜನ ಸಿಗ್ತಾ ಇದೆ ನಮ್ಮ ಕವಿಗಳಿಗೆ, ಬರಹಗಾರರಿಗೆ, ಲೇಖಕರಿಗೆ ಇವತ್ತಿನ ಒಂದು ತಲೆಮಾರಿನಲ್ಲಿ? ಖಂಡಿತ ನಾವು ಆತ್ಮಾವಲೋಕನವನ್ನು ಮಾಡಿಕೊಳ್ಬೇಕು. ಇವತ್ತೇನಾರ ಸಂಘಟನೆಗಳು, ಟ್ರಸ್ಟ್ಗಳು ಇಲ್ಲದಿದ್ರೆ, ಬಹುಶಃ ಪಾಲಕರು ಕೂತಿದ್ದಾರೆ, ಅವರು ಒಂದು ಟ್ರಸ್ಟ್ ಅನ್ನ ಸ್ಥಾಪನೆಯನ್ನು ಮಾಡ್ಕೊಂಡಿದ್ದಾರೆ. ಅವ್ರ ಟ್ರಸ್ಟಿನ ಮೂಲಕ ಅನೇಕ ಸಾಹಿತಿಗಳನ್ನ ಗುರುತಿಸಿದ್ದಾರೆ, ಅವರು ದೊಡ್ಡ ದೊಡ್ಡ ಸಾಹಿತ್ಯಗಳನ್ನ ಗುರುತಿಸಿದ್ದಾರೆ, ಪುಸ್ತಕಗಳನ್ನು ಗುರುತಿಸಿದ್ದಾರೆ. ನಮ್ದು ಪ್ರಕಾಶನದಿಂದ ನಾನು 6 ವರ್ಷ, ಇದು 6ನೇ ವರ್ಷ ಸಂಭ್ರಮ ಮಾಡ್ತಾ ಇದ್ದೀನಿ, ಕವಿಕಾವ್ಯ ಸಂಭ್ರಮವನ್ನ. ಎಲ್ಲ ದೊಡ್ಡ ದೊಡ್ಡ ಸಾಹಿತ್ಯಗಳನ್ನ ನಾವು ಗುರುತಿಸ್ತಾ ಇದ್ದೀವಿ. ನಾವು ಕ್ಯಾಶ್ ಅವಾರ್ಡ್ ಕೊಡ್ತಾ ಇದ್ದೀವಿ, ದತ್ತಿ ಪ್ರಶಸ್ತಿಗಳನ್ನು ಅನೇಕ ಸಂಘಟನೆಗಳು ಕೊಡ್ತಾ ಇದ್ದಾವೆ, ಬರೀ ಸರ್ಕಾರ ಅಲ್ಲ. ಇವತ್ತು ಪರಿಷತ್ತಲ್ಲಿ ನೀವು ನೋಡ್ಬೇಕು, ದತ್ತಿ ಪ್ರಶಸ್ತಿಗಳು ಎಷ್ಟಿದೆ ಗೊತ್ತಾ? ಅಮೌಂಟ್ ಕೇಳಿದ್ರೆ ನೀವು ನಗ್ತೀರಿ. 300 ರೂಪಾಯಿ, 500 ರೂಪಾಯಿ ದತ್ತಿ ಅಮೌಂಟ್. ಸರ್ಕಾರಕ್ಕೆ ಏನಾಗಿದೆ? ಆ 500 ರೂಪಾಯಿ ದತ್ತಿ ಅಮೌಂಟ್ ಅನ್ನ ತೆಗೆದುಕೊಳ್ಳಕ್ಕೆ ಅವನು 150 ಕಿಲೋಮೀಟರ್, 200 ಕಿಲೋಮೀಟರ್ ಇಂದ ಬರಬೇಕು. ಎಲ್ಲೆಲ್ಲೇ ಪೋಲ್ ಮಾಡ್ತಿರಲ್ಲ, ಕೊಡಿ. ನಿಜವಾದ ಪ್ರತಿಭೆಯನ್ನು ಗುರುತಿಸಿ. ಇವತ್ತು ಸಂಘ ಸಂಸ್ಥೆಗಳು 10,000, 15,000, ಒಂದು ಪ್ರೈವೇಟ್ ಸಂಸ್ಥೆ ಯಾವುದು? ಇನ್ನೊಂದು ಬಹುಮುಖ್ಯವಾದ ಒಂದು ಅಂಶವನ್ನ ನಾನು ಹೇಳಲೇಬೇಕು. ನೃಪತುಂಗ ಪ್ರಶಸ್ತಿಯನ್ನು ಇವತ್ತು ಕೊಡ್ತಾ ಇದೆ ನಮ್ಮ ಪರಿಷತ್ ಕೊಡ್ತಾ ಇದೆ. ಪರಿಷತ್ ಅಂದ್ರೆ ಅದು ದುಡ್ಡು ಅಮೌಂಟ್ ಕೊಟ್ಟಿರ್ತಕ್ಕಂಥವ್ರು ನಮ್ಮ BMTC 1.5 ಕೋಟಿಯನ್ನ ದತ್ತಿ ಇಟ್ಟಿದೆ. BMTC ಪ್ರತಿ ವರ್ಷ ನೃಪತುಂಗ ಪ್ರಶಸ್ತಿಯನ್ನು ಕೊಡ್ತಾ ಇದೆ. 7,01,000 ರೂಪಾಯಿಯನ್ನ ಒಬ್ಬರಿಗೆ ಕೊಡ್ತಾ ಇದ್ದಾರೆ ಪ್ರತಿ ವರ್ಷ. ನೃಪತುಂಗ ಪ್ರಶಸ್ತಿಗೆ 2007ರಿಂದ ಇದನ್ನು ಪ್ರಾರಂಭ ಮಾಡಿದ್ದಾರೆ. ಈ ಚಿಂತನೆ ಯಾಕೆ ನಮ್ಮ ಸರ್ಕಾರಕ್ಕೆ ಬರಲಿಲ್ಲ? ಈಗ ಅಧ್ಯಕ್ಷರು ಹೇಳ್ತಾ ಇದ್ರು, ರಾಷ್ಟ್ರ ಮಟ್ಟದ, ಅಂತಾರಾಷ್ಟ್ರೀಯ ಮಟ್ಟದ ಪ್ರಶಸ್ತಿಯನ್ನು ಕೊಡಬೇಕು, ನಮ್ದು ಭಾಷೆ ಇದಾಗಬೇಕು ಅಂತಂದ್ರೆ ಶಾಸ್ತ್ರೀಯ ಸ್ಥಾನಮಾನ ಅದು ರೂಲ್ಸ್ ಇದೆ. ಬಟ್ ಎಷ್ಟು ಮಟ್ಟಿಗೆ ಕೊಡ್ತಿದ್ರೆ, ಎಷ್ಟು ಮಟ್ಟಿಗೆ ಉಳಿತಿದ್ದಾರೆ ಅನ್ನೋದೇ ಒಂದು ದೊಡ್ಡ ಸಮಸ್ಯೆ. ಸರಸ್ವತಿ ಸಮ್ಮಾನಕ್ಕೆ ಪೂರಕವಾದಂತ ರಾಷ್ಟ್ರ ಮಟ್ಟದಲ್ಲಿ ಸಾಹಿತ್ಯ ಕೊಡ್ತಾ ಇದ್ದಾರ? ನಾನು ಅಖಿಲ ಭಾರತ ಮಟ್ಟದಲ್ಲಿ ಪ್ರಶ್ನೆಯನ್ನ ಮಾಡ್ತಾ ಇದ್ದೀನಿ. ಜ್ಞಾನಪೀಠ ಪ್ರಶಸ್ತಿಯನ್ನು ಮೀರಿಸ್ತಕ್ಕಂಥ ಒಂದು ಪ್ರಶಸ್ತಿಯನ್ನ ನಮ್ಮ ಕೇಂದ್ರ ಸರ್ಕಾರ ಇವತ್ತಿಗೆ ರೂಪರೇಷೆ ಮಾಡಕ್ಕಾಗಿದೆ ಸಾಹಿತ್ಯ ಕ್ಷೇತ್ರಕ್ಕೆ. ಯಾಕೆ ವಿಫಲ ಆಗ್ತಾ ಇದ್ದಾವೆ? ಇವತ್ತು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇವತ್ತು ಏನಾರ ಸಾಹಿತ್ಯ ಉಳಿದಿದೆ, ಇವತ್ತಿನ ಯುವ ಪೀಳಿಗೆ ಇವತ್ತು ಮುಂದುವರಿತಾ ಇದ್ದಾರೆ, ಒಂದು ಉತ್ತೇಜನ ಸಿಗ್ತಾ ಇದ್ದಾನೆ ಸಂಘಟನೆಗಳಿಂದ. ಯಾಕಂದ್ರೆ ಅಧ್ಯಕ್ಷರದ ಅವ್ರದ್ದು ಒಂದು ಸಂಘಟನೆ ಕಟ್ಕೊಂಡಾರೆ, ಅವರು ಸಾಕಷ್ಟು ಜನರಿಗೆ ಉತ್ತೇಜನವನ್ನು ಕೊಡ್ತಾ ಇದ್ದಾರೆ. ಯಾಕಂದ್ರೆ ಸಂಘಟನೆಗಳು ಇಲ್ಲೇ ಇದ್ರೆ ಬಹುಶಃ ಇವತ್ತಿನ ಕಾವ್ಯ ಪರಂಪರೆಯನ್ನು ವಸತೆಲ್ಲ ಮರ ನೋಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಈ ಸರ್ಕಾರಕ್ಕೆ ಏನು ಗೊತ್ತಿದೆ? ರೂಬಾಯಿ ಅಂತಂದ್ರೆ ಏನ್ ಗೊತ್ತಿದೆ? ಆಯ್ಕು ಅಂದ್ರೆ ಏನು ಗೊತ್ತಿದೆ? ಟಂಕ ಅಂದ್ರೆ ಏನು ಗೊತ್ತಿದೆ? ಗಜಲ್ ಅಂದ್ರೆ ಏನು ಗೊತ್ತಿದೆ? ನೋಡಿ, ಗಜಲ್ ಅನ್ನ ಸಂರಕ್ಷಣೆ ಮಾಡಕ್ಕಾಗಿ ಒಂದು ಗಜಲ್ದ ಒಂದು ಪರಿಷತ್ ಹುಟ್ಕೊಂಡಿದೆ. ಗಜಲ್ ಪ್ರಕಾರವನ್ನ ಉಳಿಸಿ ಬೆಳೆಸಕ್ಕಾಗಿ ಅದು ಹುಟ್ಕೊಂಡಿದೆ. ಇಂಥ ಸಾಹಿತ್ಯದ ಅನೇಕ ಪ್ರಭೇದಗಳನ್ನ ನಾವು ಪೋಷಣೆ ಮಾಡುವಾಗ ಒಂದೊಂದು ಪ್ರಭೇದಕ್ಕೂ ಸಹ ಒಂದೊಂದು ಸಾಹಿತ್ಯ ಸಂಘಟನೆಗಳು ಕೆಲಸವನ್ನ ಮಾಡ್ತಾ ಇದ್ದಾವೆ. ಇವತ್ತು ಕನ್ನಡ ನಾಡಲ್ಲಿ ಸಾಹಿತ್ಯ ಪ್ರಕಾರಗಳು ಉಳಿದಿದ್ದಾವೆ ಅಂದ್ರೆ, ಅಥವಾ ಇವತ್ತಿನ ಒಂದು ಹೊಸ ತಲೆಮಾರಿಗೆ ಪ್ರೋತ್ಸಾಹವನ್ನ ಸಿಗ್ತಾ ಇದೆ ಅಂತ ಒಂದು ಪ್ರಮುಖ ಕಾರಣ ಸಂಘಟನೆಗಳೇ ಹೊರತು ಸರ್ಕಾರ ಅಲ್ಲ.
ಆಮೇಲೆ ನಾವು ಸಾಹಿತಿಗಳ ಒಂದು ಗುಣವನ್ನು ನೋಡಿದಾಗ ಅವರು ಸ್ವಾಭಿಮಾನಿಗಳು. ನಮ್ಮ ಕರ್ನಾಟಕ ಒಂದು ಕವಿಗಳಿದಾರ ಸ್ವಾಭಿಮಾನಿಗಳು, ಯಾರನ್ನೂ ಕೂಡ ಯಾವುದನ್ನೂ ಕೂಡ ಬೇಡದಕ್ಕಂತ ತಮ್ಮ ಕೆಲಸವನ್ನ ತಮ್ಮ ಕಾಯಕವನ್ನ ಮಾಡ್ಕೊಂಡು ಇವತ್ತು ಸಾಹಿತ್ಯದಲ್ಲಿ ನಂಬಿಕೆ ಇಟ್ಟಿರ್ತಕ್ಕಂಥ ಜನರನ್ನ ಇವತ್ತು ಸರ್ಕಾರ ಎಷ್ಟು ಮಟ್ಟಿಗೆ ಗುರ್ತಾ ಇದೆ. ಆಮೇಲೆ ನಾನು ಒಂದು ಸಾಮಾನ್ಯವಾಗಿರ್ತಕ್ಕಂಥ ಒಂದು ಸಂಗತಿ ಫೈಂಡ್ ಔಟ್ ಮಾಡಿದ್ದು ಅಂತಂದ್ರೆ, ಈ ಕೇಂದ್ರ ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳಾಗ್ಲಿ ಅಥವಾ ಕರ್ನಾಟಕ ಸಾಹಿತ್ಯ ಪ್ರಶಸ್ತಿ ಆಗ್ಲಿ ಅಥವಾ ಸರ್ಕಾರದಿಂದ ಕೊಡಮಾಡಲ್ತಕ್ಕಂಥ ಪ್ರಶಸ್ತಿಗಳಾಗ್ಲಿ, ಇವನ್ನೆಲ್ಲವನ್ನು ಪಟ್ಟಿಯನ್ನ ತಂದು ಮುಂದಿರಿಸ್ಕೊಂಡು ವಿಶ್ವವಿದ್ಯಾಲಯದಲ್ಲಿ ಅಥವಾ ಸರ್ಕಾರಿ ಇದರಲ್ಲಿ ಕಚೇರಿಗಳಲ್ಲಿ ಕೆಲಸ ಮಾಡಿರ್ತಕ್ಕಂಥ ಆಯಾ ಒಂದು ಪ್ರೊಫೆಸರ್ಗಳಿಗೆ ಸಾಕ್ತಾ ಹೊರತು ಯಾರು ಇವತ್ತು ನಾನು ಯಾವುದೇ ಸರ್ಕಾರಿ ಉದ್ಯೋಗದಲ್ಲಿಲ್ಲ, ನನ್ನಲ್ಲಿ ಆ ಕೆಲಸ ಇದೆ, ನಾನು ಕಿರಾಣಿ ಅಂಗಡಿಯಲ್ಲಿ ಒಬ್ಬ ಕವಿಯಾಗಿ ವರ್ಕ್ ಮಾಡ್ತಿದ್ದೀನಿ ಅಂದ್ರೆ ಅವ್ನು ಬೆಳಕಿಗೆ ಬರೋದೇ ಕಷ್ಟ ಇದೆ. ಸರ್ಕಾರ ಅವನನ್ನು ಗುರುತಿಸೋದಿಲ್ಲ. ಇವ್ರು ಹೇಳಿದ್ರು, ನೀವು ಕೂಡ ಒಂದು ಸಂಘಟನೆ, ನಾನು ಕೂಡ ಒಂದು ಖಾಸಗಿ ಸಂಘಟನೆಯಿಂದ ಪ್ರಶಸ್ತಿಯನ್ನು ಪಡೆದ. ಸರ್ಕಾರ ಇವತ್ತು ಯಾವ ಒಂದು ಎಷ್ಟೇ ಬುಕ್ಸ್ ಗಳನ್ನ ಪರಿಚಯ ಮಾಡ್ಲಿ, ಎಷ್ಟೇ ಪ್ರಕಾಶನ ಮಾಡ್ಲಿ, ಅಥವಾ ಎಷ್ಟೇ ಕವಿಯಾಗಿ ಬಿಡಲಿ ಅಥವಾ ಸಾಹಿತಿಯಾಗಿ ಬಿಡಲಿ, ಅವರನ್ನಂತೂ ಯಾವ ಕಾರಣಕ್ಕೂ ಗುರ್ತೋದಿಲ್ಲ. ಯಾಕಂದ್ರೆ ನಮ್ಮ ಕೊಟ್ರೇಶಪ್ಪ ಅವರು ಈಗ ಹೇಳ್ದಂಗೆ ಸಾಹಿತಿಗಳ ಅಲ್ದವ್ರತಕ್ಕಂಥವ್ರೆ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಕೆಲಸ ಮಾಡೋದು, ಸರ್ಕಾರಿ ಸಂಘಟನೆಗಳಲ್ಲಿ ಕೆಲಸ ಮಾಡ್ತಕ್ಕಂಥದ್ದು. ನಾಮ ಮಾತ್ರ ಸಾಹಿತಿಗಳು, ಅವ್ರು ಯಾರು ಸಾಹಿತ್ಯದ ಜ್ಞಾನ ಇರಲ್ಲ. ಕವಿರಾಜ ಮಾರ್ಗ ಅಂದ್ರೆ ಏನಿರೋ ಗೊತ್ತಿಲ್ಲ, ಜನಪದ ಸಾಹಿತ್ಯ ಅಂತ ಗೊತ್ತಿಲ್ಲ, ಗಜಲ್ ಅಂದ್ರೆ ಗೊತ್ತಿಲ್ಲ, ಪಂಪನ ಪರಿಚಯ ಇಲ್ಲ, ಪಂಪನ ಒಂದು ಕೃತಿ ಒಂದು ಸಾಲನ್ನು ಹೇಳಿದ್ರೆ ಇದು ಯಾರು ಬರೆದಿದ್ರು ಅಂತ ಹೇಳಕ್ ಬರಲ್ಲ. ಅಂತವರೆಲ್ಲ ಇವತ್ತು ನಮ್ಮ ಸಾಹಿತ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡಿದೆ. ಅದಕ್ಕೆ ಈ ವಿಚಾರವನ್ನ ನಾವು ಇವತ್ತು ಎತ್ಕೊಂಡಿದ್ದು ತುಂಬಾ ಸೂಕ್ತವಾಗಿರ್ತಕ್ಕಂಥ ಚರ್ಚೆ. ಈ ಒಂದು ಮೂಲಕನಾದ್ರೂ ಸರ್ಕಾರಕ್ಕೆ ಒಂದು ಚಾಟಿ ಬೀಸ್ಲಿ, ಯಾರನ್ನ ಆಯ್ಕೆ ಮಾಡ್ಬೇಕು, ಯಾರನ್ನ ಬಿಡಬೇಕು, ಯಾರು ಈ ಸಾಹಿತ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕು. ಹೇಳಿದ್ರು, ಒಂದು ಸಾಹಿತ್ಯ ಒಂದು ಸಂಘಟನೆ ಮಾಡ್ಬೇಕು ಅಂತಂದ್ರೆ, ಒಂದು ಸಮ್ಮೇಳನ ಮಾಡ್ಬೇಕಂದ್ರೆ ಅಲ್ಲಿರ್ತಕ್ಕಂಥ ಎಲ್ಲ ರಾಜಕೀಯ ವ್ಯಕ್ತಿಗಳೇ ಒಂದು ಆಸನದಾಗಿರ್ತಾರೆ. ಎಲ್ಲ ನೀವೇ ಮಾಡ್ಬಿಡಿ, ಸಾಹಿತ್ಯನೂ ನೀವೇ ಮಾಡ್ಬಿಡಿ, ಜನಪದ ಸಾಹಿತ್ಯ ನೀವೇ ಮಾಡಿ, ಕೃಷಿಗೂ ನೀವೇ ಬಂದು ಕೂತ್ಕೊಳ್ಳಿ, ಎಲ್ಲರೂ ನೀವೇ ಬಂದು ಕೂತ್ಕೊಳ್ಳಿ, ಇನ್ಯಾಕ್ ಬೇಕು ಇವೆಲ್ಲ ಅಂತ ಅಲ್ವಾ? ಇಷ್ಟೆಲ್ಲ ನಡುವೆ ಇದ್ರೂ ಕೂಡ ಇದು ಕೊಟ್ರೇಶಪ್ಪರ್ ಅವರ ಒಂದು ಮಾತಲ್ಲಿ ಒಂದು ವಾದ ಇದ್ರೂ ಕೂಡ ಮತ್ತೆ ನಾವು ಸರ್ಕಾರದಲ್ಲಿ ಇದೆ ಸರ್, ಪಾಲಾಕ್ಷ ಸರ್, ಸರ್ಕಾರದಲ್ಲಿ ಸಾಕಷ್ಟು ಹಣ ಇದೆ, ಪ್ರೋತ್ಸಾಹ ಇದೆ, ಮಾಡಬೇಕಾಗಿರ್ತಕ್ಕಂಥ ಕೆಲಸಗಳು ನೀಟಾಗಿ ಆಗ್ತಾ ಇಲ್ಲ ಅಂತಂದು ಇಲ್ಲಿ ನೋಡಿರ್ಬೋದು ನೀವು. ಅದರಲ್ಲಿ ಸಾಹಿತ್ಯ ಸಂಶೋಧನೆಗೆ ಗ್ರಂಥಾಲಯಕ್ಕೆ ಆಹ್ವಾನ ಕೊಡುತ್ತೆ, ಸಾಹಿತ್ಯ ಮತ್ತು ಇತರ ಸಂಘಟನೆಗಳಿಗೆ ಸಹಕಾರ ಕೊಡುತ್ತೆ, ವಿವಿಧ ಪ್ರದೇಶದ ವಲಯವಾರು ಸಾಹಿತ್ಯದ ಪ್ರೋತ್ಸಾಹ ಇರುತ್ತೆ, ಗ್ರಂಥಗಳ ಪ್ರಕಟಣೆ ಇರುತ್ತೆ, ಲೇಖಕರಿಗೆ ಮತ್ತೆ ಶ್ರೇಷ್ಠ ಕೃತಿಗಳಿಗೆ ಪುರಸ್ಕಾರ ನೀಡ್ತಕ್ಕಂಥದ್ದು ಇದೆ, ಸಾಹಿತ್ಯೋತ್ಸವ ನಡೆಸ್ತಕ್ಕಂಥ ಒಂದು ಉದ್ದೇಶ ಇದೆ. ಇವೆಲ್ಲ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಒಂದು ಕೆಲಸ ಇದು, ಇವೆಲ್ಲ ಇದೆ. ಆಮೇಲೆ ಇದು ಶಾಸ್ತ್ರೀಯ ಸ್ಥಾನಮಾನಗಳು ಸಿಕ್ಕಾದಂತೂ ನಮ್ಮ ಭಾಷಾ ಅಧ್ಯಯನಕ್ಕೆ ಕೇಂದ್ರ ಸರ್ಕಾರದಿಂದಲೇ ಹಣ ಬಿಡುಗಡೆ ಆಗುತ್ತೆ. ಅದಕ್ಕೆ ರಾಜ್ಯ ಸರ್ಕಾರದ ಹಣ ನೀಡಿದ್ರು ಕೂಡ ಇವತ್ತು ನಮ್ಮ ಕರ್ನಾಟಕ ಅಥವಾ ಕನ್ನಡ ಸಾಹಿತ್ಯವನ್ನ ಶ್ರೀಮಂತವಾಗಿ ಬೆಳೆಸಬಹುದು. ಅವು ಸಂಶೋಧನೆಗಳು ಮಾಡಬೇಕು, ಅವಕ್ಕೆಲ್ಲ ಎಲ್ಲಿ ಸರ್ಕಾರ ಎಲ್ಲಿ ಪ್ರೋತ್ಸಾಹ ಕೊಡ್ತಾ ಇದೆ? ಇವತ್ತು ನೋಡಿ, ಖಾಸಗಿ ಸಂಘಟನೆಗೆ ಒಂದು ಏನಾದ್ರು ಒಂದು ಕವಿಗೋಷ್ಠಿ ಆಯ್ತು ಅಂತಂದ್ರೆ ಕರ್ನಾಟಕ ರಾಜ್ಯದ ಯಾವ್ಯಾವ ಕವಿಗಳ ಗೋಷ್ಠಿ ಇದೆ, ನೂರಾರು ಶೇರ್ ಆಗುತ್ತೆ, ನೂರಾರು ಕವಿಗಳು ಬರುತ್ತೆ, ಮತ್ತೆ ಎಲ್ಲ ವಾಟ್ಸಪ್ ಗುಂಪಲ್ಲಿ ಶೇರ್ ಆಗುತ್ತೆ, ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಆಗುತ್ತೆ, ಪ್ರತಿಯೊಬ್ಬರ ಮೊಬೈಲ್ ನಲ್ಲಿ ಅದ್ರ ಕಾಣುತ್ತೆ. ಇದೇ ಸರ್ಕಾರದ ಒಂದು ದಸರಾ ಸಾಹಿತ್ಯ ಕವಿಗೋಷ್ಠಿಗೆ ಆಹ್ವಾನಿಸಲಾಗಿದೆ ಅಂತಂದು ಒಂದು ಪೇಪರ್ ಅಲ್ಲಿ ಎಲ್ಲ ಒಂದು ಚಿಕ್ಕ ಒಂದು ಅನೌನ್ಸ್ ಮಾಡ್ಬಿಟ್ಟು ಬಕೆಟ್ ಸಾಹಿತಿಗಳಿಗೆ ಅಲ್ಲಿ ಕೊಟ್ಬಿಟ್ಟು ಇನ್ನು ಎಲ್ಲಿ ಸಿಗುತ್ತೆ ಸರ್? ಈಗ ನಾನು ಕೂಡ ಎಷ್ಟೋ ಸರಿ ದಸರಾ ಸಾಹಿತ್ಯ ಸಮ್ಮೇಳನದಲ್ಲಿ ಭಾಗವಹಿಸಬೇಕು ಅಂತಂದು ತುಂಬಾ ಆಸೆ. ಅದು ಹೆಂಗೆ ಮಾನದಂಡನೆ ಅಂತಾನೆ ಗೊತ್ತಿಲ್ಲ ನನಗೆ, ಅವು ಯಾವ ಮಾನದಂಡ ಅಂತ ನನಗೆ ಇದುವರೆಗೂ ಗೊತ್ತಿಲ್ಲ, ಎಲ್ಲೂ ಕೂಡ ನಾನು ನೋಡಿಲ್ಲ. ಯಾಕಂದ್ರೆ ಪೇಪರ್ ಇವತ್ತು ಎಷ್ಟು ಮಟ್ಟಿಗೆ ಓದ್ತಾರೆ. ಈ ಖಾಸಗಿ ಸಂಘಟನೆಗಳು ಒಂದು ಚಿಕ್ಕ ಪ್ರೋಗ್ರಾಮ್ ಆದ್ರೂ ಟಕ್ ಅಂತ ಮೊಬೈಲ್ ಅಲ್ಲಿ ಬಂದ್ಬಿಡುತ್ತೆ, ಸಾಮಾಜಿಕ ಮಾಧ್ಯಮಗಳನ್ನು ಬಳಸ್ತಾರೆ. ಪ್ರೀತಿ ಜಾಸ್ತಿ ಆಗಿದೆ ಖಾಸಗಿ ಸಂಘಟನೆಗಳಿಗೆ. ಇವತ್ತು ಪಾಲಾಕ್ಷ ಅವರು ಏನಾರ ಒಂದು ಕಾರ್ಯಕ್ರಮ ಮಾಡ್ತಾರೆ, ಆಹ್ವಾನ ಕೊಟ್ಟರೆ ಸಾಕು ಎಲ್ಲರೂ ಬರ್ತಾರೆ. ಆದ್ರೆ ಸರ್ಕಾರಕ್ಕೆ ಹೋಗ್ಬೇಕು ಅಂದ್ರೆ ಒಂದ್ ಕೈ ಚೀಲ ಕೊಡ್ತಾರೆ, ಒಂದ್ 4 ಬುಕ್ ಇಟ್ಟಿರ್ತಾರೆ, ಪೆನ್ನು ಪ್ಯಾಡ್ ಕೊಟ್ಟಿರ್ತಾರೆ, ಒಂದು ಊಟ ಹಾಕಿಸ್ತಾರೆ, 500 ರೂಪಾಯಿ ಕವರ್ ಅಲ್ಲಿ ಕೊಟ್ಟು ಕಳಿಸ್ತಾರೆ. ಇಷ್ಟೊಂದು ಮಾತ್ರ ನೋಡಿದ್ರೆ ಪುಣ್ಯ ಅದು ಕೊಡಲ್ಲ ಅಂತೀರ. ನೋಡ, ಇವೆಲ್ಲ ಒಂದು ಅಪವಾದಗಳ ನಡುವೆ ಮತ್ತೆ ಪಾಲಾಕ್ಷ ಸರ್ ಏನ್ ಹೇಳ್ತಾರೆ ಅಂತ. ಸರಿ, ಏನಂದ್ರೆ ಕೊಟ್ರೇಶಪ್ಪರ್ ಸರ್ ಅಭಿಪ್ರಾಯ ಸಂಪೂರ್ಣವಾಗಿ ಒಪ್ತಕ್ಕಂಥದ್ದು. ಆದರೆ ಈ ಸಂಘಟನೆ ಜೊತೆಗೆ ಸರ್ಕಾರ ಕೂಡ ಇವತ್ತು ಸಾಹಿತ್ಯದ ಬೆಳವಣಿಗೆ ಇವತ್ತು ಬಹಳಷ್ಟು ಅವಶ್ಯಕತೆ ಇದೆ, ಮತ್ತು ಅದರ ಪಾತ್ರ ಕೂಡ ಇದೆ. ಸಂಪೂರ್ಣವಾಗಿ ನಾವು ಸರ್ಕಾರದ ಕಾರ್ಯಕ್ರಮಗಳನ್ನು ನಿರ್ಲಕ್ಷ್ಯ ಮಾಡೋಕ್ಕಾಗಲ್ಲ. ಅಂದರೆ ಸಂಘಟನೆಗಳು ಕೆಲಸ ಮಾಡ್ತಾ ಇಲ್ಲ ಅಂತ ನಾನು ಹೇಳ್ತಿಲ್ಲ, ಆದರೆ ಅದರ ಜೊತೆಗೆ ಸರ್ಕಾರವೂ ಕೂಡ ಇವತ್ತು ಬಹಳಷ್ಟು ಕೆಲಸಗಳನ್ನು ಮಾಡ್ತಾ ಇದೆ.
ಯಾಕಂತ ಅಂದರೆ ಅದು ಸಂಘಟನೆಗಳೇನು ಯಾವುದೋ ಒಂದು ಸೀಮಿತ ಎಲ್ಲೊಳಗಡೆ ಮಾಡಬೇಕಾದಂಥ ಅನಿವಾರ್ಯತೆ. ನಾನು ಆಗಲೇ ಹೇಳಿದೆ, ಆರ್ಥಿಕ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಣ್ಣ ಪುಟ್ಟ ಸಂಘಟನೆಗಳಿಗೆ ಹೆಚ್ಚು ಶಕ್ತಿ ಇರೋದಿಲ್ಲ. ಆದರೆ ಸರ್ಕಾರಕ್ಕೆ ಆರ್ಥಿಕ ಅನುದಾನ ಇರೋದ್ರಿಂದ ಬೃಹತ್ ಮಟ್ಟದ ಯಾವುದೇ ಸಾಹಿತ್ಯದ ಕೆಲಸಗಳನ್ನು ಮಾಡುವಲ್ಲಿ ಸರ್ಕಾರಕ್ಕೆ ಭಾಳಷ್ಟು ಸಾಮರ್ಥ್ಯ ಇದೆ. ಆ ಕೆಲಸಗಳನ್ನು ಅದು ಮಾಡ್ಕೊಂಡು ಬರ್ತಾ ಇದೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಇವತ್ತು ರಾಜ್ಯದ ವಿವಿಧ ಭಾಗಗಳಲ್ಲಿ ವೈವಿಧ್ಯಪೂರ್ಣವಾದಂಥ ಸಾಹಿತ್ಯದ ಸಂಗ್ರಹ ಮಾಡ್ತಕ್ಕಂಥ ಕೆಲಸ, ಇವತ್ತು ಹಲವಾರು ಸಾಹಿತ್ಯ ಕೃತಿಗಳನ್ನು ಹೆಕ್ಕಿ ಅವುಗಳನ್ನು ಪ್ರಕಟಿಸುವಂಥ ಕೆಲಸವನ್ನು ಕೂಡ ಸರ್ಕಾರ ಮಾಡ್ಕೊಂಡು ಬರ್ತಾ ಇದೆ. ಸಾಹಿತ್ಯ ಅಕಾಡೆಮಿಯಿಂದ ಆ ಒಂದು ಕೆಲಸಗಳು ಕೂಡ ಆಗ್ತಾ ಇವೆ. ಮತ್ತು ಸಾಹಿತ್ಯೋತ್ಸವಗಳನ್ನು ನಡೆಸುವಂಥ ಕೆಲಸಗಳನ್ನು ಕೂಡ ಇವತ್ತು ಸರ್ಕಾರ ಮಾಡ್ಕೊಂಡು ಬರ್ತಾ ಇದೆ. ಹಾಗೆಯೇ ಇವತ್ತು ಅಸಹಾಯಕರಾದಂಥ ವೃದ್ಧರಿಗೆ ಒಂದು ಪಿಂಚಣಿಯನ್ನು ಕೊಡ್ತಕ್ಕಂಥ ಅಥವಾ ಅವ್ರಿಗೇನು ಸಹಾಯಧನವನ್ನು ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಇವತ್ತು ಸರ್ಕಾರ ಮಾಡ್ತಾ ಇದೆ. ಅದು ಕೊಟ್ರೆ ಸರ್ ನಗ್ತಾ ಇದ್ದಾರೆ ಅಂದರೆ, ಅಲ್ಲ ನಿಮ್ಮ ಮಾತು ನಾನು ಒಪ್ಪಿದ್ದೀನಿ. ಅದ್ರ ಜೊತೆಗೆ ಬರೀ ಸಂಘಟನೆ ಸ್ವಯಂ ಸೇವಾ ಸಂಘಟನೆಗಳೇ ಸಂಪೂರ್ಣ ಸಾಹಿತ್ಯದ ಕೆಲಸವನ್ನು ಮಾಡಲಾರವು. ಅದ್ರ ಜೊತೆಗೆ ಸರ್ಕಾರದ ಪಾತ್ರ ಕೂಡ ಮುಖ್ಯ ಆಗ್ತದೆ. ಸರ್ಕಾರವು ಅದ್ರ ಜೊತೆ ಸೇರ್ಕೊಂಡಾಗ ಪರಿಪೂರ್ಣವಾಗಿ ನಾವು ಸಾಹಿತ್ಯ ಕ್ಷೇತ್ರವನ್ನು ಬೆಳೆಸಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥ ಅಭಿಪ್ರಾಯವನ್ನು ನಾನು ವ್ಯಕ್ತಪಡಿಸ್ತೀನಿ. ಜೊತೆಗೆ ಇವತ್ತು ವಿಚಾರ ಸಂಕಿರಣಗಳನ್ನು ನಡೆಸುವಂಥ ಒಂದು ಕೆಲಸವನ್ನು ಕೂಡ ಇವತ್ತು ಸರ್ಕಾರ ಮಾಡ್ತಾ ಇದೆ. ಯುವ ಕವಿಗಳನ್ನು ಗುರುತಿಸುವಂಥದ್ದು ಮತ್ತು ಪ್ರವಾಸ ಅನುದಾನ. ಇವತ್ತು ಬಹಳಷ್ಟು ಮಟ್ಟಿಗೆ ಕನ್ನಡ ಲೇಖಕರು ಕರ್ನಾಟಕದ ಹೊರಭಾಗದ ರಾಜ್ಯಗಳಿಗೆ ಹೋಗಿ ಅಲ್ಲಿ ಸಾಹಿತ್ಯದ ಪರಿಚಯವನ್ನು ಮಾಡ್ಕೊಳ್ತಕ್ಕಂಥ, ತಮ್ಮ ಸಾಹಿತ್ಯದ ವಿಚಾರಗಳನ್ನು ಹಂಚಿಕೊಳ್ತಕ್ಕಂತಹ ಒಂದು ವೇದಿಕೆಗಳನ್ನು ನಿರ್ಮಾಣ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಕೂಡ ಇವತ್ತು ಸರ್ಕಾರ ಮಾಡ್ತಾ ಇದೆ. ಮತ್ತು ಕಮ್ಮಟಗಳನ್ನು ನಡೆಸ್ತಾ ಇದೆ. ಯುವಕವಿ ಸಮ್ಮೇಳನಗಳನ್ನು ಕೂಡ ಈ ಒಂದು ಸರ್ಕಾರ ಮಾಡ್ತಾ ಇದೆ. ಹಾಗಾಗಿ ಕೇವಲ ನಾವು ಒಂದು ಭಾಗ ಮಾತ್ರ ಅವರು ಹೇಳೋದು ಒಪ್ಕೊಳ್ಳೋಣ, ಒಂದು ಭಾಗಕ್ಕೆ ಮಾತ್ರ ಸಂಘಟನೆಗಳು ಅಂತ ಹೇಳೋದಾದರೂ ಕೂಡ ಈ ಸಾಹಿತ್ಯದ ಕ್ಷೇತ್ರದಲ್ಲಿ ಪರಿಪೂರ್ಣ ಅಭಿವೃದ್ಧಿ ಮತ್ತು ಎಲ್ಲ ಸಾಹಿತಿಗಳನ್ನು ಕೂಡ ಗುರುತಿಸಬೇಕು ಅಂತಂದರೆ ಸರ್ಕಾರ ಮತ್ತು ಸ್ವಯಂ ಸೇವಾ ಸಂಘಟನೆಗಳು, ಖಾಸಗಿ ಸಂಘಟನೆಗಳು ಎರಡೂ ಕೂಡ ಕೈ ಜೋಡಿಸಿದ್ರೆ ಮಾತ್ರ ಯಶಸ್ವಿಯಾಗಿ ಸಾಹಿತ್ಯ ಕ್ಷೇತ್ರ ಬೆಳವಣಿಗೆ ಆಗ್ತದೆ. ಮತ್ತು ಇದರಲ್ಲಿ ಸರ್ಕಾರದ ಪಾತ್ರ ಕೂಡ ಬಹಳಷ್ಟು ಮುಖ್ಯವಾದ್ದು ಅಂತ ಹೇಳ್ತಾ, ಸಾಹಿತಿಗಳ ಆಶಾಕಿರಣ, ಎಲ್ಲ ಸಂಘಟನೆಗಳ ಪೋಷಕ, ಪ್ರಶಂಸೆಗಳ ಸ್ಫೂರ್ತಿದಾಯಕ ಯಾರಾದರೂ ಇದ್ದರೆ ಅದು ಸರ್ಕಾರ ಅನ್ನುವಂಥ ಮಾತನ್ನು ಹೇಳ್ತಾ ನನ್ನ ವಾದವನ್ನು ನಾನು ಮಂಡಿಸ್ತಾ ಇದ್ದೀನಿ ಸರ್. ಸರ್ಕಾರದ ಪ್ರಶಸ್ತಿ ಮತ್ತು ಪ್ರೋತ್ಸಾಹಕ್ಕೆ ಎಲ್ಲರೂ ಹಾತೊರಿತಾ ಇರ್ತಾರೆ, ಬಟ್ ಅದು ಕೈಗೆಟುಕದ ದ್ರಾಕ್ಷಿ ಅದು. ಯಾಕಂದ್ರೆ ಈಗ ಅಂದ್ರೆ ಏನಾಗುತ್ತೆ ಅಂದ್ರೆ ಸರ್, ಅದು ಆಕಾಂಕ್ಷಿಗಳ ಸಂಖ್ಯೆ ಜಾಸ್ತಿ ಇರ್ತದೆ. ಎಲ್ಲ ಆಕಾಂಕ್ಷಿಗಳನ್ನ ಈಗ ನೀವು ಒಂದು ಯೋಜನೆ ಹೇಳಿದ್ರಿ ಅಧ್ಯಕ್ಷರು, ಯಾವ್ದು ಹೇಳಿದ್ರಿ ಅಂದ್ರೆ ಕೊಡ್ತಾರೆ, ಯಾವ್ದೋ ಪ್ರವಾಸ ಹೊರರಾಜ್ಯ ಪ್ರವಾಸವನ್ನ ಕೊಡ್ತಾರೆ. ಪ್ರಸನ್ನ ಕೊಡ್ತಾರೆ ಅಂದ್ರೆ ಅದು ಹೋಗಿ ಬಂದಾದ್ಮೇಲೆ ಗೊತ್ತಾಗಿರುತ್ತೆ. ಈ ವರ್ಷ ಹೊರರಾಜ್ಯ ಪ್ರವಾಸ ಯಾರಿಗೆ ಕೊಟ್ಟಿರ್ತಾರೆ ಗೊತ್ತರ ಅವರು ಸಂಪರ್ಕ ಇದ್ದವರಿಗೆ. ಅವ್ರು ನಿಜವಾಗ್ಲೂ ಸಾಹಿತ್ಯ ಪ್ರವಾಸಕ್ಕೆ ಹೋಗಿರಲ್ಲ, ಬಂದು ಅವರೂ ಬರೆಯಲ್ಲ. ಆಮೇಲೆ ನಾನ್ ನೋಡ್ದಂಗೆ ಸರ್, ಈ ಪ್ರಕಾಶನ, ಈ ಪುಸ್ತಕ, ಈ ಮುದ್ರಣ, ಈ ಸಾಹಿತ್ಯ, ಈ ಕವಿ ಒಂದು ಸಮುದಾಯ ಒಂದು ಪ್ರಾಬಲ್ಯವನ್ನು ಸಾಧಿಸಿದೆ ಅಂತಕ್ಕಂಥದ್ದೇ ಒಂದು ಭಾವನೆ. ಯಾಕಂದ್ರೆ ನಾನು ಎಲ್ಲಾ ಸಾಹಿತ್ಯವನ್ನು ನೋಡ್ತೀನಿ, ಎಲ್ಲಾ ಪ್ರಶಸ್ತಿಗಳ ಒಂದು ಅವಗಾಹನೆ ತೆಗೆದುಕೊಳ್ತೀನಿ. ಇಲ್ಲಿ ಪಾರದರ್ಶಕತೆ ಅಂತಕ್ಕಂಥದ್ದು ತುಂಬಾ ಕಡಿಮೆ. ಈಗ ನನ್ನಂತ ಒಬ್ಬ ಸಾಮಾನ್ಯ ಸಾಹಿತಿ ಒಂದು 8-10 ಪುಸ್ತಕಗಳನ್ನ ನಾನು ಬಿಡುಗಡೆ ಮಾಡಿದ್ದೀನಿ ಅಂತಂದ್ರೆ ನನ್ನ ಸ್ವಾಭಿಮಾನಿ ನಾನು ಯಾರಿಗೂ ತೋರಿಸ್ಕೊಳ್ಳಲ್ಲ. ಅದು ಸರ್ಕಾರ ಗುರುತಿಸಿದ. ಈ ಕೊಟ್ರೆ ಶಿವಪಾರ್ ಸುಮಾರು ಒಂದು 40 ಪುಸ್ತಕ ತನಕ ಆಗಿದೆ. ಸ್ವಾಭಿಮಾನಿ ಯಾರಿಗೂ ಹೇಳ್ಕೊಳ್ಳಲ್ಲ, ಬಟ್ ಅದನ್ನ ಗುರುತಿದ. ಇಲ್ಲಿ ಬಕೆಟ್ ಹಿಡಿತಕ್ಕಂಥ ಇಲ್ಲಿ ಸರ್ಕಾರ ಯಾಕೆ ಇದನ್ನ ಪರಿಗಣನೆ ತೆಗೆದುಕೊಳ್ಳಲ್ಲ? ಅಥವಾ ಸರ್ಕಾರದ ವೆಬ್ಸೈಟ್ ಅಲ್ಲಿ ಕವಿಗಳು ಯಾರು, ಅವ್ರ ಪರಿಚಯದ ಮಾಲಿಕೆ, ಆ ತರ ನೋಡಿ. ಇವತ್ತು ಒಂದು ಆರ್ಡರ್ ಮಾಡಿದ ತಕ್ಷಣ ಸ್ವಿಗ್ಗಿ ಬಂದು ಬಾಯಿ ಪಿಜ್ಜಾ ಕೊಟ್ಟು ಹೋಗ್ತಾನೆ. ಇವತ್ತು ಸಾಹಿತಿಗಳನ್ನು ಗುರುತು ಮಾಡತಕ್ಕಂಥ ಕೆಲಸ ಇವತ್ತು ಸರ್ಕಾರದಿಂದ ಆಗ್ತಾ ಇಲ್ಲ ಅಂತಂದ್ರೆ ಇಂಥ ತಂತ್ರಜ್ಞಾನ ಯುಗದಲ್ಲಿ ಇವತ್ತು ಅದನ್ನ ಒಂದು ನಾಚಿಕೆಗೇಡಿನ ಒಂದು ಪ್ರಸಂಗ ಅಂತಾನೆ ಹೇಳ್ಬೋದು. ಆಮೇಲೆ ತುಂಬಾ ನಾನು ಕಂಡಿರ್ತಕ್ಕಂಥ ಒಂದು ಸಾಹಿತ್ಯ ಪರಿಷತ್ತಿನ ಉದಾಹರಣೆ ಕೊಟ್ಟರು. ಯಾರು ಸಾಹಿತ್ಯ ಒಂದು ಪುಸ್ತಕವನ್ನ ಪ್ರಕಟಣೆ ಮಾಡದೇ ಇರ್ತಕ್ಕಂಥವ್ರು ಕೂಡ ಎಷ್ಟೋ ಒಂದು ಸರ್ಕಾರ ಪೋಷಿತ ಸಂಘಟನೆಗಳಲ್ಲಿ ಅಥವಾ ಸರ್ಕಾರದ ಒಂದು ಸಂಘಟನೆಗಳಲ್ಲಿ ಅಧ್ಯಕ್ಷರಾಗಿ ಕೆಲಸ ಮಾಡ್ತಕ್ಕಂಥವ್ರನ್ನ ನಾವು ನೋಡಿದೀವಿ. ಅಲ್ಲಿ ಇರ್ಲಿ ಸರ್, ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಾಗ್ತಕ್ಕಂಥದ್ದು ನೀವು ಗಮನಿಸಬೇಕು. ತಾಲೂಕು ಜಿಲ್ಲೆಯಲ್ಲಿ 20-30 ಬರೆದಿರೋ ಸುಮ್ಮನೆ ಇರ್ತಾನೆ. ಸತ್ವಯುತ ಕಾವ್ಯವನ್ನ, ಸತ್ವಯುತ ಸಾಹಿತ್ಯವನ್ನ ಕೊಟ್ಟಂತ ಸುಮ್ಮನೆ ಇರ್ತಾನೆ. 1-2 ಬರೆದು ರಾಜಕಾರಣ ಮಾಡ್ಕೊಂಡ್ಬಿಟ್ಟು ಪ್ರಮುಖ ಜಾತಿ ಆಗಿತ್ತು ಅಂತಂದ್ರೆ ಅವನೇ ಸಮ್ಮೇಳನ ಅಧ್ಯಕ್ಷ. ಮತ್ತೆ ಅದು ಅಲ್ಲದೆ ಅವನೇಂದ್ರ ಇದಕ್ಕೆ ಇನ್ನು ಬಹುಮುಖ್ಯವಾಗಿ ಎಲ್ಲರಿಗೂ ಗೊತ್ತಿದೆ, ಎಲ್ಲರೂ ಸಂಘಟನೆ. ನಾವು ಸರ್ಕಾರ ಕೊಡ್ತಕ್ಕಂಥದ್ದು 1 ಲಕ್ಷ ಸರ್ ತಾಲೂಕು ಸಮ್ಮೇಳನಕ್ಕೆ. 1 ಲಕ್ಷ ಇವತ್ತಿನ ಕಾಲದಲ್ಲಿ ಏನಾಗಲ್ಲ. ಒಂದು ತಾಲೂಕು ಸಮ್ಮೇಳನ ಮಾಡ್ಬೇಕಂದ್ರೆ 5 ಲಕ್ಷ 6 ಲಕ್ಷ ಖರ್ಚು ಮಾಡುತ್ತೆ. ಇನ್ನು 5 ಲಕ್ಷ ಎಲ್ಲಿ ಬಂತದು? ನಮ್ಮ ಜನಸಾಮಾನ್ಯರು ಕೊಟ್ಟಂತ ದುಡ್ಡು ಅದು. ಆಮೇಲೆ ಅವನು 1-2 ಯಾಕೆ ಬರೀತಾನೆ ಅಂದ್ರೆ ಇಂಥ ಸ್ಥಾನವನ್ನು ಅಲಂಕಾರ ಸಮ್ಮೇಳನ ಅಧ್ಯಕ್ಷ ಆಗಿ 1-2 ಬಂದಿರ್ತವೆ. ಈಗ ಮಾಡ್ತೀನಿ ಕಣ, ಯಾವ್ದಾರ 1-2 ಬರಿ ಅಂತಂದ್ರೆ ಯಾವ್ದೋ ಒಂದು ಅಲ್ಲಿಂದ ಒಟ್ಟಾಗಿ ಸೇರಿಸ್ಬಿಟ್ಟು ಒಂದು ಮುದ್ರಣ ಮಾಡಿಸ್ಬಿಟ್ಟು ಒಂದು ತೋರಿಸ್ಬಿಡ್ತಾನೆ, ಮುಗೀತದ. ನೋಡೋಣ ಮತ್ತೆ ಲತಾಮಣಿ ಅವ್ರು ಏನ್ ಹೇಳ್ತಾರೆ.
ಸರ್ ಮಾತಾಡ್ತಾ ಹೇಳ್ತಾ ಇದ್ರು ಪುಸ್ತಕ ಮುದ್ರಣಕ್ಕೆ ಧನ ಸಹಾಯವನ್ನ ಕೊಡ್ತಾ ಇದೆ, ಸಹಾಯಧನವನ್ನ ಕೊಡ್ತಾ ಇದೆ ಸರ್ಕಾರ ಅಂತ ಹೇಳಿ. ಆದ್ರೆ ಅದು ಎಷ್ಟು ಜನಕ್ಕೆ ರೀಚ್ ಆಗ್ತಾ ಇದೆ ಅನ್ನೋದನ್ನ ಅವರು ನೋಡ್ಬೇಕಾಗತ್ತೆ. ಈಗ ಒಂದು ತಾಲೂಕು ಹಂತಕ್ಕೆ ಬಂದಾಗ ಆ ಒಂದು ಏನು ಸಹಾಯಧನ ಅಂತ ಅವರು ಹೇಳಿರ್ತಾರೆ, ಅದಕ್ಕೆ ಅರ್ಜಿ ಹಾಕೋ ಅಂತವ್ರು 100ಕ್ಕಿಂತ ಮೇಲಿರ್ತಾರೆ. ಒಂದು ತಾಲೂಕು ಲೆವೆಲ್ಗೆ ಬಂದಾಗ 100 ಜನಕ್ಕಿಂತ ಮೇಲು ಹೆಚ್ಚು ಜನವನ್ನ ನಾವು ನೋಡ್ತೀವಿ. ಹಾಗೆ ಒಂದು ಜಿಲ್ಲಾ ಮಟ್ಟದಲ್ಲಿ ಅವರು ಕರೆದಾಗ ಅಥವಾ ಒಂದು ರಾಜ್ಯ ಮಟ್ಟದಲ್ಲಿ ಅವರು ಕರೆದಾಗ ಎಷ್ಟು ಜನ ಅಲ್ಲಿ ಅಪ್ಲೈ ಮಾಡಿರ್ತಾರೆ, ಅದರಲ್ಲಿ ಅವರು 50 ಪುಸ್ತಕನೋ ಅಥವಾ 45 ಪುಸ್ತಕನೋ ಅಷ್ಟೇ ಆಯ್ಕೆ ಮಾಡ್ತೀನಿ ಅಂತ ಅಂದಾಗ ಉಳಿದಂಥವ್ರು ಎಲ್ಲಿ ಹೋಗ್ಬೇಕು? ಅದರಲ್ಲೂ ಕೂಡ ಆಯ್ಕೆ ಪ್ರಕ್ರಿಯೆ ಹೇಗಿರುತ್ತೆ? ನಿಜಕ್ಕೂ ಗಟ್ಟಿ ಸಾಹಿತ್ಯವನ್ನ ಅಲ್ಲಿ ಆಯ್ಕೆ ಮಾಡ್ತಾ ಇದ್ದಾರಾ ಇಲ್ವಾ? ಆ ಒಂದು ಆಯ್ಕೆಯಲ್ಲಿ ಲೋಪದೋಷಗಳು ಕಂಡು ಬಂದ್ರೆ ಉಳಿದಂತಹ ಸಾಹಿತಿಗಳು ಎಲ್ಲಿ ಹೋಗ್ಬೇಕು? ಅವರನ್ನ ಗುರುತಿಸೋದು ಯಾವ ಕಾಲಕ್ಕೆ? ಅವರ ಅಂತ್ಯ ಆದ್ರೂ ಕೂಡ ಅವರ ಒಂದು ಹೆಸರಿನ ಪರಿಚಯ ಕೂಡ ಸರ್ಕಾರಕ್ಕೆ ಆಗಿರಲ್ಲ ಅಂದ್ರೆ ಎಂತ ದುಸ್ಥಿತಿನಲ್ಲಿ ಸಾಹಿತಿಗಳು ಇರ್ತಾರೆ ಅನ್ನೋದನ್ನ ನಾವು ಗಮನಿಸ್ಬೇಕಾಗತ್ತೆ. ಅದೇ ನಾವು ಸಂಘಟನೆಗೆ ಬಂದಾಗ ಎಲೆಮರೆಕಾಯಿ ಅಂತ ಇದ್ದವ್ರನ್ನ, ಅಂದ್ರೆ ಅವರಲ್ಲಿ ಕವಿತ್ವನೇ ಇಲ್ಲ ಅಂದ್ರೂ ಸಹ ನೀನ್ ಹಿಂಗ್ ಬರೆದ್ರೆ ಹಿಂಗ್ ಬರಿಬಲ್ಲೆ, ಈ ರೀತಿ ಒಂದು ಪ್ರಯತ್ನ ಪಡು ಅಂತ ಹೇಳ್ತಾರೆ. ಹಾಗೆ ಕ್ಲಾಸಸ್ಗಳನ್ನ ಮಾಡ್ತಿದ್ದಾರೆ. ಯಾವ ಸರ್ಕಾರ ಎಲ್ಲಿ ಕಮ್ಮಟಗಳನ್ನ ನಡೆಸ್ತು, ಎಲ್ಲಿ ಸಾಹಿತ್ಯಿಕವಾಗಿ ಉತ್ತೇಜನ ಕೊಡುವಂತಹ ತರಗತಿಗಳನ್ನ ಮಾಡ್ತು, ಒಂದು ಕವಿತೆ ಬರೀಲಿಕ್ಕೆ ಎಲ್ಲಿ ಪ್ರೋತ್ಸಾಹ ಕೊಡ್ತು, ಅಥವಾ ಪ್ರಕಾರಗಳನ್ನಾದ್ರೂ ಎಲ್ಲಿ ಪರಿಚಯ ಮಾಡಿಕೊಟ್ಟಿದೆ ಅನ್ನೋದನ್ನ ನಾವು ನೋಡ್ಬೇಕಾಗತ್ತೆ. ಅದೇ ಸಂಘಟನೆಗಳಿಗೆ ಬಂದಾಗ ತರಗತಿ ಮುಖೇನ ಅವರಿಗೆ ಆ ಒಂದು ಶೈಲಿಯನ್ನ ಕಲ್ಸತ್ತೆ, ಯಾವ ರೀತಿ ಬರಿಬೇಕು ಅನ್ನೋ ಒಂದು ಶೈಲಿಯನ್ನ ಶೈಲಿಯನ್ನ ಕಲಿಸಿ ತಾನೇ ಪುಸ್ತಕಗಳನ್ನ ಮುದ್ರಣ ಮಾಡ್ಲಿಕ್ಕೂ ಕೂಡ ಅವಕಾಶ ಮಾಡಿಕೊಡುತ್ತೆ. ಅಲ್ಲಿ ಒಂದು ವಯೋಮಿತಿ ಇರೋದಿಲ್ಲ, ಜಾತಿ ಇರೋದಿಲ್ಲ, ಯಾವ ಒಂದು ನಿಯಮಗಳು ಇರೋದಿಲ್ಲ. ಆ ವ್ಯಕ್ತಿಯಲ್ಲಿ ಆಸಕ್ತಿ ಇದೆಯಾ ಅಷ್ಟು ಸಾಕು. ಆ ಸಾಹಿತ್ಯ ಮೇಲೆ ಒಲವಿದ್ದು ಆ ಸಾಹಿತ್ಯ ಆಸಕ್ತಿ ಇದ್ರೆ ಸಾಕು. ಆ ಒಂದು ವ್ಯಕ್ತಿಯನ್ನ ಉನ್ನತ ಮಟ್ಟಕ್ಕೆ ಎತ್ಕೊಂಡು ಹೋಗುವಂತ ಕೆಲಸವನ್ನ ಸಂಘಟನೆಗಳು ಮಾಡ್ತಾ ಇದೆ ಹೊರತು ಸರ್ಕಾರ ಯಾವತ್ತೂ ಮಾಡೋದಿಲ್ಲ. ಅದರಲ್ಲೂ ಕೂಡ ಪುಸ್ತಕವನ್ನ ಮುದ್ರಣ ಮಾಡಿ ಅದನ್ನ ಲೋಕಾರ್ಪಣೆ ಮಾಡಿ ಪ್ರಚಾರ ಮಾಡುವಂತ ಕಾರ್ಯವನ್ನ ಸಂಘಟನೆ ಮಾಡ್ತಾ ಇದೆ. ಅದರಲ್ಲೂ ಕೂಡ ನನ್ನ ಒಂದು ಸ್ವ ಅನುಭವ, ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ನನ್ನ ಎಲ್ಲ ಪುಸ್ತಕಗಳನ್ನ ಮುದ್ರಣ ಮಾಡೋದಿರ್ಬಹುದು, ಅದನ್ನ ಪ್ರಚಾರ ಮಾಡೋದಿರ್ಬೋದು, ಲೋಕಾರ್ಪಣೆ ಮಾಡೋದಿರ್ಬೋದು. ನಾನು ಒಬ್ಳು ಸಾಹಿತಿ ಅಂತ ಗುರ್ತಿಸಿ ಇವತ್ತೇನಾದ್ರೂ ಈ ಎಪಿಸೋಡ್ ಸರ್ಕಾರ ನೋಡ್ತಾ ಇದ್ರೆ ಆ ಸರ್ಕಾರದಕ್ಕೆ ಗೊತ್ತಾಗ್ಬೇಕು ಇಷ್ಟು ಸಾಹಿತಿಗಳು ಇದಾರಾ ಅಂತ. ಆ ನಿಟ್ಟಿನಲ್ಲಾದ್ರೂ ಸರ್ಕಾರ ಸಾಹಿತಿಗಳ ಮೇಲೆ ಒಂದು ದೃಷ್ಟಿಯನ್ನ ಬೀರ್ಲಿ ಅಂತ ನಾನು ಹೇಳ್ತೀನಿ. ಸಂಘಟನೆಗಳ ಪಾತ್ರ ಅತಿ ಹೆಚ್ಚು ಪ್ರಮುಖವಾಗಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ಕೊನೆಯದಾಗಿ ಲತಾಮಣಿಯವರ ಮಾತಿಗೆ ವಿರುದ್ಧವಾಗಿ ನೀವೇನು ಹೇಳಕ್ ಇಷ್ಟಪಡ್ತೀರಾ? ವಿರುದ್ಧ ಅಂತ ಹೇಳಲ್ಲ, ನಾನು ಅವ್ರ ಮಾತನ್ನ ಒಪ್ತೀನಿ. ಕೇಂದ್ರ ಕನ್ನಡ ಸಾಹಿತ್ಯ ಅವ್ರದ್ದು ಅದ್ಭುತ ಕೆಲಸ ಮಾಡಿದ್ದಾರೆ. ಆದರೆ ಆ ಅದ್ಭುತ ಕೆಲಸದ ನಡುವೆ ಸರ್ಕಾರ ಮಾಡಿರೋ ಒಂದಷ್ಟು ಕೆಲಸಕ್ಕೆ ನಾವು ನೆನಿಬೇಕಾಗುತ್ತೆ, ಗೌರವಿಸ್ಬೇಕಾಗುತ್ತೆ. ನೋಡಿ, ಸಾಹಿತ್ಯ ಅಕಾಡೆಮಿ ಫೆಲೋ ಗೌರವ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಯುವ ಪುರಸ್ಕಾರ, ಪ್ರತಿ ವರ್ಷ ಪ್ರೋತ್ಸಾಹ 35 ವರ್ಷ ವಯೋಮಿತಿ ಒಳಗಿರೋರಿಗೆ ಇಷ್ಟು 10,000 ಕೊಡ್ತಿದ್ರು. ಈಗ 15,000 ರೂಪಾಯಿ ಜಾಸ್ತಿ ಮಾಡಿದ್ದಾರೆ, 5,000 ರೂಪಾಯಿ. ಆಮೇಲೆ ಭಾಳ ವಿಶೇಷವಾಗಿ ಶ್ರೇಷ್ಠ ಕೃತಿಗಳನ್ನು ಕನ್ನಡದಿಂದ ಬೇರೆ ಭಾಷೆಗೆ ಅನುವಾದ ಮಾಡೋದು, ಬೇರೆ ಭಾಷೆಯಿಂದ ಕನ್ನಡಕ್ಕೆ ಅನುವಾದ ಮಾಡೋದು, ಆಮೇಲೆ ಕಾದಂಬರಿ ಆಧಾರಿತ ಚಲನಚಿತ್ರಗಳಿಗೆ ಟ್ಯಾಕ್ಸ್ ರಿಸಂಪ್ಷನ್ ಕೊಡೋದು, ಆಮೇಲೆ ಮಕ್ಕಳ ಬಾಲ ಸಾಹಿತ್ಯ ಪುರಸ್ಕಾರ ಪ್ರಶಸ್ತಿಯನ್ನು ಕೊಡೋದು, ಆಮೇಲೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಚಿಗುರು ಮಕ್ಕಳ ಕಾರ್ಯಕ್ರಮ ಮಾಡೋದು, ಈ ಹಲವಾರು, ಆಮೇಲೆ ಕನ್ನಡ ಸಾಹಿತ್ಯ ಪರಿಷತ್ ದತ್ತಿ ಪ್ರಶಸ್ತಿಯನ್ನು ನೀಡೋದು, ಕರ್ನಾಟಕ ಲಲಿತ ಕಲಾ ಅಕಾಡೆಮಿ ಪ್ರಶಸ್ತಿ, ದಾನ ಚಿಂತಾಮಣಿ ಅತ್ತಿಮಬ್ಬೆ ಪ್ರಶಸ್ತಿ. ಈ ಅನೇಕ ಕಾರ್ಯಕ್ರಮಗಳು ಸರ್ಕಾರ ಮಾಡ್ತಾ ಇದೆ, ಇಲ್ಲ ಅಂತಲ್ಲ. ಅದರಲ್ಲಿರುವ ಲೋಪಗಳನ್ನು ನಾವು ಅದನ್ನೇ ದೊಡ್ಡದು ಮಾಡ್ತಾ ಹೋದ್ರೆ ಆ ಕೆಲಸಗಳು ಗೌಣವಾಗ್ತಾ ಇದೆ. ಖಂಡಿತ ಸರ್ಕಾರ ಸಮ್ಮೇಳನಗಳ ನಡೆಯೋದಕ್ಕೆ ಅನುದಾನ ಕೊಡೋದಿರ್ಬೋದು, ಪುಸ್ತಕಗಳನ್ನ ಬಿಡುಗಡೆ ಮಾಡೋದಕ್ಕೆ ಪ್ರೋತ್ಸಾಹಧನ ಕೊಡೋದಿರ್ಬೋದು, ಅಥವಾ ಸಾಹಿತಿಗಳಿಗೆ ಸಂವಾದದಿಂದ ಅವರಿಗೆ ಅನುಭವಗಳನ್ನು ಹೆಚ್ಚಿಸೋದಿರ್ಬೋದು. ಈ ಅನೇಕ ಕೆಲಸಗಳನ್ನ ಸರ್ಕಾರನೂ ಸಹಿತ ಮಾಡ್ತಾ ಇದೆ. ಇನ್ನೂ ಹೆಚ್ಚಿನ ಕೆಲಸ ಮಾಡಬೇಕು ಅನ್ನೋದ್ರಲ್ಲಿ ನಮ್ಮ ಅಭಿಪ್ರಾಯನೂ ಇದೆ. ಆದರೆ ಈವರೆಗೂ ಮಾಡಿರೋ ಕೆಲಸ ಖಂಡಿತ ಸಾಹಿತಿಗಳಿಗೆ ಸರ್ಕಾರನೂ ಸಹಿತ ಅನೇಕ ಕಾರ್ಯಕ್ರಮಗಳನ್ನ ಕೊಟ್ಟಿದೆ ಅನ್ನೋದು ನನ್ನ ಅಭಿಪ್ರಾಯ. ಉತ್ತಮವಾಗಿರ್ತಕ್ಕಂಥ ಚರ್ಚೆ ಆಯಿತು. ಈ ಸರ್ಕಾರದಲ್ಲಿ ಸಾಹಿತ್ಯಿಕ ಪೋಷಣೆ ಅಥವಾ ಪ್ರೋತ್ಸಾಹ ಇಲ್ಲ ಅಂತಂದರ್ದ
ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಇದೆ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಇದೆ, ಪುಸ್ತಕ ಪ್ರಾಧಿಕಾರ ಇದೆ, ಮತ್ತೆ ಸಾಹಿತ್ಯ ಕನ್ನಡ ಸಾಹಿತ್ಯ ಪರಿಷತ್ ಇರ್ತಕ್ಕಂಥದ್ದು ಕೂಡ ಇದೆ. ಇವೆಲ್ಲವೂ ಕೂಡ ಸಮ್ಮೇಳನ ಇವೆಲ್ಲವೂ ಇದೆ. ಬಟ್ ಇಲ್ಲಿ ಏನಾಗ್ತಿದೆ, ಎಲ್ಲ ಒಂದು ಕಡೆ ಇಚ್ಛಾಶಕ್ತಿಯ ಕೊರತೆ. ಕೆಲವೊಂದಿದೆ, ಬಟ್ ಇಲ್ಲ, ದತ್ತಿ ಪ್ರಶಸ್ತಿ ಅವೆಲ್ಲ ಸಂಘಟನೆಗಳು ಕೊಡ್ತಕ್ಕಂಥದ್ದು. ಯಾಕಂದ್ರೆ ದತ್ತಿ ಅಂತ ಹೆಸರೇ ಅದು ಸೂಚನೆ ಪ್ರೈವೇಟ್ ಅದು. ಹಾಗಾಗಿ ಈ ಒಂದು ಯೋಜನೆಗಳಿದ್ರೂ ಕೂಡ ಇವತ್ತು ಸರ್ಕಾರ ತನ್ನ ಇಚ್ಛಾಶಕ್ತಿಯ ಕೊರತೆ ಇದೆ. ಯಾರನ್ನ ಆಯ್ಕೆ ಮಾಡಬೇಕು, ಯಾರನ್ನ ಬಿಡಬೇಕು ಅಂತಕ್ಕಂಥ ಒಂದು ಪರಿಜ್ಞಾನವೂ ಕೂಡ ಇಲ್ಲ. ಹಾಗಾಗಿ ಇದು ಈ ಸಾಹಿತ್ಯ ರಂಗ ಯಾಕೆ ಕುಸಿತಾ ಇದೆ ಅಂತಂದ್ರೆ ಸರ್ಕಾರದ ಒಂದು ಇಚ್ಛಾಶಕ್ತಿ ಕೊರತೆ ಇರೋದ್ರಿಂದ. ಇವತ್ತು ಯಾಕೆ ಖಾಸಗಿ ಸಂಘಟನೆಗಳು ಜಿಲ್ಲೆಗೊಂದರಂತೆ ತಲೆ ಎತ್ತಿವೆ ಅಂತಂದ್ರೆ, ಎಲ್ಲ ಒಂದ್ ಕಡೆ ಸರ್ಕಾರ ವಿಫಲತೆಯನ್ನು ಕಂಡಾಗ ಮತ್ತೆ ಸಾಹಿತಿಗಳು ತಮ್ಮನ್ನು ತಾವು ಒಂದು ಪ್ರೋತ್ಸಾಹಕವಾಗಿ ಒಂದು ಸಂಘಟನೆ, ಒಂದು ಸಮುದಾಯದ ಮಾದರಿಯಲ್ಲಿ ಒಂದು ಪ್ರೋತ್ಸಾಹವನ್ನು ಪಡ್ಕೊಳ್ಳೋಕ್ಕೋಸ್ಕರವಾಗಿ ಇವತ್ತು ಎಷ್ಟೋ ಸಂಘಟನೆಗಳು ಇದ್ದಾರೆ. ಕೊಟ್ರೆ ಶಿವಪ್ಪಾರ್ ಅವರು ಸಂಘಟನೆ ಇದ್ದಾರೆ, ನಾನು ಇದ್ದೀನಿ, ಪಾಲಕ್ಷ ಅವರು ಇದ್ದಾರೆ. ಎಲ್ಲರೂ ಕೂಡ ಸಂಘಟನೆಯಿಂದ ಬಂದಿರತಕ್ಕಂಥವ್ರು. ಯಾರು ಕೂಡ ಸರ್ಕಾರಕ್ಕೆ ಇವತ್ತು ಕೈಯೊಡ್ಡಿ ಬೇಡಿರ್ತಕ್ಕಂಥವ್ರಲ್ಲ. ಅವರು ಸಂಘಟನೆ, ಇಲ್ಲಿರ್ತಕ್ಕಂಥ 5 ಜನರು ಸಂಘಟನೆ, ಯಾರು ಕೂಡ ಸರ್ಕಾರದ ಮುಂದೆ ಕೈಯೊಡ್ಡಿ ಬೇಡಿರ್ತಕ್ಕಂಥವ್ರಲ್ಲ. ಮತ್ತೆ ನಾವು ಇಂಥ ಕಾರ್ಯಕ್ರಮ ಮಾಡಿದೀವಿ ಅಂತಂದು ಅಪ್ಲಿಕೇಶನ್ ಕೂಡ ಹಾಕ್ತಕ್ಕಂಥವ್ರಲ್ಲ. ಗುರ್ಸೋದಿದ್ರೆ ಗುರ್ಸಿ, ಇಲ್ಲಾಂದ್ರೆ ಬಿಡಿ. ಅದೇನೋ ಇವ್ರು ಹೇಳ್ತಾರಲ್ಲ, ಕೈಯಾರ ಕಿಣ್ಣನರೇ ಒಂದು ಪದ್ಯ ಇದೆ, ಮಾಡಿ ಗುರ್ಸಿ ಕನ್ನಡ ಪ್ರೀತಿ, ಇಲ್ಲಾಂದ್ರೆ ಹೋಗಿ ಸಾಯ ಅಂತ ಒಂದು ಪ್ರವಚನ ಇದೆ. ಹಂಗೆ ನಾವು ಹೇಳ್ಬೇಕಾಗುತ್ತೆ ಅಷ್ಟೇ. ನೀವು ಗುರ್ಸ್ತೀರಾ ಗುರ್ಸಿ. ಇಂಥ ಎಷ್ಟೋ ಸಂಘಟನೆಗಳಿದೆ, ತಗೊಳ್ಳಿ, ಹೆಸರನ್ನ ತೆಗೆದುಕೊಳ್ಳಿ. ಯಾವ್ಯಾವ ಸಂಘಟನೆಗಳು ಏನೇನು ಕೆಲಸ ಮಾಡ್ತಿದ್ರೆ, ಯಾರ್ಯಾರ ಸಾಹಿತಿಗಳು ಎಷ್ಟೆಷ್ಟು ಪುಸ್ತಕ ಪ್ರಕಟಣೆ ಮಾಡಿದ್ದೀವಿ, ಅವ್ರಿಗೆ ಏನು ಮಾಡಬೇಕು, ಎಂತಹ ಕೆಲಸವನ್ನು ನಾವು ಸರ್ಕಾರದ ಕಡೆಯಿಂದ ಆಗಬೇಕು ಅನ್ನೋದನ್ನ ಚೆಕ್ ಮಾಡಿ. ಹಾಗಾಗಿ ಇಲ್ಲಿ ಸರ್ಕಾರದ ಎಲ್ಲ ಕೆಲಸಗಳನ್ನ ತಿರಸ್ಕಾರ ಮಾಡೋದಕ್ಕಿಂತ ಕೆಲವೊಂದು ಉತ್ತಮವಾಗಿರ್ತಕ್ಕಂಥ ಅಂಶಗಳನ್ನು ಸೂಕ್ತವಾಗಿ ಮತ್ತೆ ಅದನ್ನ ತುಂಬಾ ಸಮರ್ಥವಾಗಿ ಅದನ್ನ ಜಾರಿಗೆ ತನ್ನಿ ಅಂತ ಹೇಳ್ತಾ, ಇದುವರೆಗೂ ನೋಡಿ ಇಂಥ ವಿಷಯನೂ ಕೂಡ ಇವತ್ತು ಸಮಾಜಕ್ಕೆ ನಾವು ಕೊಡ್ತಾ ಇದ್ದೀವಿ. ಸಮಾಜಕ್ಕೆ ಗೊತ್ತೇ ಇರಲಿಲ್ಲ ಸರ್ಕಾರಕ್ಕೆ ಈ ತರ ಒಂದು ಉತ್ತಮವಾಗಿರ್ತಕ್ಕಂಥ ಚರ್ಚೆಯಲ್ಲಿ ಈ ಸಾಹಿತಿಗಳು ಪಾಲ್ಗೊಂಡಿದ್ದು ತುಂಬಾ ಹೆಮ್ಮೆ ಅನಿಸ್ತಾ ಇದೆ. ಇಂಥ ಒಂದು ಚರ್ಚೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಅತಿಥಿಗಳಿಗೆ ಶ್ರೀ ಬಸವ ಟಿವಿಯ ಪರವಾಗಿ ಶರಣಾರ್ಥಿಗಳು. ವೀಕ್ಷಕರೇ, ನೋಡಿದ್ರಲ್ಲ ಸಾಹಿತ್ಯದ ಒಂದು ಒಳ ಹೊರಗುಗಳನ್ನು ಹೇಗೆ ಅದರ ಆಳವನ್ನು ಹೊಕ್ಕಿ ಇವತ್ತು ಅಲ್ಲಿರ್ತಕ್ಕಂಥದ್ದನ್ನ ದೋಷಗಳನ್ನು ಎತ್ತಿ ಹೇಗೆ ತೆಗೆರುವಂಥದ್ದು ಇದೆ. ಬಟ್ ಆ ವಿಷಯಗಳನ್ನು ಹೆಕ್ಕಿ ತೆಗಿತಕ್ಕಂಥ ಕೆಲಸ ನಮ್ಮ ಶ್ರೀ ಬಸವ ಟಿವಿ ಮಾಡ್ತಾ ಇದೆ ಅಂತಂದ್ರೆ ನಿಜಕ್ಕೂ ಹೆಮ್ಮೆಯ ಕೆಲಸ. ಇಂಥ ಅಪರೂಪದ ಒಂದು ವಿಷಯಗಳನ್ನು ತಂದುಕೊಂಡು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇಂತಹ ಇನ್ನೂ ಹಲವಾರು ವಿಷಯಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀವಿ. ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣಾರ್ಥಿಗಳು.